ಇದು ಕ್ಲಾಸ್ ಶುರು ಮಾಡೋಣ. ಸೆಕೆಂಡ್ ಡೇದು ಕ್ಲಾಸಸ್ ಶುರು ಮಾಡೋಣವಾ? ನೀವು ಎಲ್ಲರೂ ರೆಡಿ ಅಂತ ಟೈಪ್ ಮಾಡಿದ್ರೆ ಮಾತ್ರ ನಾನು ಮಾಡೋಕ್ಕಾಗತ್ತಪ್ಪ, ಇಲ್ಲದ್ರೆ ಇಲ್ಲೇ ಇಲ್ಲ. ಯಾರು 300 ಜನದಲ್ಲಿ ಒಂದು 50 ಜನನು ರೆಡಿ ಅಂತ ಆಗ್ತಾ ಇಲ್ಲ. ಫಿಸಿಕಲ್ ಮತ್ತು ಮೆಂಟಲ್ ಇನ್ವಾಲ್ವ್ಮೆಂಟ್ ಬೇಕು. ರೆಡಿ 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 ರೆಡಿ, ಯಸ್, ಫೈನ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ನಮ್ಗೇನಾಗುತ್ತೆ, ನಮಗೂ ಒಂದು ಉತ್ಸಾಹ ಬರ್ತದೆ, ಇದನ್ನು ಚೆನ್ನಾಗಿ ಹೇಳ್ಕೊಡ್ಬೇಕು ಹಂಗೆ ಅಂತ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಪಾರ್ಟಿಸಿಪೇಷನ್. ನಂದು ಸ್ಲೈಡ್ ಕಾಣ್ತಾ ಇದೆಯಾ ನಿಮಗೆ? ಹಲೋ, 1 ಮಿನಿಟ್ 1 ಮಿನಿಟ್. ಸ್ಲೈಡ್ಸ್ ಕಾಣ್ತಾ ಇದೆಯೋ? ಕಾಣ್ತಾ ಇದೆಯಾ? ಯಾರಾದರೂ ನನಗೆ ಮೆಸೇಜ್ ಮಾಡಿ, ನೋಡ್ತಾ ಇದ್ದೀನಿ, ಕಾಣ್ತಾ, ಯು ಕ್ಯಾನ್ ಸಿ ಅಂತೇಳಿ. ಎಸ್, ರೆಡಿ 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 ಇದೆ, ವಿಸಿಬಲ್. ಓಕೆ ಫೈನ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಟ್ ಈಸ್ ವಿಸಿಬಲ್. ಸೊ ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಡೇ 2 ಇವತ್ತು, ವಾಸ್ತು ಕ್ಲಾಸ್ ಡೇ 2 ಇವತ್ತು. ಇವತ್ತು ನಾವು ಸೆಲೆಕ್ಷನ್ ಆಫ್ ಲ್ಯಾಂಡ್, ಅಂದರೆ ನಾವು ಯಾವುದೋ ಒಂದು ಮನೆ ಕಟ್ಟಬೇಕು ಅಂತಿದ್ರೆ ಮೊದಲು ಅದರ ಜಾಗವನ್ನು ನೋಡ್ತೀವಿ. ಅದಕ್ಕೆ ಸೆಲೆಕ್ಷನ್ ಆಫ್ ಲ್ಯಾಂಡ್ ಅಂತ ಹೇಳ್ತೀವಿ, ಸೆಲೆಕ್ಷನ್ ಆಫ್ ಪ್ಲಾಟ್ ಅಂತ ಹೇಳ್ತಾರೆ, ಸೆಲೆಕ್ಷನ್ ಆಫ್ ಸೈಟ್ ಅಂತ ಹೇಳ್ತಾರೆ. ಅಥವಾ ಯಾವುದೇ ಒಂದು ಫಾರ್ಮ್ ಲ್ಯಾಂಡ್ ಇರ್ಬೋದು, ಹೊಲ ಪರ್ಚೇಸ್ ಮಾಡೋದಿರ್ಬೋದು, ಇನ್ನೇನಾದರೂ ಆಗಿರ್ಬೋದು. ಆಮೇಲೆ ಇವತ್ತು ಫಸ್ಟ್ ಆ ಪಾಯಿಂಟು. ನೆಕ್ಸ್ಟ್ ಸ್ಲೋಪ್ಸ್. ಸ್ಲೋಪ್ಸ್ ಅಂದರೆ ಉಬ್ಬು ತಗ್ಗುಗಳಿದ್ರೆ ಹೆಂಗೆ, ಒಂದು ಸೈಟಲ್ಲಿ ಉಬ್ಬು ತಗ್ಗಿದ್ರೆ ಅದು ಹೆಂಗೆ ಮಾಡ್ಕೋಬೇಕು ಏನಂತ ಒಂದು. ಆಮೇಲೆ ಇನ್ನೊಂದು ರೋಡ್ ಹಿಟ್ಸ್ ಅಂತ, ಭಾಳ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ರೋಡ್ ಹಿಟ್ಸ್ ಅಂತ. ಸೊ ನಾವು ಪ್ಲಾಟ್ ಸೆಲೆಕ್ಷನ್ ಬಗ್ಗೆ ಮಾತಾಡ್ತಿದ್ವಿ. ಇಲ್ಲಿ ಏನಾಗಿದೆ, ನಮಗೆ ಮೇನ್ ಆಗಿ 2 ಥರ ಪ್ಲಾಟ್ ಬರ್ತದೆ. ಒಂದು ಗೋಮುಖಿ ಮತ್ತು ಶೇರ್ಮುಖಿ, ಅಂದ್ರೆ ಸಿಂಹಮುಖಿ ಮತ್ತು ಗೋಮುಖಿ ಅಂತ 2 ಪ್ಲಾಟ್ ಬರ್ತದೆ. ಅಂದ್ರೆ ಗೋಮುಖಿ ಮತ್ತು ಸಿಂಹಮುಖಿಗೆ ಏನು ವ್ಯತ್ಯಾಸ ಅಂತಂದ್ರೆ, ನಾವಿಲ್ಲಿ ನೋಡ್ತಾ ಇದ್ದೀವಿ ಫ್ರಂಟ್ ಅಂತಿದೆ, ರೋಡ್ ಅಂತಿದೆ. ಯಾವತ್ತೂ ಒಂದು ಗೋವಿನ ಮುಖ ಸಣ್ಣದಿರ್ತದೆ, ಅದ್ರ ದೇಹ ದೊಡ್ಡದಾಗಿರ್ತದೆ. ಈ ಥರದ ಸೈಟ್ಗಳು ಮನೆಗೆ ಬಹಳ ಪ್ರಶಸ್ತವಾದ ಸೈಟು ಅಂತ ಹೇಳ್ತಾರೆ. ಅಂದ್ರೆ ಮುಂದೆ ನಮ್ಗೆ ಅಗಲ ಕಡಿಮೆ ಇರಬೇಕು ರೋಡ್ ಸೈಡ್, ಆಮೇಲೆ ಹಿಂದ್ಗಡೆಗೆ ಉದ್ದ ಜಾಸ್ತಿ ಇದ್ರು ಇದು ಮನೆ ಕಟ್ಟಲಿಕ್ಕೆ ಯೋಗ್ಯವಾದ ಸೈಟ್ ಅಂತ ಹೇಳ್ತಾರೆ. ಆಮೇಲೆ ಪಕ್ಕದಲ್ಲಿ ನಾವು ಶೇರ್ಮುಖಿ ಅಂದ್ರೆ ಸಿಂಹಮುಖಿ, ಇದು ಕಮರ್ಷಿಯಲ್ಗೆ ಒಳ್ಳೇದು ಅಂತ. ಅಂದ್ರೆ ಸಿಂಹ ಯಾವತ್ತೂ ಮುಖ ಅದ್ರದ್ದು ದೊಡ್ಡದಾಗಿರ್ತದೆ, ಅದ್ರದ್ದು ದೇಹ ಸಣ್ಣದಾಗಿರ್ತದೆ. ಸೊ ಅದಕ್ಕೆ ನಾವೊಂದು ಅಂಗಡಿಯನ್ನು ಕಟ್ಟಬೇಕು ಅಂತಿದ್ರೆ, ಅದು ಯಾವುದೋ ಒಂದು ಶಾಪನ್ನು ಮಾಡ್ಕೋಬೇಕಂತಿದ್ರೆ ಅದು ಅಗಲ ಎಷ್ಟು ಒಳ್ಳೇದು ಅಂದರೆ, ಒಂದು ಶಾಪಿಂಗ್ ಮಾಲು ಅದು ಇದು ಇತ್ತು ಅಂದರೆ ಭಾಳ ದೊಡ್ಡ ಡಿಸ್ಪ್ಲೇ ಮಾಡ್ಬೋದು. ಆಮೇಲೆ ಒಂದು ಮಾತಾಡ್ತಾರೆ, ಜೋ ದಿಕ್ತಾಯೋ ಬಿಕ್ತಾ, ಅಂದರೆ ಏನು ಕಾಣ್ತದೋ ಅದು ಸೇಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯಾವತ್ತೂ ಒಂದು ಅಂಗಡಿ ಮಳಿಗೆ ಇದ್ದಾಗ ನಿಮ್ಗೆ ಅದು ಸ್ವಲ್ಪ ಅಗಲ ಜಾಸ್ತಿ ಇದ್ದರೆ, ಉದ್ದ ಕಡಿಮೆ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇದಕ್ಕೆ ಶೇರ್ಮುಖಿ ಪ್ಲಾಟ್ ಅಂತ ಹೇಳ್ತಾರೆ. 1 ಸೆಕೆಂಡ್. ಈಗ ನಾನೇ ಕಾಣ್ತಾ ಇಲ್ಲ ನನಗೆ, ಹಂಗಾಗಿ ನಾನು ಹ್ಯಾಂಡ್ ರೈಸ್ ಮಾಡ್ಕೊಳ್ತಿದ್ದೀನಿ. ಸರ್, ನೀವು ಸ್ಕ್ರೀನ್ ಶೇರ್ ಮಾಡಿದಾಗ ನೀವು ಕಾಣಿಸಲ್ಲ, ಬೇರೆಯವ್ರು ಕಾಣಿಸ್ತೀರಾ, ನೀವು ವಿಸಿಬಲ್ ಇರಲ್ಲ. ನಂಗೆ ವಿಸಿಬಲ್ ಇದ್ದಲ್ಲ, ಸೊ ನಂದು ರಿಯಾಕ್ಷನ್ ಹೆಂಗೆ ಅಂತ ಗೊತ್ತಾಗಿಲ್ಲ. ಇಲ್ಲ ಇಲ್ಲ, ಬಟ್ ನೀವು ವಿಸಿಬಲ್ ಬರಲ್ಲ, ಬೇರೆಯವ್ರು ಕಾಣಿಸ್ತೀರಾ. ಅದಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡ್ಕೊಂಬಿಟ್ಟೆ ಸರ್, ಹೆಂಗಾರಾಗ್ಲಿ ಅಂತ. ಇಲ್ಲ, ಸರ್, ಅದು ಪ್ರಯೋಜನ ಇಲ್ಲ. ಹ್ಯಾಂಡ್ ರೈಸ್ ಮಾಡಿದ್ರು ಅಷ್ಟೇ, ಬೇರೆಯವ್ರಿಗೆ ನೀವು ವಿಸಿಬಲ್ ಇರ್ತೀರಾ, ನೀವು ವಿಸಿಬಲ್ ಬರಲ್ಲ. ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸೊ ಇದು ನೆಕ್ಸ್ಟ್ ಫಸ್ಟ್ ಇಂಪಾರ್ಟೆಂಟ್ 2 ಥರ ಬರ್ತದೆ, ಒಂದು ಗೋಮುಖಿ ಮತ್ತು ಶೇರ್ಮುಖಿ ಅಂತ. ಇನ್ನೊಂದು ನಮಗೆ ಈ ಥರ ಬರ್ತದೆ. ಯಾವುದು ಯಾವುದೇ ಥರದ ಪ್ಲಾಟ್ ನಾವು ತಗೋಬೋದು.
ರೆಕ್ಟಾಂಗ್ಯುಲರ್ ಇರ್ಬೋದು, ಸ್ಕ್ವೇರ್ ಶೇಪ್ ಇರ್ಬೋದು, ರೆಕ್ಟಾಂಗ್ಯುಲರು, ಆಮೇಲೆ ಇರ್ರೆಗ್ಯುಲರ್ ಶೇಪ್ ಇರ್ಬೋದು, ಸರ್ಕಲ್ ಇರ್ಬೋದು, ಯಾವುದೇ ಥರದ ಶೇಪ್ ನಾವು ತಗೋಬೋದು. ಆದರೆ ನಾವು ಯಾವುದೇ ರೀತಿ ಮನೆ ಮತ್ತು ಅಂಗಡಿಯನ್ನು ಕಟ್ಟಬೇಕಾದ್ರೆ ಅದು ಯಾವತ್ತು ಚೌಕಾಕಾರದಲ್ಲಿ ಅಥವಾ ರೆಕ್ಟಾಂಗ್ಯುಲರ್ ಅಥವಾ ಟ್ರಯಾಂಗ್ಯುಲರ್ ಅಂತ ಹೇಳ್ತೀವಿ, ಆ ಶೇಪಲ್ಲಿ ನಾವು ಮನೆ ಅಥವಾ ಮಳಿಗೆಯನ್ನು ಕಟ್ಟಬೇಕಾಗತ್ತೆ. ಸೊ ಯಾವುದೇ ಶೇಪ್ ತಗೊಳ್ಳಿ, ಅದನ್ನ ತೊಂದರೆ ಇಲ್ಲ. ಆದರೆ ನಿಮಗೆ ಈ ಥರದ ಪ್ಲಾಟ್ಗಳು ತಗೊಂಡಾಗ, ಬೇರೆದು ಅಂದರೆ ಸರ್ಕಲ್ ಶೇಪು, ಓವಲ್ ಶೇಪು, ಈ ಥರದ್ದೆಲ್ಲ ಪ್ಲಾಟ್ಗಳು ತಗೊಂಡಾಗ ನಿಮಗೆ ಜಾಗ ವೇಸ್ಟ್ ಆಗೋ ಚಾನ್ಸಸ್ ಭಾಳ ಇರ್ತದೆ. ಸೊ ಆದಷ್ಟು ನಿಮ್ಗೆ ಯಾರೋ ನಾಳೆ ಬಂದು ನೀವು ಕನ್ಸಲ್ಟೆನ್ಸಿ ಶುರು ಮಾಡಿದ್ರೆ ಕೇಳಿದಾಗ ಈ ಥರದ್ದು ಯಾವುದೇ ರೀತಿ ಪ್ಲಾಟ್ ತಗೋಬೋದು, ಆದರೆ ನಿಮಗೆ ಜಾಗ ವೇಸ್ಟ್ ಆಗುತ್ತೆ. ನೀವು ಏನೇ ಮಾಡಬೇಕು ಅಂದರೆ ನೀವು ಒಂದು ರೆಕ್ಟಾಂಗ್ಯುಲರ್ ಅಥವಾ ಹೆಕ್ಸಾಗನಲ್ ಅಂದರೆ ರೆಕ್ಟಾಂಗ್ಯುಲರ್ ಅಥವಾ ಸ್ಕ್ವೇರ್ ಆಗಿ ನೀವು ಒಂದು ಫೆನ್ಸನ್ನು ಮಾಡ್ಕೊಂಡು ಅದ್ರ ಒಳಗೆ ನೀವು ಮನೆ ಅಥವಾ ಮಳಿಗೆ ಅಥವಾ ಬಂಗ್ಲೆ ಏನಾದರೂ ಕಟ್ಬೋದು ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ ಸೆಲೆಕ್ಷನ್ ಆಫ್ ಪ್ಲಾಟ್ಸಲ್ಲಿ ಭಾಳ ಮುಖ್ಯವಾಗಿ ರೋಡ್ ಅಂತ ಬರ್ತದೆ. ಯಾವ ದಿಕ್ಕಿಗೆ ರಸ್ತೆ ಇದೆ, ಯಾವುದು ಒಳ್ಳೆಯದು ಅಂತ. ಸೊ ಇಲ್ಲಿ ಈ ಡ್ರಾಯಿಂಗ್ ನೋಡಿದ್ರೆ, ನಿಮಗೆ ಫಸ್ಟ್ ಡ್ರಾಯಿಂಗ್ ನೋಡಿದ್ರೆ ಇಲ್ಲಿ ನಿಮಗೆ ರೋಡ್ ಅಂತಿದೆ, ಅದು ಉತ್ತರದಲ್ಲಿದೆ. ಸೊ ಇದನ್ನ ನಾವು ಉತ್ತರ ಮುಖಿ ಪ್ಲಾಟ್ ಅಂತ ಹೇಳ್ತೀವಿ. ಅಂದರೆ ಉತ್ತರಕ್ಕೆ ರಸ್ತೆ ಇರೋದ್ರಿಂದ ಇದು ಉತ್ತರದ ಮುಖದ ಪ್ಲಾಟ್. ಈ ಥರದ ಪ್ಲಾಟ್ ನಾವು ತಗೊಂಡು ನಾವು ವಾಸ್ತು ರೀತಿಯಲ್ಲಿ ಮನೆ ಕಟ್ಟಿದ್ರೆ, ಬರೀ ಈ ರೀತಿ ಪ್ಲಾಟ್ ತಗೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ, ಈ ರೀತಿ ಪ್ಲಾಟ್ ಅನ್ನು ತಗೊಂಡು ನಾವು ವಾಸ್ತು ರೀತಿಯಾಗಿ ಮನೆ ಕಟ್ಟಬೇಕು. ಹಂಗಿದ್ರೆ ಮಾತ್ರ ನಮಗೆ ಇದು ಹಣಕಾಸು ಮತ್ತು ಸಮೃದ್ಧಿಯನ್ನು ತಂದು ಕೊಡ್ತದೆ. ಅದೇ ರೀತಿ ಮುಂದಿನ ನೆಕ್ಸ್ಟ್ ಅಂದರೆ ಪೂರ್ವಕ್ಕೆ ನಮಗೆ ರಸ್ತೆ ಇರಬೇಕು. ಪೂರ್ವಕ್ಕೆ ರಸ್ತೆ ಇದ್ದಾಗ ಇದು ಪೂರ್ವಾಭಿಮುಖದ ಪ್ಲಾಟ್ ಅಂತ ಹೇಳ್ತೀವಿ. ಸೊ ಪೂರ್ವಾಭಿಮುಖದ ಪ್ಲಾಟ್ ಇದ್ರೂ ಒಳ್ಳೆಯದೇ, ಆದರೆ ನಮಗೆ ಮತ್ತೆ ನಿಮಗೊಂದು ಕಾಷನ್ ಹೇಳ್ತಾ ಇದ್ದೀನಿ, ಇಲ್ಲಿ ನೀವು ವಾಸ್ತು ರೀತಿಯಲ್ಲಿ ಮನೆ ಕಟ್ಟಬೇಕಾಗತ್ತೆ. ಇದು ನಿಮಗೆ ಹೆಸರು, ಕೀರ್ತಿ, ಆಮೇಲೆ ಸಮಾಜದಲ್ಲಿ ಒಂದು ಒಳ್ಳೆಯ ಉನ್ನತ ಸ್ಥಾನವನ್ನು ನಿಮಗೆ ಇದು ತಗೊಂಡು ಹೋಗ್ತದೆ. ನೆಕ್ಸ್ಟ್ ಬರೋದು ಪಶ್ಚಿಮದಲ್ಲಿ ರಸ್ತೆ ಇದೆ. ಪಶ್ಚಿಮದ ರಸ್ತೆ ಇದೆ, ಸೊ ಇದಕ್ಕೆ ಪಶ್ಚಿಮಾಭಿಮುಖ ರಸ್ತೆ ಇರೋದ್ರಿಂದ ಇದು ಪಶ್ಚಿಮದ ಪ್ಲಾಟ್ ಅಂತ ಹೇಳ್ತಾರೆ. ಇದು ಆವರೇಜ್ ಪ್ಲಾಟ್ ಅಂತ ಹೇಳ್ತಾರೆ, ಆದರೆ ತೊಂದರೆ ಅಲ್ಲ. ಬಿಸ್ನೆಸ್ ಮಾಡೋರಿಗೆ ಅಥವಾ ಪೊಲಿಟಿಷಿಯನ್ಸ್ಗೆ ಇದು ಬೆಸ್ಟ್ ಪ್ಲಾಟ್, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ದಕ್ಷಿಣದ ಪ್ಲಾಟ್. ದಕ್ಷಿಣದ ಪ್ಲಾಟ್ ಅಂದರೆ ದಕ್ಷಿಣಕ್ಕೆ ರಸ್ತೆ ಇರ್ತದೆ. ಇದು ಹೆಣ್ಣು ಮಕ್ಕಳಿಗೆ ಭಾಳ ಒಳ್ಳೆಯದಾಗತ್ತೆ ಮತ್ತು ಬಿಸ್ನೆಸ್ ಮಾಡೋರಿಗೆ ಬೆಸ್ಟ್. ಅಂದರೆ ದಕ್ಷಿಣದಲ್ಲಿ ಬಾಗಿಲಿತ್ತು ಅಂದರೆ ಎಕ್ಸಾಕ್ಟ್ ಪಾಸಿಟಿವ್ ಸೈಡಲ್ಲಿ ಗುರುಸ್ಥಾನದಲ್ಲಿ ಬಾಗಿಲಿತ್ತು ಅಂತಂದರೆ, ನನಗೆ ನೆಕ್ಸ್ಟ್ ಇನ್ನೊಂದು 2 ಸೈಡ್ ಆದಮೇಲೆ ನಿಮಗೆ ಅದನ್ನು ತೋರಿಸ್ತೀನಿ ಏನಂತ. ಸೊ ಇಲ್ಲಿ ಯಾರ್ದೋ ಒಂದು ಕಮೆಂಟ್ ಬಂತು, ಸ್ವಲ್ಪ ಸ್ಲೋ ಅಂತ. ಓಕೆ, ಇದು ಮೊದಲನೇದು. ಇನ್ನೊಂದ್ಸರಿ ನಿಮಗೆ ರಿಪೀಟ್ ಮಾಡ್ತೀನಿ. ಇಲ್ಲಿ ನಿಮಗೆ ಈ ರೆಕ್ಟಾಂಗಲ್ ನೋಡ್ತಾ ಇದ್ದೀರಾ, ಒಂದು ರೋಡ್ ಕಾಣ್ತದೆ. ಇದು ಉತ್ತರಾಭಿಮುಖವಾದ ಪ್ಲಾಟ್ ಅಂತ ಹೇಳ್ತೀವಿ. ಇದು ಯಾವತ್ತೂ ಬಹಳ ಬೆಸ್ಟ್ ಪ್ಲಾಟು. ಆದರೆ ಒಂದು ಕಂಡೀಷನ್, ಯಾವುದೇ ರೀತಿ ನೀವು ಇಲ್ಲಿ ವಾಸ್ತು ರೀತಿಯಾಗಿ ಮನೆ ಕಟ್ಟಿದ್ರೆ ಬೆಸ್ಟ್. ಇದು ನಿಮಗೆ ವೆಲ್ತ್ ಅಂದರೆ ದುಡ್ಡು ಮತ್ತು ಐಶ್ವರ್ಯವನ್ನು ತಂದು ಕೊಡೋ ಅಂತ ರೋಡ್ ಇರೋ ಪ್ಲಾಟ್ ಆಗುತ್ತೆ. ಆಮೇಲೆ ನೀವು ಭಾಳ ಜನ ನೋಡಿರ್ಬೋದು, ಯಾವುದೋ ಒಂದು ಪ್ಲಾಟ್ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಉತ್ತರ ಮತ್ತು ಪೂರ್ವ ಅಭಿಮುಖವಾಗಿ ಇದ್ದಾಗ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ರೇಟ್ ಹೇಳ್ತಾರೆ ಬಿಲ್ಡರ್ಗಳು. ಸೊ ಅದು ಇದೇ ಉದ್ದೇಶ ಏನಂದರೆ, ನಮಗೆ ಪೂರ್ವ ಮತ್ತು ಉತ್ತರದಲ್ಲಿ ರಸ್ತೆ ಇದ್ದರೆ ಅದು ಭಾಳ ಒಳ್ಳೆಯ ಪ್ಲಾಟ್ ಅಂತ ಹೇಳ್ತೀವಿ. ಆದರೆ ಒಂದೇ ಒಂದು ಕಂಡೀಷನ್ ನಮ್ದು ಯಾವತ್ತೂ ಏನು ಹೇಳೋದು, ಇದ್ರ ಒಳಗೆ ನೀವು ಎಕ್ಸಾಕ್ಟ್ ವಾಸ್ತು ಪ್ರಕಾರ ನೀವು ಮನೆ ಕಟ್ಟಬೇಕಾಗ್ತದೆ. ಮುಂದಿಂದು ಪಶ್ಚಿಮ ಭಾಗದ ಪ್ಲಾಟು, ಅಂದರೆ ಪಶ್ಚಿಮದಲ್ಲಿ ರಸ್ತೆ ಇರ್ತದೆ. ನೀವು ಇಲ್ಲಿ ಮನೆ ಕಟ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಇದು ಬಿಸ್ನೆಸ್ ಮಾಡೋರಿಗೆ ಮತ್ತು ಪೊಲಿಟಿಷಿಯನ್ಸ್ಗೆ ಬೆಸ್ಟು ಜಾಗ. ಇನ್ನು ಮುಂದೆ ಇದೆ ಈ ಪ್ಲಾಟ್ ರೋಡ್ಗಳಾದ್ಮೇಲೆ ನೆಕ್ಸ್ಟ್ ನಿಮಗೆ ಯಾವ ರೀತಿ ಪ್ಲಾಟ್ ಅದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಸರ್ ಒಂದು ನಿಮಿಷ, ನಾನು ಮುಂದೆ ಹೋಗ್ತಾ ಇದ್ದೀನಿ. 4 ಆದ್ಮೇಲೆ ಮತ್ತದು ಇದೆ, ನೀವು ಮುಂದೆ ಹೋಗಬೇಡಿ. ನಾನು ನಿಮ್ಮ ಎಲ್ಲ ಕ್ವಶನ್ಗೂ ಆನ್ಸರ್ ಇದೆ. ಸೊ ಇದು ದಕ್ಷಿಣದ ಪ್ಲಾಟು. ಭಾಳ ಜನ ಹೇಳ್ತಾರೆ ದಕ್ಷಿಣ ಪಶ್ಚಿಮ ಒಳ್ಳೇದ ಅಂತ ಅಲ್ಲ ಅಂತ, ಭಾಳ ವಾಸ್ತುದಾರ ಆಯಿತು, ಇದೊಂದು ಯಾರಾಯ್ತು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಬಟ್ ಹಂಗಂತ ಏನಿಲ್ಲ, ಎಲ್ಲ ದಿಕ್ಕೂ ಒಳ್ಳೇದೆ, ಎಲ್ಲ ದಿಕ್ಕೂ ಕೆಟ್ಟದ್ದೆ ಅಂತ ಹೇಳ್ತೀವಿ. ನೀವು ಎಲ್ಲಿ ಆ ಮನೆಯ ಅಡುಗೆ ಮನೆಯನ್ನು ಇಡ್ತೀರೋ, ಎಲ್ಲಿ ನೀವು ಆ ಮನೆಯ ಬಾಗಿಲನ್ನು ಇಡ್ತೀರೋ, ಅದು ಪಾಸಿಟಿವ್ ಸೈಡಲ್ಲಿ ಇರಬೇಕು ಅಂತ ಹೇಳ್ತೀವಿ. ಆವಾಗ ನಿಮಗೆ ಅದು ಬೆಸ್ಟ್ ಜಾಗ ಆಗತ್ತೆ.
ಈಗ ನಿಮ್ಮ ಪ್ರಶ್ನೆಗೆ ಇಲ್ಲಿ ಉತ್ತರ ಬಂತು, ಯಾರೋ ಒಂದಿಬ್ರು ಕಳಿಸಿದ್ರಿ ಈಗ. ಸೊ ರೋಡ್ ಯಾವ್ದು ಹೇಳಿ? ರೋಡ್ ಎರಡೂ ಕಡೆಗಿದೆ, ಅಂದ್ರೆ ಉತ್ತರದಲ್ಲೂ ಇದೆ ಮತ್ತೆ ಪೂರ್ವದಲ್ಲೂ ಇದೆ. ಸೊ ಓವರ್ ಆಲ್ ಪ್ರಾಸ್ಪರಿಟಿಗೆ ಇದು ಬೆಸ್ಟ್ ಪ್ಲಾಟ್ ಅಂತ ಹೇಳ್ತಾರೆ. ಆಮೇಲೆ ಪ್ಲಾಟ್ ನಂಬರ್ ಎ ಗ್ರೇಡ್ ಪ್ಲಾಟ್ ಅಂತ, ಇದನ್ನ ನಾವು ರೇಟ್ ಮಾಡ್ತಾ ಹೋದ್ರೆ ಈ ಉತ್ತರ ಮತ್ತು ಪೂರ್ವದಲ್ಲಿ, ಇದಕ್ಕೆ ಈಶಾನ್ಯದಲ್ಲಿ ಕಾರ್ನರ್ಲಿ ನಿಮ್ಗೆ ಇದೆಲ್ಲ ಬರೋದ್ರಿಂದ ಇದು ಒನ್ ಆಫ್ ದಿ ಬೆಸ್ಟ್ ಪ್ಲಾಟ್. ಓಕೆ ಓಕೆ, ಇದೂ ಫಾಸ್ಟ್ ಆಯ್ತಾ? ಓಕೆ ಓಕೆ, ಸಾರಿ. ಹಾಂ, ಇದು ನಮಗೆ ಉತ್ತರದ ರಸ್ತೆ, ಇದು ಪೂರ್ವದ ರಸ್ತೆ. ಇಲ್ಲಿ ನಮಗೇನಾಗುತ್ತೆ, ಎರಡೂ ಕಡೆಗೆ ರಸ್ತೆ ಬರೋದ್ರಿಂದ, ಒಂದು ಕಡೆಗಿಂತ ಜಾಸ್ತಿ ಎರಡು ಕಡೆಗೆ ಪಾಸಿಟಿವ್ ಸೈಡಲ್ಲಿ ಬರೋದ್ರಿಂದ ಇದು ಒನ್ ಆಫ್ ದಿ ಬೆಸ್ಟ್ ಪ್ಲಾಟ್. ಆಮೇಲೆ ಇದಕ್ಕೆ ಎ ಗ್ರೇಡ್ ಪ್ಲಾಟ್ ಅಂತ ಹೇಳ್ತಾರೆ. ಸೊ ಜನರಲಿ ನೀವು ಒಂದು ಯಾವುದೋ ಒಂದು ಲೇಔಟಲ್ಲಿ ಹೋದಾಗ ಈ ಥರದೊಂದು ಪ್ಲಾಟ್ ಇದ್ರೆ ಅದು ಎಲ್ಲದಕ್ಕಿಂತ ಜಾಸ್ತಿ ಸ್ವಲ್ಪ ಪ್ರೀಮಿಯಂ ರೇಟಲ್ಲಿ ಸೇಲ್ ಮಾಡ್ತಾರೆ. ಒಂದು ಸ್ಕ್ವೇರ್ ಫೀಟಿಗೆ 550 100 ರೂಪೀಸ್ ಎಕ್ಸ್ಟ್ರಾ ಅದನ್ನು ಸೇಲ್ ಮಾಡ್ಬೋದು. ಅದ್ರ ಉದ್ದೇಶ ಏನಂದರೆ ನಿಮಗೆ ಎಲ್ಲ ರೀತಿಯಿಂದ ಮನೆಗೆ ಶಾಂತಿ ಸಮೃದ್ಧಿ ಎಲ್ಲದೂ ತಂದು ಕೊಡ್ತದೆ. ನಂದು ಅಗೇನ್ ಒಂದೇ ಒಂದು ಕಾಷನ್, ನಿಮ್ಮ ಮನೆಯಲ್ಲಿ ವಾಸ್ತು ರೀತಿಯಲ್ಲಿ ಕಟ್ಟಬೇಕಾಗತ್ತೆ. ನೆಕ್ಸ್ಟ್ ಪ್ಲಾಟ್ ಯಾವುದಪ್ಪ ಅಂದರೆ, ಇದಾದಮೇಲೆ ನಿಮಗೆ ಪೂರ್ವದಲ್ಲಿ ಮತ್ತು ದಕ್ಷಿಣದಲ್ಲಿ ರಸ್ತೆ ಇದೆ. ಇದು ಒಳ್ಳೆ ಪ್ಲಾಟ್, ಆದರೆ ಇದು ಹೆಣ್ಣು ಮಕ್ಕಳಿಗೆ ಭಾಳ ಒಳ್ಳೆಯದು ಪ್ಲಾಟು. ಆಮೇಲೆ ಮತ್ತು ಅಗೇನ್ ನಿಮಗೆ ದಕ್ಷಿಣದಲ್ಲಿ ರಸ್ತೆ ಇರೋದ್ರಿಂದ ಬಿಸ್ನೆಸ್ ಮಾಡೋರಿಗೆ ಒಳ್ಳೆಯದು. ಕೆಲವ್ರು ಏನು ಮಾಡ್ತಾರೆ, ದಕ್ಷಿಣದಲ್ಲಿ ಮತ್ತು ರಸ್ತೆ ಇರ್ತದೆ, ಪಶ್ಚಿಮದಲ್ಲಿ ರಸ್ತೆ ಇರ್ತದೆ. ಆವಾಗ ಕೆಲವರು ಪಶ್ಚಿಮದಲ್ಲಿ ರಸ್ತೆ ಇದ್ದಾಗ ಉತ್ತರದಲ್ಲಿ ಬಾಗಿಲು ಕೊಡ್ತಾರೆ, ಆಮೇಲೆ ದಕ್ಷಿಣದಲ್ಲಿ ರಸ್ತೆ ಇದ್ದಾಗ ಪೂರ್ವಕ್ಕೆ ಬಾಗಿಲು ಕೊಡ್ತಾರೆ. ಅದು ತೊಂದರೆ ಇಲ್ಲ. ಬಟ್ ಆಲ್ವೇಸ್ ನನ್ನ ಸಜೆಷನ್ ಏನಂದರೆ, ನೀವು ಯಾವತ್ತೂ ಯಾವ ಕಡೆಗೆ ರಸ್ತೆ ಇದೆಯೋ ಆ ಕಡೆಗೆ ನಿಮ್ಮ ಬಾಗಿಲಿದ್ರೆ ಭಾಳ ಒಳ್ಳೆಯದು. ಇಡೀ ಫ್ಯಾಮಿಲಿಗೆ ಅದು ನಿಮಗೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಬರೋದು ಉತ್ತರ ಮತ್ತು ಪಶ್ಚಿಮದಲ್ಲಿ ಇರೋ ಪ್ಲಾಟು. ಸೊ ಇದು ನಿಮಗೆ ಅಗೇನ್ ಒಳ್ಳೆ ಪ್ಲಾಟೇ. ನಿಮ್ಗೆ ಹೇಳ್ದಂಗೆ ಈ ಕಡೆಗೆ ನೀವು ಡೋರ್ ಮಾಡ್ಕೊಂಡ್ರಿ ಪಶ್ಚಿಮದಲ್ಲಿ, ಅಂದರೆ ನನ್ನ ಕರ್ಸರ್ ಕಾಣಿಸುತ್ತೆ ಅನ್ಸುತ್ತೆ. ಸೊ ಈ ಭಾಗದಲ್ಲಿ ನೀವು ಡೋರ್ ಮಾಡ್ಕೋಬೇಕಾಗತ್ತೆ, ಇದು ಒಳ್ಳೇದಾಗತ್ತೆ. ಆಮೇಲೆ ಇಲ್ಲಿ ಈ ಭಾಗದಲ್ಲಿ ಅಂದರೆ ಪಾಸಿಟಿವ್ ಸೈಡ್ ನೆಗೆಟಿವ್ ಸೈಡ್ ಅಂತ ನೆಕ್ಸ್ಟ್ ಒಂದು 2 ಸ್ಲೈಡ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಅಲ್ಲಿ ಅದು ಹೆಂಗಾಗತ್ತೆ ಅಂತ. ಸೊ ಅಗೇನ್ ದಿಸ್ ಆಲ್ಸೋ ಗುಡ್, ತೊಂದರೆ ಇಲ್ಲ. ಆಮೇಲೆ ನೆಕ್ಸ್ಟ್ ಪ್ಲಾಟ್ ಬರ್ತದೆ, ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಎರಡೂ ಕಡೆಗೆ ರಸ್ತೆ ಇದೆ. ಇದೊಂದು ಆವ್ರೇಜ್ ಪ್ಲಾಟ್ ಅಂತ ಹೇಳ್ತಾರೆ. ಆವ್ರೇಜ್ ಪ್ಲಾಟ್ ಅಂತೇನಿಲ್ಲ, ನೀವು ಈ ದಕ್ಷಿಣಕ್ಕೆ ನೀವು ಓಡಾಡ್ದಿದ್ದಂಗೆ ನೀವು ಬರೀ ಉತ್ತರದಲ್ಲಿ ರಸ್ತೆ ಇದ್ರೂ ಪ್ರಾಬ್ಲಮ್, ಬಾಗಿಲು ಹಾಕೊಂಡ್ರೂ ಪರವಾಗಿಲ್ಲ. ಅಥವಾ ಮುಂಬಾಗಿಲನ್ನ ಉತ್ತರದಲ್ಲಿ ಹಾಕಿ ಹಿಂಬಾಗಿಲನ್ನು ನೀವು ದಕ್ಷಿಣದಲ್ಲಿ ಹಾಕಿ. ಆ್ಯಂಡ್ ಅಗೇನ್ ಒಂದೇ ಒಂದು ಕಂಡೀಷನ್ನು, ಅದನ್ನು ನೋಟ್ ಮಾಡ್ಕೊಳ್ಳಿ ಅಥವಾ ಬರ್ಕೊಳ್ಳಿ. ಇದು ಎಲ್ಲ ಯಾವಾಗ ನಿಮ್ಗೆ ಹೆಲ್ಪ್ ಮಾಡ್ತದೆ ಅಂದರೆ, ನಿಮಗೆ ವಾಸ್ತು ರೀತಿಯಲ್ಲಿ ಮನೆ ಇದ್ರೊಳಗೆ ಈ ಪ್ಲಾಟ್ ಒಳಗೆ ಕಟ್ಟಿದ್ರೆ ಇದು ನಿಮ್ಗೆ ಹೆಲ್ಪ್ ಮಾಡ್ತದೆ. ಅಗೇನ್ ಇಲ್ಲಿ ಏನಾಗಿದೆ, ಪೂರ್ವದಲ್ಲಿ ಮತ್ತು ಪಶ್ಚಿಮದಲ್ಲಿ ಎರಡೂ ಕಡೆಗೆ ರಸ್ತೆ ಇದೆ, ಇದು ಗುಡ್. ಇಲ್ಲಿ ನೀವು ಮುಂಬಾಗಿಲನ್ನು ಪೂರ್ವದಲ್ಲಿಟ್ಟು ಹಿಂಬಾಗಿಲನ್ನು ನೀವು ಪಶ್ಚಿಮದಲ್ಲಿ ಇಡ್ಬೋದು. ದರ್ ಇಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಆಮೇಲೆ ಇದು ಒಂದು ಭಾಳ ಇಂಪಾರ್ಟೆಂಟ್ ಪ್ಲಾಟು. ಆಲ್ ದಿ 4 ಸೈಡ್ಸ್ ರಸ್ತೆ ಬಂದರೆ, ಈ ಥರದ್ದು ಯಾವ್ದಾದ್ರು ಪ್ಲಾಟ್ ಇತ್ತು ಅಂದರೆ ನಿಮಗೆ ನಾನು ಕೇಳ್ದಂಗೆ ಅಥವಾ ನಾವು ನೋಡ್ದಂಗೆ VRLನ ವಿಜಯ್ ಶಂಕೇಶ್ವರ್ ಅವರು ಇದಾರಲ್ಲ, ಅವ್ರು ಯಾವುದೇ ಒಂದು ಮನೆ ಕಟ್ಟಲಿ ಅಥವಾ ಒಂದು ಯಾವುದೇ ಒಂದು ಜಾಗ ಹಿಡೀಲಿ, ಅವ್ರು ಏನೋ ಒಂದು ಮಾಡ್ತಾ ಇದ್ದಾರೆ. ಅಂದರೆ ಈಗ ಹುಬ್ಳಿಲಿ ವರೂರ್ ಹತ್ರ ಅವ್ರದ್ದೊಂದು ಇದ್ರದ್ದು ಶೆಡ್ ಇದೆ ಅವ್ರದ್ದು. ಅಲ್ಲಿ ಏನು ಮಾಡಿದ್ರು ಅಂದರೆ, ಆಲ್ ದಿ 4 ಸೈಡ್ಸ್ ಯಾವಾಗ ರೋಡ್ ಇರ್ತದೋ ಅಂಥ ಜಾಗದಲ್ಲಿ ಯಾರಾದರೂ ಮನೆ ಕಟ್ಟಿದ್ರೆ ಅಥವಾ ಏನಾದ್ರು ಆಫೀಸ್ ಮಾಡಿದ್ರೆ ಅಥವಾ ಒಂದು ಫ್ಯಾಕ್ಟ್ರಿ ಮಾಡಿದ್ರೆ, ಅದು ಆ ಪ್ರದೇಶದಲ್ಲ ದೇಶಾದ್ಯಂತ ಅದು ಭಾಳ ಫೇಮಸ್ ಆಗತ್ತೆ. ಈ ಥರ 4 ಸೈಡು ಪ್ಲಾಟ್ ರೋಡ್ ಇದ್ರೆ ಬೆಸ್ಟ್. ಇದರಲ್ಲಿ ಎಲ್ಲ ಕಡೆಗೂ ನಾವು ಬಾಗಿಲನ್ನು ಇಡ್ಬೋದು, 4 ದಿಕ್ಕಲ್ಲಿ ಇಡ್ಬೋದು, 3 ದಿಕ್ಕಲ್ಲೂ ಇಡ್ಬೋದು. ಆದರೆ ಎಲ್ಲ ದಿಕ್ಕಲ್ಲೂ ಇಟ್ಟರು ಪಾಸಿಟಿವ್ ಸೈಡಲ್ಲಿ ಇಡಬೇಕು ಡೋರು, ನೆಗೆಟಿವ್ ಸೈಡಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರ್ದು. ಈಗ ನಿಮಗೆ ಆಲ್ವೇಸ್ ನಾನು ನಿಮಗೆ ಪಾಸಿಟಿವ್ ಸೈಡ್ ಅಂತ ಹೇಳ್ತಿದ್ದೆ, ನೆಗೆಟಿವ್ ಸೈಡ್ ಅಂತ ಹೇಳ್ತಿದ್ದೆ. ನೀವು ಯಾವುದೇ ಒಂದು ಪ್ಲಾಟ್ ತಗೊಳ್ರಿ, ಆಮೇಲೆ ಯಾವುದೇ ಲ್ಯಾಂಡ್ ತಗೊಳ್ರಿ, ಅಥವಾ ಯಾವುದೇ ಒಂದು ಮನೆ ಕಟ್ಟ್ರಿ ಅಥವಾ ಯಾವುದೇ ಒಂದು ಬಂಗ್ಲೆ ಕಟ್ಟ್ರಿ, ಈ ಥರದೊಂದು ಒಂದು ಪ್ಲಾಟ್ ಇದೆ ಅಂತ ತಿಳ್ಕೊಳ್ರಿ. ಇದು ಉತ್ತರದ ರಸ್ತೆ, ಇದು ಉತ್ತರ ದಿಕ್ಕು, ಇದು ಪೂರ್ವ ದಿಕ್ಕು, ಇದು ದಕ್ಷಿಣ ದಿಕ್ಕು, ಇದು ಪಶ್ಚಿಮ ದಿಕ್ಕು. ಇದು ಒನ್ ಆಫ್ ದಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಿಮಗೆ ಇದನ್ನು ನೋಟ್ ಮಾಡ್ಕೊಳ್ಳಿ ಪ್ಲೀಸ್. ಪಾಸಿಟಿವ್ ಸೈಡ್ ಯಾವುದು, ನೆಗೆಟಿವ್ ಸೈಡ್ ಯಾವುದು ಅಂತ ನಾನು ನಿಮಗೆ
ಒಂದು ನಿಮಿಷ ಟೈಮ್ ಕೊಡ್ತೀನಿ, ಇದನ್ನೆಲ್ಲ ಬರ್ಕೊಂಡ್ರೆ ಭಾಳ ಬೆಸ್ಟ್. ಪ್ಲೀಸ್ ಇದನ್ನೆಲ್ಲರೂ ಬರ್ಕೊಳ್ರಿ. ಕಾಣಂಗಿಲ್ಲ ಮಗ. ಅದೇ ಸ್ಪೀಡಾಗಿ ಹೇಳ್ತೀವಿ, ಆದ್ರೆ ನನಗೆ ವಾಯ್ಸ್ ಕಮ್ಮಿ ಮಾಡಿ ಸ್ಪೀಡ್ ಅದೇ. ಸೊ ಐ ಥಿಂಕ್ ಸೊ ನೀವು ಎಲ್ಲದೂ ಬರ್ಕೊಂಡ್ರಿ ಅನ್ಸುತ್ತೆ. ಸೊ ಯಾವುದೇ ಒಂದು ಪ್ಲಾಟ್ ಆಗಲಿ, ಆಮೇಲೆ ಯಾವುದೇ ಒಂದು ಮನೆ ಕಟ್ಟಲಿ, ಸೊ ಪಾಸಿಟಿವ್ ಸೈಡ್ ಅಂತ ಏನು ಹೇಳ್ತೀನಿ ಅಂದರೆ, ಉತ್ತರದಲ್ಲಿ ಎಕ್ಸಾಕ್ಟ್ಲಿ ನೀವು ಅದನ್ನು 4 ಭಾಗ ಮಾಡಿದಾಗ ಒಂದು ಸೆಂಟ್ರಲ್ ಲೈನಿಂಗ್ ಹೇಳ್ಕೊಳ್ರಿ, ಇದು ಪಾಸಿಟಿವ್ ಸೈಡ್ ಅಂತ ಹೇಳ್ತೀವಿ. ಇದು ಈ ಪಾಸಿಟಿವ್ ಸೈಡ್ ಇನ್ನು ಮುಂದೆ ಎಲ್ಲಾದ್ರೂ ನಾವು ಏನೇ ಒಂದು ಮನೆ ಕಟ್ಟಬೇಕಾದ್ರೆ ಅಥವಾ ಒಂದು ಡೋರ್ ಇಡಬೇಕಾದ್ರೆ ಇದರದ್ದು ನಿಮಗೆ ಹೆಲ್ಪ್ ಆಗುತ್ತೆ. ದಯಮಾಡಿ ಇದನ್ನ ಸ್ವಲ್ಪ ಎಲ್ಲರೂ ಬರ್ಕೊಂಡ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಐ ಥಿಂಕ್ ಸೊ ಎಲ್ಲರೂ ಬರ್ಕೊಂಡಿದ್ದೀರಾ. ಸೊ ಸೆಂಟರ್ ಎಕ್ಸಾಕ್ಟ್ಲಿ ಸಪೋಸ್ ಇದು ಇಲ್ಲಿಂದ ಇಲ್ಲಿಗೆ ನಮಗೆ ಒಂದು 30 ಅಡಿ ಜಾಗ ಇದೆ ಅಂತ, ಒಂದು 30 ಅಡಿ ಮನೆ ಕಟ್ತಾ ಇದೆ ಅಂದರೆ ಇದು ಎಕ್ಸಾಕ್ಟ್ ಸೆಂಟ್ರಿಗೆ 15 ಅಡಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಈ ಕಡೆಗೆ ಎಲ್ಲೇ ಡೋರ್ ಕೊಟ್ಟರು ಅದು ಒಳ್ಳೆ ಡೋರ್ ಅಂತ ಹೇಳ್ತೀವಿ, ಬೆಸ್ಟ್ ಡೋರ್, ಮನೆಗೆ ಬೆಸ್ಟ್ ಡೋರ್ ಆಗುತ್ತೆ. ಆಮೇಲೆ ನೀವೊಂದು ಪ್ಲಾಟ್ ಇದ್ರೆ ಅಂದರೆ ಒಂದು ಓಪನ್ ಜಾಗ ಇದ್ದಾಗ ನಿಮ್ಮ ಕಾಂಪೌಂಡಿನ ಗೇಟನ್ನು, ಆವರಣದ ಗೇಟನ್ನು ಈ ಭಾಗದಲ್ಲೇ ಹಾಕಬೇಕು. ಒಂದು ವೇಳೆ ಒಂದು ಕಾಂಪೌಂಡ್ ಹಾಕಿದ್ರೆ ಈ ಭಾಗದಲ್ಲಿ ನೀವು ಗೇಟ್ ಹಾಕಿದ್ರೆ ಅದು ನೆಗೆಟಿವ್ ಗೇಟ್ ಅಥವಾ ನೆಗೆಟಿವ್ ಝೋನ್ ಅಂತ ಹೇಳ್ತೀವಿ. ಯಾವುದರಲ್ಲಿ? ಉತ್ತರದಲ್ಲಿ. ಅಂದರೆ ಈಶಾನ್ಯ ಭಾಗದ ಕಡೆಗೆ ನಿಮ್ಮ ಡೋರ್ ಇರಬೇಕು. ನೆಕ್ಸ್ಟ್ ಈಗ ನಾವು ಪೂರ್ವಕ್ಕೆ ಬಂದಾಗ ಎಕ್ಸಾಕ್ಟ್ಲಿ ಮತ್ತೆ ಸೆಂಟ್ರಿಂದ ಈ ಭಾಗದಲ್ಲಿ ಬಂದರೆ ಇದು ಅಗೇನ್ ಇಟ್ ಇಸ್ ಎ ಪಾಸಿಟಿವ್ ಡೋರ್. ಈ ಭಾಗ ಕಂಪ್ಲೀಟ್ ನಮಗೆ ಪಾಸಿಟಿವ್ ಡೋರ್. ಈ ಜಾಗದಿಂದ ಇಲ್ಲಿವರೆಗೂ ನೀವು ಎಲ್ಲೇ ಡೋರ್ ಇಟ್ಟರು ಒಳ್ಳೆಯದು. ನೆಕ್ಸ್ಟ್ ಅದೇ ಪೂರ್ವದಲ್ಲಿ ಭಾಳ ಜನ ಏನು ಮಾಡ್ತಾರೆ, ಪೂರ್ವಕ್ಕೆ ಅಭಿಮುಖವಾಗಿರೋ ಸೈಟ್ ಒಳ್ಳೇದಂತೇಳಿ ಅವರು ಒಂದು ವೇಳೆ ಈ ಭಾಗದಲ್ಲಿ ಏನಾದ್ರು ಡೋರ್ ಇಟ್ಟರೆ, ಅಂದರೆ ನೆಗೆಟಿವ್ ಸೈಡ್ ಅಂದರೆ 50% ಈ ಕಡೆಗೆ ಏನಾದ್ರು ಡೋರ್ ಇಟ್ಟರೆ ಅದು ಅವ್ರಿಗೆ ಒಳ್ಳೇದನ್ನು ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ. ಸೊ ಪ್ಲೀಸ್ ಅದನ್ನು ನೀವು ನೋಟ್ ಮಾಡ್ಕೊಂಡ್ರೆ ಆಮೇಲೆ ಇಲ್ಲಿ ಬರ್ಕೊಂಡ್ರೆ ದಿಸ್ ಇಸ್ ನೆಗೆಟಿವ್ ಡೋರ್. ಈವನ್ ಮನೆಗೂ ಹೌದು ಮತ್ತು ಕಾಂಪೌಂಡ್ಗೂ ಹೌದು, ಇದು ನೆಗೆಟಿವ್ ಡೋರ್ ಆಗುತ್ತೆ. ನೆಕ್ಸ್ಟ್ ನಾವು ದಕ್ಷಿಣಕ್ಕೆ ಬಂದಾಗ ಮತ್ತೆ ಇದು ಸೆಂಟ್ರಲ್ ಲೈನ್ ಏನಿದೆ, ಇಲ್ಲಿಂದ ಸೆಂಟ್ರಿಂದ ಈ ಕಡೆಗೆ ಎಲ್ಲೇ ಬಾಗಿಲು ಬಂದ್ರೂ ದಟ್ ಈಸ್ ದಿ ಬೆಸ್ಟ್ ಡೋರ್ ದಕ್ಷಿಣದ ಮಧ್ಯದಿಂದ. ಸೊ ಆಲ್ವೇಸ್ ನಾವು ಮಧ್ಯದ ಸ್ಥಾನವನ್ನು ಗುರುಸ್ಥಾನ ಅಂತ ಹೇಳ್ತೀವಿ. ಅಂದರೆ ಉತ್ತರದಲ್ಲಿ ಈ ಭಾಗಕ್ಕೆ ಗುರುಸ್ಥಾನ ಅಂತ ಹೇಳ್ತೀವಿ, ಪೂರ್ವದಲ್ಲಿ ಈ ಭಾಗಕ್ಕೆ ಗುರುಸ್ಥಾನ ಅಂತ ಹೇಳ್ತೀವಿ, ದಕ್ಷಿಣದಲ್ಲಿ ಈ ಭಾಗಕ್ಕೆ ಸೆಂಟ್ರಲ್ ಲೈನ್ ಇದೆಯಲ್ಲ ಇಲ್ಲಿ ಗುರುಸ್ಥಾನ ಅಂತ ಹೇಳ್ತೀವಿ, ಪಶ್ಚಿಮದಲ್ಲಿ ಈ ಭಾಗಕ್ಕೆ ಗುರುಸ್ಥಾನ ಅಂತ ಹೇಳ್ತೀವಿ. ಆಮೇಲೆ ಈ ಮೂಲೆಯನ್ನು ಅಂದರೆ ಈಶಾನ್ಯ ಮೂಲೆಯನ್ನು ನಾವು ಉಚ್ಚ ಸ್ಥಾನ ಅಂತ ಹೇಳ್ತೀವಿ. ಸೊ ಉತ್ತರ ಮಧ್ಯದಿಂದ ನಾವು ಈಶಾನ್ಯದವರೆಗೂ ಎಲ್ಲೇ ಡೋರ್ ಕೊಟ್ಟರು ಅದು ಒಳ್ಳೆಯದು. ಆಮೇಲೆ ಮತ್ತೆ ಈಶಾನ್ಯದಿಂದ ಪೂರ್ವದವರೆಗೂ ಎಲ್ಲೇ ಡೋರ್ ಕೊಟ್ಟರು ಒಳ್ಳೆಯದು. ಆದರೆ ಪೂರ್ವ ಮಧ್ಯದಿಂದ ಆಗ್ನೇಯದವರೆಗೂ ನೀವು ಎಲ್ಲೇ ಡೋರ್ ಕೊಟ್ಟರು ಅದು ನೆಗೆಟಿವ್ ಡೋರು, ಒಳ್ಳೆಯದಾಗಲ್ಲ. ಮುಂದೆ ನಮಗೆ ದಕ್ಷಿಣ ಅಲ್ಲಿ ಆಗ್ನೇಯದಿಂದ ಹಿಡಿದು ನಾವು ದಕ್ಷಿಣದವರೆಗೂ ಎಲ್ಲೇ ಡೋರ್ ಕೊಟ್ಟರು ಅದು ಬೆಸ್ಟ್ ಡೋರ್. ಸೊ ಇದು ಗುರುಸ್ಥಾನ ಅಂತ ಹೇಳಿದ್ರೆ ಇಲ್ಲಿಂದ ಈ ಭಾಗದಲ್ಲಿ ನಾವು ಎಲ್ಲೇ ಡೋರ್ ಕೊಟ್ಟರು ಅದು ಬೆಸ್ಟ್ ಡೋರ್ ಆಗುತ್ತೆ. ಮತ್ತು ಇಲ್ಲೊಂದು ಸೆಂಟ್ರಲ್ ಲೈನ್ ಇದೆ, ಇದರಿಂದ ಈ ಕಡೆಗೆ ಈ ಭಾಗದಲ್ಲಿ ಅಂದರೆ ನೈಋತ್ಯದವರೆಗೂ ಇದು ಯಾವುದೇ ಕಾರಣಕ್ಕೂ ಒಳ್ಳೆಯ ಡೋರ್ ಅಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ಒಬ್ಬ ವಾಸ್ತು ಕನ್ಸಲ್ಟೆಂಟ್ ಆಗಿ ನೀವೇನಾದ್ರು ಇದನ್ನು ವೃತ್ತಿಯನ್ನು ಪ್ರಾರಂಭಿಸ್ಬೇಕಂತಿದ್ರೆ ನಿಮ್ಮ ಶತ್ರುಗಳಿಗೂ ಈ ಥರದ ದ್ವಾರವನ್ನು ಅವರಿಗೆ ಕೊಡಲೇಬೇಡಿ. ದಿಸ್ ಇಸ್ ದಿ ವರ್ಸ್ಟ್ ಡೋರ್. ಆಮೇಲೆ ಮತ್ತೆ ನೈಋತ್ಯದಿಂದ ಪಶ್ಚಿಮದವರೆಗೂ ಅಗೇನ್ ಅರ್ಧದಿಂದ ಈ ಕಡೆಗೆ, ಇಲ್ಲಿಂದ ಈ ಕಡೆಗೆ ಇದು ಅಗೇನ್ ಮತ್ತೆ ವರ್ಸ್ಟ್ ಡೋರು. ಮತ್ತು ಈ ಸೆಂಟ್ರಿಂದ ಇದಕ್ಕೆ ಗುರುಸ್ಥಾನ ಅಂತ ಹೇಳ್ತೀವಿ, ಈ ಭಾಗದಲ್ಲಿ ಎಲ್ಲೇ ಬಂದರೂ ಅದು ಮತ್ತೆ ಪಶ್ಚಿಮದಲ್ಲಿ ಒನ್ ಆಫ್ ದಿ ಬೆಸ್ಟ್ ಡೋರ್ ಆಗುತ್ತೆ. ಮತ್ತು ಇಲ್ಲಿ ವಾಯುದಿಂದ ಉತ್ತರದವರೆಗೂ, ಉತ್ತರ ಆದ್ರೂ ಇದು ಮತ್ತೆ ನೆಗೆಟಿವ್ ಸೈಡ್ ಆಫ್ ದಿ ಝೋನ್, ಅಂದರೆ ಉತ್ತರ ದಿಕ್ಕಿನ ನೆಗೆಟಿವ್ ಝೋನ್ ಇದು. ಇಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಇಲ್ಲಿ ಡೋರ್ ಕೊಡಬಾರ್ದು. ಆದರೆ ಇವನ್ ಕಾಂಪೌಂಡಲ್ಲೂ ಇಲ್ಲಿ ಡೋರ್ ಕೊಡಬಾರ್ದು, ಆಮೇಲೆ ಮನೆ ಕಟ್ಟಿದ್ರೆ ಮನೆಯಲ್ಲೂ ಈ ಡೋರ್ ಕೊಡಬಾರ್ದು.
ಸರ್ ಸೈಲೆನ್ಸ್. ಸೊ ಇದು ನಿಮಗೆ ಅರ್ಥ ಆಯ್ತಲ್ವಾ ಈಗ? ಸರ್ ಇದ್ದೀರಾ ನೀವು? ಆ, ಅಮೃತ್ ಸರ್ ಇಲ್ವಾ? ಓಕೆ ಓಕೆ. ನಿಮ್ಗೆ ಇಷ್ಟೊತ್ತು ಹೇಳಿದ್ರಲ್ಲಿ ಯಾರಿಗಾರು ಏನಾದ್ರು ಕ್ಲಾರಿಫಿಕೇಶನ್ ಬೇಕಾಗಿದ್ರೆ ಮತ್ತೆ ನಿಮ್ಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ. ಕನ್ಫ್ಯೂಷನ್ ಇದ್ರೆ ನಾನು ನಿಮಗೆ ಅದನ್ನ ಹೇಳ್ತೀನಿ. ಆಶಾ ಮೇಡಮ್ ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ರಿ. ಸರ್ ಇದು ನೀವು ಇವಾಗ ಡೋರ್ಸ್ ರೈಟ್ ಮತ್ತೆ ರಾಂಗ್ ಹೇಳಿದ್ರಲ್ವಾ? ಹಾ ಅದು ಔಟ್ಸೈಡ್ ಡೋರ್ಸ್ಗೆ ಮಾತ್ರ, ಲೈಕ್ ಎಂಟ್ರೆನ್ಸು ಗೇಟು ಹೌದೌದು. ಅದಕ್ಕೆ ಮಾತ್ರ, ನಾನು ನಾಟ್ ಯಾವತ್ತು ಹೇಳುದು, ಇನ್ಸೈಡ್ ದ ಹೌಸ್ ಅಲ್ವಾ ಅದು? ಅಲ್ಲ. ಹೌದೌದು. ಈಗ ನಿಮ್ಗೆ ಏನಾಗಿದೆ ಅಂದ್ರೆ ಯಾವತ್ತು ನಾನು ಫಸ್ಟ್ ಡೆಮೋ ಕ್ಲಾಸಲ್ಲಿ ಹೇಳಿದೆ ಮನೆ ಅಡುಗೆ ನಡುಗೆ ಬಹಳ ಇಂಪಾರ್ಟೆಂಟ್ ಅಂತ. ಓಕೆ. ಹೌದಾ? ಮನೆ ಹ್ಮ್. ಅಡುಗೆ ನಡುಗೆ ಬಹಳ ಇಂಪಾರ್ಟೆಂಟ್. ಸೊ ಇಲ್ಲೇನಾಗುತ್ತೆ ಅಂದ್ರೆ ನಮಗೆ ಏನೋ ಒಂದು ದೊಡ್ಡ ಜಾಗ ಇದೆ ಅಂತ ತಿಳ್ಕೊಟ್ರಿ, 40-60 ಸೈಟ್ ಇದೆ ಅಥವಾ 70-80 ಸೈಟ್ ಇದೆ ಅಥವಾ 80-100 ಸೈಟ್ ಇದೆ. ಓಕೆ ನೀವು ಕಾಂಪೌಂಡ್ ಹಾಕಿದಾಗ ಅದರ ಗೇಟುನು ಬಹಳ ಮುಖ್ಯ ಆಗುತ್ತೆ. ಓಕೆ ಓಕೆ ಅದ್ರ ಗೇಟುನು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಮತ್ತೆ ನಿಮಗೆ ಮನೆಯದು ಡೋರುನು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಓಕೆ ಯಾವತ್ತು ಪಾಸಿಟಿವ್ ಸೈಡ್ ಇರ್ಬೇಕು. ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ. ಅದನ್ನ ಏನ್ ಮಾಡ್ತಾರೆ, ಈ ಟೋಟಲ್ ಬಿಡ್ತಾನೆ 9 ಭಾಗ ಮಾಡ್ತಾರೆ, ಅದರಲ್ಲಿ ಮತ್ತೆ ಹಂಗೆ ಹಿಂಗೆ ಬರ್ಬೇಕಂತ ಅದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ತದೆ. ಕೆಲವರು ಎಡದಿಂದ ಬರ್ಬೇಕು, ಕೆಲವರು ಬಲದಿಂದ ಬರ್ಬೇಕಂತ ಹೇಳ್ತಾರೆ. ಆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದು ತಂಬ್ ರೋಲ್ ಇದೆ ಅಷ್ಟೇ, ಓಕೆ. ಸರ್ ಸಾಮಾನ್ಯರಿಗೆ ಮತ್ತೆ ಇವಾಗ ಗೊತ್ತಾಗಲ್ಲ. ಮನೆ ನಾವು ವಾಸ್ತು ನೋಡ್ಬೇಕಾರೆ ಬರೀ ಹಾ ಮನೆದು ಸುತ್ತ ಸ್ಕ್ವೇರ್ ಮಾತ್ರ ಬರುತ್ತಾ, ಇಲ್ಲ ಸಿಟೌಟು ನಮ್ಗೆ ಅದು? ಈಗ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ವೆದರ್ ಸಿಟೌಟು ನಾವು ಸೇರಿಸ್ಕೋಬೇಕಾ, ಇಲ್ಲ ಮೇಡಮ್, ಸಿಟೌಟ್ ಸಿಟ್ಔಟ್ ಅಂದ್ರೆ ಬಿಟ್ಟು ನಾವು? ಅಲ್ಲ, ಸಿಟ್ಔಟ್ ಅಂದ್ರೆ ಅಲ್ಲಿ ಡೋರ್ ಇದೆಯಾ ಅನ್ನೋದು ಇಂಪಾರ್ಟೆಂಟ್. ಸಿಟೌಟುಗೆ ಬಾಲ್ಕನಿ ಅಂದ್ರೆ ಬರೀ ವಿಂಡೋ ಡೋರ್ಸ್ ತರ ಮಾಡಿದ್ದಾರೆ. ಆ, ಅದು ಕ- ಅದನ್ನು ಕನ್ಸಿಡರ್ ಆಗತ್ತೆ. ನೀವೀಗ ಏನ್ ಮಾಡ್ತೀರಾ, ಹಾ ಹಾ ಒಂದು ಡೋರ್ ಇದೆ ಅಂತ ತಿಳ್ಕೊಡ್ರಿ, ಮೇನ್ ಎಂಟ್ರೆನ್ಸ್ ಮಾತ್ರ ನಿಮ್ದು ಏನ್ ಪೂಜಾ ಬಾಗಿಲು ಅಂತ ಹೇಳ್ತೀವಲ್ಲ, ಹಾ. ಅದು ನಿಮ್ ಮೇನ್ ಡೋರ್ ಅಂತ ಹೇಳ್ತೀವಿ. ಓಕೆ. ಹೌದಾ? ಹೌದು. ಆದ್ರೆ ನಿಮಗೆ ಅದಕ್ಕಿಂತ ಮುಂಚೆ ಏನಾದ್ರು ಇನ್ನೊಂದು ಕಟ್ಟಿಗೆ ಡೋರ್ ಇದ್ರೆ ಮಾತ್ರ ಅದು ನಿಮಗೆ ಕನ್ಸಿಡರ್ ಆಗುತ್ತೆ. ಓಕೆ ಓಕೆ. ಗ್ರಿಲ್ ಕನ್ಸಿಡರ್ ಆಗಲ್ಲ. ಹಾ ಹಾ ಹಾ. ಅಲ್ಲ ಕಬೋರ್ಡ್ ಗ್ರಿಲ್ ನಾನು ಇದ್ರೆ ಹೇಳ್ತಾ ಇರೋದು ಮೇನ್ ಡೋರ್. ಓಕೆ, ನಾವು ಇವಾಗ ಮನೆ ಒಳಗಡೆ ಬಂದ್ರೆ ಇವಾಗ ನಮ್ಗೆ ಒಂದು ಡೈನಿಂಗ್ ಹಾಲ್ಗೆ ಒಂದು ಸಿಟ್ಔಟ್ ಕೊಟ್ಟಿರ್ತಾರೆ, ಇಲ್ಲ, ರೂಮ್. ಅದೇ ಅಲ್ಲ, ಅದು ಹಾ ವಿಷಯ ಇಲ್ಲ. ಅದು ಹೇಳೋದು ನಿಮಗೆ ಇನ್ನೊಂದು ಏನಾಗುತ್ತೆ ಅಂದ್ರೆ ನಿಮಗೆ ಹಾ ಅದು ಸೆಕೆಂಡ್ ಡೋರ್, ಬ್ಯಾಕ್ ಡೋರ್ ಅದು ಪಾಸಿಟಿವ್ ಸೈಡ್ ಅಲ್ಲೇ ಇರಬೇಕು. ಅದು ಬಹಳ ಇಂಪಾರ್ಟೆಂಟ್ ನಿಮಗೆ. ನಾನು ಅದೇ ಹೇಳ್ತಿರೋದು, ನಿಮ್ ಓ ಹಿತ್ತಲ ಬಾಗಿಲೂ ಸಹ ಪಾಸಿಟಿವ್ ಸೈಡ್ ಅಲ್ಲೇ ಇರಬೇಕು. ಓಕೆ ಓಕೆ ಹಾ, ಓಕೆ. ಮುಂದಿನ ಬಾಗ್ಲು ಇಂಪಾರ್ಟೆಂಟು, ನಿಮಗೆ ಹಿಂದಿನ ಬಾಗ್ಲು ಇಂಪಾರ್ಟೆಂಟ್. ಅದಕ್ಕೆ ಹೇಳಿದೆ ಅಡುಗೆ ನಡುಗೆ ನಿಮ್ಗೆ ಯಾವ ರೀತಿ ಅಂದ್ರೆ ಒಳಗಿನ ರೂಮಿನ ಡೋರ್ಸ್ ಜಾಸ್ತಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡದೇ ಇದ್ರು ಓಕೆ ಮುಂದಿನ ಬಾಗ್ಲು ಹಿಂದಿನ ಬಾಗ್ಲು ನಿಮ್ಗೆ ಅದು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಓಕೆ, ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ರೇವಣ್ ಸಿದ್ದಪ್ಪ ಅವರು ಹೇಳಿ ಸರ್. ಯಾವುದೋ ರವೀಂದ್ರನಾಥ್. ಹಾಂ, ಹೇಳಿ ಸರ್, ಹೇಳಿ. ಸರ್ ಈಗ ನೀವು ಹಾಂ ಹೇಳಿದ್ರೆ ಉದಾಹರಣೆಗೆ 40-60 ಒಂದು ರೋಡ್ ಸೈಡ್ಗೆ ನಾರ್ತ್ ಬರುತ್ತೆ. ಹಾಂ ಈಗ ಕೆಲವರು ಏನು ಮಾಡ್ತಾರೆ ಅಂದರೆ ಕೆಳಗಡೆ ಎಲ್ಲ ಫುಲ್ಲು ಈ ಪಾರ್ಕಿಂಗಿಗೆ ಅಂತ ಮಾಡಿರ್ತಾರೆ. ಸರ್, ಅದು ಅಲ್ಲ, ನಿಮಗೆ ಪಾರ್ಕಿಂಗ್ ಏನೇ ಮಾಡಲಿ, ನಾನು ಹೇಳ್ತಾ ಇರೋದು ನಾ ಡೋರ್ ಬಗ್ಗೆ ನಾನು ಹೇಳೋದು ಮಾತಾಡ್ತೀನಿ. ಕೇಳಿಸ್ಕೊಳ್ಳಿ ಸರ್. ನೀವು ಫಸ್ಟು ಹೇಳಿ. ಹ್ಞೂ ಪಾರ್ಕ್ ಮಾಡಿದಾಗ ಅವರು ಕಾಂಪೌಂಡ್ ಎಲ್ಲ ಫುಲ್ಲು ಅದು ಗೇಟ್ ಹಾಕಿರ್ತಾರೆ ಥ್ರೋಟ್ ಹ್ಞೂ 40 ಫೀಟ್. ಗೊತ್ತಾಯ್ತು, ಗೊತ್ತಾಯ್ತು. ಅವಾಗ ನಿಮ್ಮ ವಾಸ್ತುನ ಹೆಂಗೆ ಫಾಲೋ ಮಾಡೋಕ್ಕಾಗುತ್ತೆ? ಯಾಕೆಂದ್ರೆ ವೆಹಿಕಲ್ ನೀವು ಬರೀ ಈ 20 ಫೀಟ್ ಮಾತ್ರ ಮಾಡಿ ಅಂದರೆ ವೆಹಿಕಲ್ಗೆ ಪ್ರಾಬ್ಲಮ್ ಆಗುತ್ತಲ್ಲ. ಸರ್, ಪ್ರಾಬ್ಲಮ್ ಏನಾಗಲ್ಲ, ಭಾಳ ಸಿಂಪಲ್ ರೆಮಿಡಿ ಇದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನಾನು ನಿಮಗೆ ರೆಮಿಡಿ ಅಲ್ಲ, ಈಗ ಎಲ್ಲ ಕಡೆ ನಾನು ನೋಡಿದ ಕಡೆ ಎಲ್ಲ ಹಾಗೆ ಮಾಡಿರೋದು. ದೇರ್ ಇಸ್ ನಥಿಂಗ್ ಲೈಕ್ ದಟ್. ಓನ್ಲಿ 20 ಫೀಟ್ಗೆ ಗೇಟ್ ಹಾಕ್ತಾರೆ, ಇನ್ 20 ಫೀಟ್ ಕಾಂಪೌಂಡ್ ಕವರ್ ಆಗಿರುತ್ತೆ ಅಂತ ಇರುವುದಿಲ್ಲ. ಯಾಕೆಂದ್ರೆ ಕಾನ್ಸೆಪ್ಟೇ ಆ ಥರ. ವೆಹಿಕಲ್ ಫ್ರೀಯಾಗಿ ಮೂವ್ ಆಗಬೇಕು ಅನ್ನುವಾಗ ದೇ ಹ್ಯಾವ್ ಟು ಓಪನ್ ಆಲ್ ದಿ ಆಲ್ 40 ಫೀಟ್ ಅಲ್ವಾ? ಸರ್ ಫೈನ್. ಈಗ ನೀವು ಹೇಳ್ತಿರೋದು ಇದು ಅಪಾರ್ಟ್ಮೆಂಟ್ ಕಲ್ಚರ್ ಭಾಳ ಇರ್ತದೆ. ಅಪಾರ್ಟ್ಮೆಂಟ್ ಅಲ್ಲ, ಈ ಒಂದು ಸಿಂಗಲ್ ಹೌಸ್ ಮಾಡೋರು ಅದೇ ಥರ ಮಾಡ್ತಾರೆ. ಯಾಕೆಂದರೆ ಈಗ ಒಂದು ಮೇಲ್ಗಡೆ ಫ್ಲೋರ್ ಕಟ್ಕೊಳ್ತಾರೆ, ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಫುಲ್ ಕಾರ್ ಪಾರ್ಕಿಂಗ್ ಮಾಡ್ಕೊಳ್ತಾರೆ. ಅವಾಗ ಹೌದು. ಅವ್ರಿಗೆ ಏನಂದ್ರೆ ಫ್ರೀಯಾಗಿ ಕಾರು ಹೋಗೋಕೆ ಬರೋಕೆ. ಈಗ ಉದಾಹರಣೆಗೆ ಒಂದು ಮನೇಲಿ ಒಂದು 2 ಕಾರೋ 3 ಕಾರೋ ಇರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ಅವರು ಎಲ್ಲ ಆಲ್ 40 ಫೀಟ್ ದೇ ವಿಲ್ ಯೂಸ್ ಫಾರ್ ಡೋರ್ ಓಪನಿಂಗ್. ಅವಾಗ ಏನಾಗುತ್ತೆ? ಸರ್, ನಾನೇನು ಹೇಳ್ತಾ ಇದ್ದೀನಿ ಸಿಂಪಲ್ ಆಗಿ, ನಾನು ಏನು ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಲ್ವೇಸ್ ನೀವು ಏನೇ ಮಾಡ್ಕೋಬೋದು. ಇಟ್ ಈಸ್ ನಾಟ್ ದಿ ಪ್ರಾಬ್ಲಮ್ ವಾಸ್ತು, ಅದು ನಿಮ್ಮ ಪ್ರಾಬ್ಲಮ್ ಅಂತ ಹೇಳ್ತೀವಿ ನಾವು. ಈಗ ನೀವು ನಾನು ಹೇಳೋದು
40 ಫೀಟ್ ಇದೆ ಅಪ್ಪ, ನೀವು 3 ಕಾರ್ ಇದೆ, ನೀವು ಕಂಪ್ಲೀಟ್ ಓಪನ್ ಮಾಡ್ಕೊಂತೀನಿ, ನೀವು ಅದ್ರದ್ದು ಏನು ಒಳ್ಳೇದು ಏನು ಅನುಭವಿಸ್ಬೇಕೋ ಕೆಟ್ಟದ್ದು ನೀವು ಅನುಭವಿಸ್ಬೇಕಾಗತ್ತೆ. ನೆಗೆಟಿವ್ ಸೈಡ್ ಓಪನ್ ಇದ್ರೆ ಅದು ಅನುಭವಿಸ್ಲೇಬೇಕು. ಅದಕ್ಕೆ ನೀವು ಭಾಳ ಸಿಂಪಲ್ ರೆಮಿಡಿ, ಅದ್ರದ್ದೇನು ಯೋಚನೆ ಮಾಡಬೇಡಿ. ಹಂಗಿತ್ತು ಅಂದರೆ ಈಗ ನಿಮ್ಗೆ ಅಪಾರ್ಟ್ಮೆಂಟ್ ಇದ್ದಾಗ ಕಂಪ್ಲೀಟ್ ಕೆಳಗೆ ಗ್ರೌಂಡಲ್ಲಿ ಪಾರ್ಕಿಂಗ್ ಇರ್ತದೆ, ಮೇಲೆ ಅಪಾರ್ಟ್ಮೆಂಟ್ಗಳಾಗಿದ್ದಾಗ ಅದು ಪ್ರಾಬ್ಲಮ್ ಆಗಲ್ಲ ನಿಮಗೆ. ಈಗ ನಿಮಗೊಂದು 40 ಫೀಟ್ ಮನೆ ಅಗಲ ಇದೆ, ಅವ್ರು ಕಂಪ್ಲೀಟ್ ಓಪನ್ ಮಾಡ್ತಾರೆ, 2 ಪಾರ್ಕ್ ಇವನ್ ವಾಯುದಲ್ಲೂ ಓಪನ್ ಮಾಡಿ ಕಾರ್ ಪಾರ್ಕ್ ಮಾಡ್ತಾರೆ, ಈಶಾನ್ಯದಲ್ಲಿ ನಿಮಗೆ ಗಾರ್ಡನ್ ಥರ ಎಲ್ಲ ಮಾಡ್ತಾರೆ. ಅದನ್ನು ನಾನು ನೋಡಿದ್ದೀನಿ. ಅದಕ್ಕೆ ಸಿಂಪಲ್ ರೆಮಿಡಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಹೇಳ್ದಲ್ಲ ಸರ್, ಎಲ್ಲ ಬೀಗಗಳು ನಮ್ಮ ಹತ್ರ ಚಾವಿದೆ, ಅದ್ರ ಬಗ್ಗೆ ತಲೆನ ಕಡಿಸ್ಕೊಬೇಡಿ. ಕಾನ್ಸೆಪ್ಟ್ ಮಾತ್ರ ಇಷ್ಟ, ಅದು ಬಟ್ ಯಾವತ್ತೂ ನೀವು ಅದು 20 ಫೀಟಿಂದ ಈ ಕಡೆಗಿದೆ ಅದ್ರ ನೆಗೆಟಿವ್ ರೋಲ್ ಪ್ಲೇ ಮಾಡೇ ಮಾಡ್ತದೆ ನಿಮ್ಮ ಲೈಫಲ್ಲಿ. ನೀವೇನೇ ಅನುಭವಿಸ್ಬೇಕಂತಿತ್ತು ಅಂದರೆ ಅದು ಪ್ಲೇ ಮಾಡುತ್ತೆ. ನೋ ಇಶ್ಯೂ. ಥ್ಯಾಂಕ್ ಯು ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹ್ಯಾಂಡ್ ಡೌನ್ ಮಾಡಿ. ನೆಕ್ಸ್ಟು ಯಾರು ನಾವು ಇವ್ರಿಗೆ ಮಾತ್ರ, ಯಾರು ಕ್ಯಾಮ್ರಾ ಆನ್ ಇದ್ದವ್ರಿಗೆ ಮಾತ್ರ ನಾವು ಅವಕಾಶ ಕೊಡ್ತೀವಿ. ಯಾರಿದ್ದಾರೆ ನೆಕ್ಸ್ಟು? ಹರಿಣಿ ಮೇಡಮ್, ಹೇಳಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹರಿಣಿ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಹೇಳಿ. ಸರ್ ನಮ್ದು ಮನೆ ಮೆಟ್ಟಿಲು ಈ ಗೇಟ್ ಮೇಡಮ್ ಕೂಡ ಮೇಡಮ್ ನಿಮ್ದು ಏನು ಕೇಳಬೇಡಿ, ನಾನು ಏನು ಹೇಳಿದ್ನಲ್ಲ, ಹಾ ಹಾ ನಾನು ನಿಮ್ಗೆ ಏನು ಹೇಳಿದ್ನಲ್ಲ ಅದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ರೆ ಕೇಳಿ ಅಂತ ಹೇಳಿದ್ರು. ಅದೇ ಮೆಟ್ಲಿಗಿಟ್ಲ ಸರ್ ನೀವು ನಾರ್ತ್ ಅಲ್ಲಿ ರೋಡ್ ಇದ್ರೆ ಒಳ್ಳೇದು ಅಂತ ಹೇಳಿದ್ರೆ, ಹಾಗೇನೆ ಪಶ್ಚಿಮದಲ್ಲಿ ರೋಡ್ ಇದ್ರೆ ಒಳ್ಳೇದು ಅಂತ ಹೇಳಿದ್ರೆ. ಒಂದು ಎಲ್ಲ ಮನೆ ದಿಕ್ಕಲ್ಲೂ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು. ಅದೇ ಬಟ್ ಅಲ್ಲಿ ಒಂದು ಮನೆ ಇತ್ತು ಅಂತಂದ್ರೆ ಮನೆಯ ನೆಕ್ಸ್ಟ್ ರೋಡ್ ಇರುತ್ತಲ್ಲ, ಅದು ಹಾ, ಪಾಸಿಟಿವ್ ಕೊಡುತ್ತಾ ಸರ್? ಇಲ್ಲ, ನೀವು ಅದಕ್ಕೆ ಹೇಳೋದು, ನಾವು ನಮ್ಮ ಏರಿಯಾವನ್ನ ಇನ್ನೊಂದು ನಾವು ಏನು ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ಏನಿರೋದು ನಮ್ಮ ಮನೆ ಆವರಣ, ಅದಕ್ಕೆ ಒಳ್ಳೆ ಕಾಂಪೌಂಡ್ ಹಾಕೊಂಡು ಪಾಸಿಟಿವ್ ಸೈಡಲ್ಲಿ ಕಾಂಪೌಂಡ್ಗೆ ಗೇಟ್ ಕೊಡೋದು ಮುಖ್ಯ. ನೀವು ಅಕ್ಕಪಕ್ಕದ ಏನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಅದು ನೆಕ್ಸ್ಟ್ ನಿಮಗೆ ಸ್ಲೋಪ್ಸಲ್ಲಿ ಬರ್ತದೆ, ಅದು ನಿಮಗೆ ಗೊತ್ತಾಗತ್ತೆ ಹೆಂಗೆ ಅಂತ. ಆಯ್ತಾ? ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಇನ್ನೊಂದು ಇಬ್ಬರಿಗೆ ಪ್ರಶ್ನೆ ಕೇಳ್ತೀನಿ. ದಯಾನಂದ್ ಅವರು ಸರ್ ಕೇಳಿ ಸರ್, ಇದಕ್ಕೆ ಪರ್ಟೇನಿಂಗ್ ಪ್ರಶ್ನೆ ಇದ್ರೆ ಕೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ನಂದು ಅನ್ಮ್ಯೂಟ್ ಆಯ್ತು. ಹೌದಾ? ಓಕೆ, ಹೇಳಿ. ಸರ್ ನಮಸ್ತೆ. ನಾನು ಬೇಸಿಕಲಿ ಹರಿಹರದವಳೇನೆ. ಹೌದಾ? ಸರ್ ನಂದೊಂದು ಪ್ರಶ್ನೆ ಇದೆ. ಈಗ ಪಶ್ಚಿಮ ವಾಯುವ್ಯದಲ್ಲಿ ನಾವು ಡೋರ್ ಮಾಡ್ತೀವಿ, ದಟ್ ಈಸ್ ರೈಟ್ ಅಲ್ವಾ? ಬೆಸ್ಟ್ ಓಕೆ. ಬೆಸ್ಟ್. ಸೊ ಪಶ್ಚಿಮ ವಾಯುವ್ಯದಲ್ಲಿ ನಾವು ಡೋರ್ ಮಾಡಿದಾಗ ಅವ್ರ ಪಶ್ಚಿಮದಲ್ಲಿ ಸೈಟ್ ಸಿಕ್ತು ಅಂತ ಅನ್ಕೊಳ್ಳಿ. ಆದ್ರೆ ಎದುರುಗಡೆ ಒಂದು ರೋಡ್ ಇದೆ, ದಟ್ ಈಸ್ ಪಾಸಿಟಿವ್. ಓಕೆ. ಅದು ಬಂದು ಕಾರ್ನರ್ ಸೈಟ್. ಆ ಕಡೆ ಈಗ ಪಶ್ಚಿಮದ ರೈಟ್ ಸೈಡ್ ಅಲ್ಲಿ ಏನೂ ಇಲ್ಲ, ಜಸ್ಟ್ ಕ್ಲೋಸ್ಡ್ ಅದು. ಈಗ ರೈಟ್ ಸೈಡ್ ಅಲ್ಲಿ ಇನ್ನೊಂದ್ ಸೈಟ್ ಇದೆ. ಸೊ ಅದ್ರ ಅಪೋಸಿಟ್ ಒಂದ್ ರೋಡ್ ಹೋಗುತ್ತೆ, ಅದು ಡೌನ್ ಇದೆ. ಅದು ಅದು ನೆಕ್ಸ್ಟ್ ಮೇಡಮ್, ಇದೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಅದೇ ಸ್ಲೋಪ್ಸ್ ಮತ್ತೆ ರೋಡ್ ಇಟ್ಸ್ ಅಂತ ಇನ್ನೆರಡು ಕಾನ್ಸೆಪ್ಟ್ ಇದೆ. ಅದೆಲ್ಲ ನೀವೇನ್ ಕನ್ಫ್ಯೂಷನ್ ಇದೆಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ಸರ್ ದಯಾನಂದ್ ಕುಮಾರ್ ಅವರು, ನೀವು ಇದು ಮಾಡಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ದಯಾನಂದ್ ಕುಮಾರ್ ಅವರು ಕೇಳಿ ಸರ್. ನಮಸ್ತೆ. ನಮಸ್ತೆ ಸರ್, ಹೇಳಿ. ಇದು ಪಶ್ಚಿಮ ಪೂರ್ವ ಅಪೋಸಿಟ್ ಮದರ್ ಇದು ಅಂತ ಹೇಳಿದ್ರಲ್ಲ. ಏನ್ ಸರ್? ಹಲೋ, ಹಾ, ಮದರ್ ಸೈಡ್ ಅಂತ ಹೇಳಿದ್ರಲ್ಲ, ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ. ಮದರ್ ಸೈಟ್ ಅಂತ ಹೇಳಿಲ್ಲ, ಹೆಣ್ಣು ಮಕ್ಕಳಿಗೆ ಒಳ್ಳೇದು ದಕ್ಷಿಣದಲ್ಲಿ ಇದ್ರೆ ಅಂತ ಅಷ್ಟೇ. ಸೈಟ್ ಅಂತ ಕೇಳ್ತಾ ಇಲ್ಲ ನಾನು, ಸೆಂಟ್ರ್ ಪ್ಲೇಸ್ ಬಾಕ್ಲ ಇಡಬಹುದಾ ಅಂತ ಕೇಳ್ತಿರೋದು ನಾನು. ಸರ್ ಅದೇ ನಾನು ಹೇಳ್ದಲ್ಲ, ಎಲ್ಲಾ ದಿಕ್ಕಿನ ಸೆಂಟ್ರಲ್ಲಿ, ಅದಕ್ಕೆ ಗುರುಸ್ಥಾನ ಅಂತ ಹೇಳ್ತೀವಿ. ದಕ್ಷಿಣ ಇರ್ಬೋದು, ಪಶ್ಚಿಮ ಇರ್ಬೋದು, ಪೂರ್ವ ಇರ್ಬೋದು, ಉತ್ತರ ಇರ್ಬೋದು, ಅದಕ್ಕೆ ಗುರುಸ್ಥಾನ ಅಂತ ಹೇಳ್ತೀವಿ. ಸೆಂಟ್ರಿಗೆ ಇಡ್ಬೋದು, ನೋ ಇಶ್ಯೂ. ಯಾವುದೇ ದಿಕ್ಕಾಗ್ಲಿ ಅದು ಬೆಸ್ಟ್. ಬೆಸ್ಟ್ ಇರುತ್ತಾ? ಹೌದೌದು, ಬೆಸ್ಟ್. ಯಾವುದೇ ದಿಕ್ಕಾಗ್ಲಿ. ಹಾ, ಬೆಸ್ಟ್ ಬರುತ್ತೆ. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ನೀವು ಹ್ಯಾಂಡ್ ಡೌನ್ ಮಾಡಿ ಆಮೇಲೆ ಮ್ಯೂಟ್ ಮಾಡ್ಕೊಳ್ಳಿ. ಇನ್ನೊಂದು ಒಬ್ರಿಗೆ ಪ್ರಶ್ನೆ ಕೇಳ್ತೀನಿ, ನೆಕ್ಸ್ಟ್ ಮುಂದೋಗೋಣ. ಯಾರೋ ಹೋಗ್ಬಿಟ್ರು. ಮಾಂತೇಶ್ ಅವರು ಹೇಳಿ ಅರ್ಥ ಆಗತ್ತಿಲ್ಲ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ. ಯಾರ್ದು ಇನ್ನೊಬ್ರು ಸರ್ ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಎಕ್ಸ್ಟ್ರಾ ಮಾತಾಡ್ಬೇಡಿ. ಹೇಳಿ, ಯಾರು? ಸರ್ ನಮಸ್ಕಾರ ಸರ್. ಸರ್ ನೀವು ಇದೇನ್ ಪ್ಲಾಟ್ ಬಗ್ಗೆ ಅಥವಾ ಈ ಎಂಟ್ರೆನ್ಸ್ ಬಗ್ಗೆ ಎಲ್ಲ ರೈಟ್ ಇದು ಒಳಗಡೆ ಇರೋ ಮನೆಯಲ್ಲಿರೋ ಒಳಗಡೆ ರೂಮ್ಗಳಿಗೂ ಅನ್ವಯ ಆಗ್ತದ ಎಂಟ್ರೆನ್ಸ್? ಸರ್ ಇಲ್ಲ, ಜನರಲಿ ಆಗಲ್ಲ. ಬಟ್ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನೀವು ಅದರಲ್ಲೂ ಅದನ್ನ ನೋಡ್ತಾ ಇದ್ದಾರೆ.
ಬೆಟರ್ ಅವಕಾಶ ಸಿಕ್ಕರೆ ಓಕೆ ಅದನ್ನ ಪಾಸಿಟಿವ್ ಓಕೆ ಸೈಡ್ ಅಲ್ಲಿ ಗುರುಗಳೇ, ಮಾಡೋದು ಬೆಟರ್. ಥ್ಯಾಂಕ್ ಯು ವಿಷ್ಣು. ಥ್ಯಾಂಕ್ ಯು ಸರ್. ಹೌದು. ಇನ್ನೊಬ್ರಿಗೆ ಓಕೆ ಕೇಳ್ತೀನಿ. ಯಾರು ಕೇಳೋಣ? ಓಕೆ, ಯಾರೋ ಒಬ್ರಿದ್ದಾರೆ. ಇನ್ನೊಬ್ರಿಗೆ ಲಾಸ್ಟ್ ಯಾರು ಹಂಸ ಮೇಡಮ್ ಅವ್ರು ಕೇಳ್ರಿ ಏನಿದೆ ಅಂತೇಳಿ. ಆಮೇಲೆ ಪರ್ಟನಿಂಗ್ ಟು ದಿಸ್ ಸಬ್ಜೆಕ್ಟ್. ನಮಸ್ತೆ ಸರ್. ನಮಸ್ತೆ. ನೀವು 2 ಪಕ್ಕ ರೋಡ್ ಇದ್ರೆ ಹೇಳಿದ್ರಿ, 4 ಪಕ್ಕ ಹೇಳಿದ್ರಿ. ಹೌದು 3 ಪಕ್ಕ ಇದ್ದಾಗ ಅದ್ರದ್ದು ಹೇಗೆ ತಗೊಳ್ಳೋದು ಸರ್? ಮೇಡಮ್, ಏನು ತೊಂದರೆ ಇಲ್ಲ, ಎಷ್ಟಾದ್ರೂ ರೋಡ್ ಇರ್ಬೋದು, ಒಳ್ಳೇದೇ. ಬಟ್ ನೀವು ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಪೂರ್ವಕ್ಕೆ, ದಕ್ಷಿಣಕ್ಕೆ ಮತ್ತೆ ಪಶ್ಚಿಮಕ್ಕೆ ರಸ್ತೆ ಇದ್ದಾಗ ನೀವು ಪೂರ್ವಕ್ಕೆ ಮೇನ್ ಡೋರ್ ಹಾಕೊಂಡ್ಬಿಟ್ರೆ ಆಯ್ತು, ಏನು ತೊಂದರೆ ಇಲ್ಲ. ಓಕೆ ಸರ್. ಅದೇ ಹೇಳೋದು, ಜನಗಳಲ್ಲಿ ಕಲ್ಪನೆ ಏನಿದೆ ಅಂದ್ರೆ ಉತ್ತರದ ರಸ್ತೆ ಬೆಸ್ಟು, ಪೂರ್ವದ ರಸ್ತೆ ಬೆಸ್ಟು, ಉತ್ತರದ ಎಂಟ್ರೆನ್ಸ್ ಬೆಸ್ಟು, ಹೌದು ಸರ್. ಪೂರ್ವದ ಎಂಟ್ರೆನ್ಸ್ ಬೆಸ್ಟ್ ಅಂತ ತಲೆಯಲ್ಲಿ ಕುತ್ಕೊಂಡಿದೆ. ಹೌದು ಸರ್. ಅವ್ರು ಫೀಡ್ ಮಾಡಿರೋದು ಹಂಗಂತ ಏನೂ ಇಲ್ಲ. ಎಲ್ಲಾ ದಿಕ್ಕುಗಳು ಒಳ್ಳೇದು, ಎಲ್ಲಾ ದಿಕ್ಕೂ ಕೆಟ್ಟದು. ಸರಿ ಪಾಸಿಟಿವ್ ಸರ್. ಸೈಡ್ ಅಲ್ಲಿ ಡೋರ್ ಇರಲೇಬೇಕು. ಓಕೆ ಸರ್. ಹಾ, ಆಯ್ತಾ? ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು. ಎಲ್ಲರೂ ಹ್ಯಾಂಡ್ ಡೌನ್ ಮಾಡಿ. ಮತ್ತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಕಾಣ್ತಾ ಇದ್ದಾರೆ, ಏನು ಹೇಳಿ, ಹ್ಯಾಂಡ್ ಡೌನ್ ಮಾಡಿ ಎಲ್ಲರೂ. ಯಾರಾದ್ರೂ ಒಬ್ಬರು SVR ಹ್ಯಾಂಡ್ ರೈಸ್ ಮಾಡಿದ್ರ ಅಂದ್ರೆ ಇದು ಕಾಣ್ತಾ ಇದೆಯಾನ ನಿಮ್ಗೆ? ಇದು ಹ್ಯಾಂಡ್ ಡೌನ್ ಮಾಡಿ ಪ್ಲೀಸ್. ಸರ್ ಕಾಣ್ತಾ ಇದೆ ಕಂಟಿನ್ಯೂ ಮಾಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಫುಲ್ ಸ್ಕ್ರೀನ್ ಕೊಟ್ಬಿಡಿ ಸರ್. ಡನ್ ಫುಲ್ ಸ್ಕ್ರೀನ್ ಕೊಡಿ. ಡನ್. ಈಗ ನಿಮ್ಮೆಲ್ಲ ಪ್ರಶ್ನೆಗಳು ಇಲ್ಲಿ ಬಹಳ ಉತ್ತರ ಸಿಗತ್ತೆ. ನಿಮಗೆ ಪಾಸಿಟಿವ್ ಸೈಡ್ ಮತ್ತು ನೆಗೆಟಿವ್ ಸೈಡ್ ಬಗ್ಗೆ ಈಗ ಮಾತಾಡಿದ್ವಿ. ಈಗ ಏನಾಗಿದೆ ಇಲ್ಲಿ ನೋಡಿ, ಫಸ್ಟ್ ಪಾಯಿಂಟ್ ಅಲ್ಲಿ ಎಕ್ಸ್ಟೆನ್ಷನ್ ಅಟ್ ನಾರ್ತ್ ಈಸ್ಟ್ ಕಾರ್ನರ್ ಅಂದ್ರೆ ಈಶಾನ್ಯ ಭಾಗದ ಅಲ್ಲಿ ಇದು ಎಕ್ಸ್ಟೆಂಡ್ ಆಗಿದೆ. ನಿಮಗೆ ನಿನ್ನೆ ಹೇಳ್ದಂಗೆ 4 ದಿಕ್ಕು ಮುಖ್ಯ ದಿಕ್ಕು, 4 ಉಪದಿಕ್ಕುಗಳ ಬಗ್ಗೆ ಮಾತಾಡಿದಾಗ ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗತ್ತೆ. ಯಾವುದೇ ಕಾರಣಕ್ಕೂ ಒಂದು ಪ್ಲಾಟ್ ಹಿಂಗಿದೆ, ಹಿಂಗೆ 40 ಫೀಟ್ ಇದೆ, ಹಿಂಗೆ 30 ಫೀಟ್ ಇದೆ, ಹಿಂಗೆ 38 ಫೀಟ್ ಇದೆ ಅಂತ ತಿಳ್ಕೊಂಡ್ರೆ, ಸೊ ಇಲ್ಲಿ ಇದೇನಾಗಿದೆ, ಇದು ಈಶಾನ್ಯ ಮೂಲೆ ಬೆಳೆದಿದೆ, ಇದು ಬೆಸ್ಟ್ ಪ್ಲಾಟು. ಅಂದರೆ ನಮಗೆ ಸೈಟಲ್ಲಿ ಇದು ಹೆಂಗಿದೆಯೋ ಹಾಗೆ ಕಾಂಪೌಂಡನ್ನು ಹಾಕ್ಕೊಂಡು ನಾವು ರೆಕ್ಟಾಂಗಲ್ ಆಗಿ ಅಥವಾ ಸ್ಕ್ವೇರ್ ಆಗಿ ಮನೆ ಕಟ್ಟಿದ್ರೆ ನಿಮಗಿದು ಹೆಲ್ಪ್ ಮಾಡ್ತದೆ. ಇದು ಪೂರ್ವದಲ್ಲಿ ರಸ್ತೆ ಇದೆ, ಆಮೇಲೆ ಇಲ್ಲಿ ಈಶಾನ್ಯ ಮೂಲೆ ಬೆಳೆದಿದೆ. ಸೊ ಇದು ಬಹಳ ಒಳ್ಳೆಯದು. ಒಂದು ವಾಸ್ತುದಲ್ಲಿ ಒಂದು ಪ್ರತೀತಿ ಏನಿದೆ, ನೀವು ಮನೆಯನ್ನ ಎಕ್ಸಾಕ್ಟ್ಲಿ ಚೌಕಾಕಾರ ಕಟ್ಟಿ ನಿಮ್ಮ ಕಾಂಪೌಂಡನ್ನು 1 ಇಂಚು ಅಥವಾ 2 ಇಂಚು ಬೆಳೆಸಿದ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಆಲ್ರೆಡಿ ಇಲ್ಲಿ ಒಂದು 2 to 3 ಫೀಟ್ ತನಕ ಇದು ಇನ್ಕ್ರೀಸ್ ಆಗಿದ್ರೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ಲಾಟ್. ಆಮೇಲೆ ನೀವು ಇದು ಹೆಂಗಿದು ಹಂಗೆ ಫೆನ್ಸ್ ಹಾಕೊಂಡು ನೀವು ಮನೆನ ರೆಕ್ಟಾಂಗಲ್ ಅಥವಾ ಸ್ಕ್ವೇರ್ ಕಟ್ಟಿದ್ರೆ ಬೆಸ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬರೋದು ಎಕ್ಸ್ಟೆನ್ಷನ್ ಅಟ್ ಸೌತ್ ಈಸ್ಟ್ ಕಾರ್ನರ್ ಅಂತ. ಇಲ್ಲಿ ನಿಮಗೆ ಉತ್ತರದಲ್ಲಿ ರಸ್ತೆ ಇದೆ, ಇಲ್ಲಿ ಸೌತ್ ಈಸ್ಟ್ ಕಾರ್ನರ್ ಬೆಳೆದಿದೆ. ಸೌತ್ ಈಸ್ಟ್ ಕಾರ್ನರ್ ಅಂದರೆ ಅಗ್ನಿ ಮೂಲೆ. ನಾನು ನಿಮಗೆ ಹಿಂದಿನ ಸ್ಲೈಡಲ್ಲಿ ಹೇಳ್ದಾಗೆ ಇದು ಹೆಂಗಾಗತ್ತೆ ಅಂದರೆ ದಿಸ್ ಇಸ್ ದಿ ನೆಗೆಟಿವ್ ಸೈಡ್. ಸೊ ಇದು ನೆಗೆಟಿವ್ ಸೈಡ್ ಬೆಳೆದಿರೋದ್ರಿಂದ ನಿಮಗೆ ಇಲ್ಲಿ ಲೀಗಲ್ ಪ್ರಾಬ್ಲಮ್ಸ್ ಬರ್ತದೆ, ಲಾಸ್ ಆಫ್ ವೆಲ್ತ್ ಬರ್ತದೆ, ಮೆಂಟಲ್ ಟೆನ್ಷನ್ ಕ್ರಿಯೇಟ್ ಆಗತ್ತೆ. ಆದರೆ ಈ ಪ್ಲಾಟ್ ನೀವು ತಗೋಬೇಕು ಅಂತಿದ್ರೆ ಇದನ್ನ ತಗೋಬಹುದು. ಆದರೆ ನಿಮ್ಮ ಫೆನ್ಸನ್ನು ಎಕ್ಸಾಕ್ಟ್ಲಿ ಸ್ಕ್ವೇರ್ ಆಗಿ ಕಟ್ಟಬೇಕಾಗತ್ತೆ. ಫೆನ್ಸನ್ನು ಸ್ಕ್ವೇರ್ ಆಗಿ ಕಟ್ಟಿ ನೀವು ಈ ಪ್ಲಾಟ್ ನಿಮ್ದು ಎಕ್ಸ್ಟ್ರಾ ಸ್ಪೇಸ್ ಇದೆಲ್ಲ ಅದನ್ನು ನೀವು ನಿಮ್ಮ ಮನೆ ಒಳಗೆ ಅಥವಾ ನಿಮ್ಮ ಕಾಂಪೌಂಡ್ ಒಳಗೆ ತೆಗೆದಿದ್ದಂಗೆ ಸಪ್ರೇಟಾಗಿ ಹೊರಗಡೆಯಿಂದ ಯೂಸ್ ಮಾಡಿದ್ರೆ ಇದು ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಮಾಡಲ್ಲ. ಕಾಂಪೌಂಡ್ ನೀವು ಇಲ್ಲಿ ರೆಕ್ಟಾಂಗಲ್ ಅಥವಾ ಸ್ಕ್ವೇರ್ ಆಗಿ ಕಟ್ಕೊಂಡ್ಬಿಟ್ಟು ಈ ಪಾರ್ಟನ್ನು ನೀವು ನಿಮ್ಮ ಜಾಗದಿಂದ ಒಮಿಟ್ ಮಾಡ್ಬೇಕಾದ್ರೆ ಆದಷ್ಟು ಯೂಸ್ ಮಾಡದಿದ್ದಂಗೆ ಇದ್ರೆ ಬೆಸ್ಟ್ ಆಗತ್ತೆ. ನೆಕ್ಸ್ಟ್ ಇಲ್ಲೇನಾಗುತ್ತೆ, ಮತ್ತು ಉತ್ತರದಲ್ಲಿ ರಸ್ತೆ ಇದೆ. ಇಲ್ಲೇನಾಗಿದೆ, ಈ ಫಸ್ಟ್ ಡ್ರಾಯಿಂಗಲ್ಲಿ ನೋಡಿದ್ರಲ್ಲ, ಇಲ್ಲಿ ಉತ್ತರ ಈಶಾನ್ಯ ಬೆಳೆದಿದೆ. ಇದು ಉತ್ತರ, ಇದು ಈಶಾನ್ಯ, ಇದು ಉತ್ತರ ಈಶಾನ್ಯ ಬೆಳೆದಿದೆ. ಅದೇ ರೀತಿ ಇಲ್ಲೇನಿದೆ, ಇಲ್ಲಿ ಉತ್ತರಕ್ಕೆ ರಸ್ತೆ ಇದೆ, ಇಲ್ಲಿ ಪೂರ್ವ ಈಶಾನ್ಯ ಬೆಳೆದಿದೆ ಈ ಜಾಗದಲ್ಲಿ.
ಇಲ್ಲಿ ಫಸ್ಟ್ ಡ್ರಾಯಿಂಗಲ್ಲಿ ನಿಮಗೆ ಉತ್ತರ ಈಶಾನ್ಯ ಬೆಳೀತು, ಸೆಕೆಂಡ್ ಜಾಗದಲ್ಲಿ ಇದು ಪೂರ್ವ ಈಶಾನ್ಯ ಬೆಳೀತು. ಅಗೇನ್ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಸೈಟ್. ಇದು ಹೆಂಗಿದೆ ಹಂಗೆ ನೀವು ಫೆನ್ಸ್ ಕಟ್ಕೊಂಡು ನೀವು ಮನೆನ ವಾಸ್ತು ಪ್ರಕಾರ ಕಟ್ಟಿದ್ರೆ ಆಯ್ತು. ಮತ್ತು ಇಲ್ಲಿದೆ, ಇಲ್ಲಿ ನಿಮಗೆ ಉತ್ತರಕ್ಕೆ ರಸ್ತೆ ಇದೆ. ಇಲ್ಲೇನಾಗತ್ತೆ, ಈ ಪ್ಲಾಟ್ ಹಿಂಗೆ ಬೆಳೆದಿದೆ ಅಂದರೆ ದಕ್ಷಿಣ ಮತ್ತು ಆಗ್ನೇಯ ದಿಕ್ಕು, ಅಂದರೆ ದಕ್ಷಿಣ ಆಗ್ನೇಯ ಅಂತ ಹೇಳ್ತೀವಿ. ಸೊ ನಾನು ನಿಮ್ಗೆ ಏನು ಹೇಳಿದೆ, ಇದನ್ನು ನಾವು ಎಕ್ಸಾಕ್ಟ್ಲಿ ಹಾಫ್ ಮಾಡಿದಾಗ ಇದು ಪಾಸಿಟಿವ್ ಸೈಡ್ ಬೆಳೆದಿದೆ. ಇದು ನಿಮಗೆ ಪಾಸಿಟಿವ್ ಸೈಡ್ ಬೆಳೆದಿದೆ. ಆದರೂ ನಾವೊಂದು ಏನು ಹೇಳ್ತೀವಿ, ಇದನ್ನು ಆಗ್ನೇಯ ಬೆಳೆದಾಗ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆದರೆ ನೀವು ಇದನ್ನು ಮತ್ತೆ ನೀವು ರೆಕ್ಟಾಂಗಲ್ ಆಗಿ ಅಥವಾ ಸ್ಕ್ವೇರ್ ಆಗಿ ಫೆನ್ಸಿಂಗ್ ಮಾಡ್ಕೊಂಡು ಆಮೇಲೆ ನೀವು ಇದನ್ನು ಮನೆನ ಕಟ್ಕೊಂಡ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತು ನೆಕ್ಸ್ಟ್ ಇಲ್ಲಿ ಬರ್ತದೆ ಎಕ್ಸ್ಟೆನ್ಷನ್ ಆಫ್ ಸೌತ್ ವೆಸ್ಟ್ ಕಾರ್ನರ್, ಅಂದರೆ ನೈಋತ್ಯ ದಿಕ್ಕು. ದಿಸ್ ಈಸ್ ಒನ್ ಆಫ್ ದಿ ವರ್ಸ್ಟ್ ಪ್ಲಾಟ್. ಯಾವುದೇ ಕಾರಣಕ್ಕೂ ನಾವು ಇದನ್ನು 1 ಅಡಿ 2 ಅಡಿ ಇದ್ರೆ ನಾವು ತಗೊಂಡು ಇದನ್ನು ಸ್ಕ್ವೇರ್ ಮಾಡ್ಕೊಳಕ್ಕೆ ಹೇಳ್ತೀವಿ. ಭಾಳ ಬೆಳೆದಿತ್ತು ಅಂದರೆ ಇದನ್ನು ಯಾವುದೇ ರೀತಿ ತಗೊಳಕ್ಕೆ ಹೋಗ್ಬೇಡಿ ಅಂತ ನಾವು ಹೇಳೋದು. ಇದೇನಾಗುತ್ತೆ, ನಾವು ನಾಳೆ ನೀವು ಮನೆ ತಗೊಂಡು ಕಟ್ಟಿದರೆ ಈ ಜಾಗದಲ್ಲಿ ನೀವು ವಾಸ್ತು ರೀತಿಯೇ ಮನೆ ಕಟ್ಟಿ ಈ ಥರ ಫೆನ್ಸ್ ಇತ್ತು ಅಂದರೆ ಆ ಮನೆಯಲ್ಲಿ ಕಲಹಗಳು ಬರ್ತದೆ. ಆಮೇಲೆ ಅವ್ರದ್ದು ಯಾವುದೇ ರೀತಿ ದುಡ್ಡು ಹಣಕಾಸು ಉಳಿಯಲ್ಲ. ಆಮೇಲೆ ಮನೆ ಕಟ್ಟಿ 7ರಿಂದ 11 ವರ್ಷದಲ್ಲಿ ಮನೆ ಯಜಮಾನ್ರಿ ಅಲ್ಲಿ ಇರಲ್ಲ. ಅಂದರೆ ಮನೆ ಯಜಮಾನ್ರು ಇರಲ್ಲ ಅಂದರೆ ಒಂದು ಅವರು ಮಾರಿ ಆ ಊರನ್ನು ಬಿಟ್ಟು ಹೋಗ್ಬೋದು, ಬಿಸ್ನೆಸ್ ಮಾಡ್ತಾ ಇದ್ರೆ ಅಂತೂ ಲಾಸ್ ಆಗ್ಬೋದು. ಆಮೇಲೆ ಅಥವಾ ಅನ್ಯಾಚುರಲ್ ಡೆತ್, ಆಕ್ಸಿಡೆಂಟಲ್ ಡೆತ್, ಸೂಯಿಸೈಡಲ್ ಡೆತ್ ಆಗೋ ಚಾನ್ಸಸ್ ಭಾಳ ಇರ್ತದೆ ಈ ಪ್ಲಾಟ್ ಈ ರೀತಿ ಬೆಳೆದ್ರೆ. ಇದು ಜನರಲಿ ನಾವು ರೆಕಮೆಂಡ್ ಮಾಡಲ್ಲ ಯಾರಿಗೂ, ಇದನ್ನು ಫ್ರೀಯಾಗಿ ಕೊಟ್ಟರು ತಗೋಬೇಡಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಬರ್ತದೆ ಫೋರ್ತ್, ನಿಮಗೆ ಇಲ್ಲಿ ಪೂರ್ವದಲ್ಲಿ ರಸ್ತೆ ಇದೆ. ಇಲ್ಲಿ ಏನಾಗಿದೆ ನಿಮಗೆ, ನಾನು ನಿಮಗೆ ಆಗಲೇ ಹೇಳ್ದಂಗೆ ಮತ್ತು ಫಸ್ಟಿಗೆ ಹೇಳ್ದಂಗೆ ಇದು ನಮಗೆ ಇದು ಪಾಸಿಟಿವ್ ಸೈಡ್ ಅಂತ, ಅಂದರೆ ವಾಯುವ್ಯ ಮೂಲೆ, ಇದು ಪಶ್ಚಿಮ ವಾಯುವ್ಯ ಬೆಳೆದಿದೆ ಈ ಜಾಗದಲ್ಲಿ. ಸೊ ಅಗೇನ್ ದಿಸ್ ಇಸ್ ದಿ ಪಾಸಿಟಿವ್ ಸೈಟ್. ಈ ಫೆನ್ಸಿಂಗ್ ಇದು ಹಂಗೆ ಕಟ್ಬಿಟ್ಟು ನೀವು ಗೇಟ್ ಮಾತ್ರ ಸ್ಟ್ರೇಟಾಗಿ ಹಾಕಬೇಕು. ಇದು ಹಿಂಗೆ ಈ ಥರ ಕಾರ್ನರ್ಗೆ ಈ ರೀತಿ ಗೇಟ್ ಹಾಕಂಗಿಲ್ಲ. ಈಗ ಇಲ್ಲಿ ಗೇಟನ್ನ ಸ್ಟ್ರೇಟ್ ಹಾಕೋಬೇಕಾಗತ್ತೆ. ಮತ್ತು ನೀವು ಇದೇ ಲೈನಲ್ಲಿ ನೀವು ಗೇಟ್ ಹಾಕಿದ್ರೆ ಅದು ಉತ್ತರ ವಾಯುದ ನೈಋತ್ಯ ನೋಡ್ತದೆ ಅಂತ ಹೇಳ್ತೀವಿ. ಅದು ನಿಮ್ಗೆ ಈಗ ಅದು ಜಸ್ಟ್ ಸಡನ್ನಾಗಿ ಡೈಜೆಸ್ಟ್ ಮಾಡೋಕ್ಕಾಗದಿದ್ರೆ ಅದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡೋಂತೆ. ಸೊ ಇದು ಕಾಂಪೌಂಡ್ ಹೆಂಗಿದೆ ಹಂಗೆ ಕಾಂಪೌಂಡ್ ಕಟ್ಕೊಂಡು ನೀವು ಇಲ್ಲಿ 50% ಈ ಕಡೆಗೆ ಇರೋದ್ರಿಂದ ಇಲ್ಲಿ ಒಂದು ಒಳ್ಳೆ ಡೋರ್ ಇಟ್ಕೋಬೋದು. ಇದೇನಾಗುತ್ತೆ, ನಿಮಗೆ ನೇಮ್ ಫೇಮ್ ಮನಿ ಎಲ್ಲ ಬರ್ತದೆ, ಹೆಸರು ಹಣಕಾಸು ಕೀರ್ತಿ ಆಮೇಲೆ ರಾಜಕೀಯ ಮೌಲ್ಯನೂ ಸಿಗುತ್ತೆ ಅಂತ ಹೇಳ್ತೀವಿ ಈ ಭಾಗದಲ್ಲಿ. ಇದನ್ನು ಪಶ್ಚಿಮ ವಾಯು ಬೆಳೆದ್ರೆ ನೆಕ್ಸ್ಟ್ ಇಲ್ಲಿ ಬರ್ತದೆ. ಆಗಲೇ ಇಲ್ಲಿ ನೋಡಿದ್ರೆ ಇದು ದಕ್ಷಿಣ ನೈಋತ್ಯ ಬೆಳೆದಿತ್ತು. ಈಗ ಇದೇ ರೋಡು ಇಲ್ಲಿ ಪಶ್ಚಿಮ ನೈಋತ್ಯ ಬೆಳೆದಿದೆ. ಅಗೇನ್ ಇಟ್ ಈಸ್ ಲಾಸ್ ಆಫ್ ಹೆಲ್ತ್ ವೆಲ್ತ್ ಎರಡೂ ಇದೆ. ಆಮೇಲೆ ಇದೇ ರೀತಿ ಫೆನ್ಸ್ ಎಲ್ಲ ಕಟ್ಕೊಂಡ್ರೆ ನೀವು ಮನೇಲಿ ಇದ್ರೂ ಅಪವಾದಗಳು ತಪ್ಪದೇ ಇಲ್ಲ. ನೀವು ಇನ್ನೊಬ್ರು ಯಾರೋ ಮಾಡಿದ ತಪ್ಪಿಗೆ ನೀವು ಕೋರ್ಟ್ ಕಚೇರಿ ಹತ್ಬೋದು. ಅಥವಾ ಬಿಸ್ನೆಸ್ ಮ್ಯಾನ್ ಇರ್ತಾರೆ ಅಂದರೆ ಅವ್ರ ಮನೇಲಿ ರೇಡ್ ಆಗ್ಬೋದು, IT ರೇಡ್ಸ್ ಆಗ್ಬೋದು. ಈ ಥರ ನಿಮಗೆ ಈ ಎಕ್ಸ್ಟೆನ್ಷನ್ ಆದರೆ ಸೊ ಇದೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ ಪ್ಲೀಸ್. ಯಾಕೆಂದರೆ ನಾನು ಮತ್ತೆ ನಿಮಗೆ ಇದು ರೆಮಿಡಿ ಅಂತಲೂ ಅಂದರೆ ಏನಾಗುತ್ತೆ, ನಿಮಗೆ ಭಾಳ ಇಂಪಾರ್ಟೆಂಟ್. ನೀವು ಯಾರೋ ಇದನ್ನು ಕನ್ಸಲ್ಟೆನ್ಸಿಗೆ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಮುಂದೆ ನೀವು ಇದು ಕಲ್ತಿರೋ ಮಾಡ್ಬೇಕಂತಿದ್ರೆ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್. ನಿಮಗೆ ಭಾಳ ಸೂಕ್ಷ್ಮವಾಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬರ್ತದೆ ಪೂರ್ವದಲ್ಲಿ ರಸ್ತೆ ಇದೆ. ನಿಮ್ಗೆ ಇಲ್ಲೇನಾಗಿದೆ, ಉತ್ತರ ವಾಯು ಬೆಳೆದಿದೆ, ನಾರ್ತ್ ವೆಸ್ಟ್. ಇಲ್ಲಿ ಬೆಳೆದಿದ್ದು ಪಶ್ಚಿಮ ವಾಯುವ್ಯ. ಯಾಕಂದರೆ ಇದು ಪಶ್ಚಿಮ ವಾಯು ಇಲ್ಲಿ ಬೆಳೆದಿತ್ತು, ಅದು ಒಳ್ಳೆಯದು. ಆದರೆ ಇಲ್ಲಿ ಉತ್ತರ ಮತ್ತು ವಾಯು ಬೆಳೆದಿದೆ, ಇದು ಒಳ್ಳೆಯದಲ್ಲ. ಇಲ್ಲಿತ್ತು ಅಂದರೆ ಅದೇ ಫೈನಾನ್ಷಿಯಲ್ ಲಾಸ್ ಆಗುತ್ತೆ. ಆಮೇಲೆ ಸಣ್ಣ ಮಕ್ಕಳಿದ್ರೆ ಅವ್ರ ಮಾತು ಕೇಳಲ್ಲ ಅಂತ ಹೇಳ್ತೀವಿ ನಮಗೆ. ಆಮೇಲೆ ಇನ್ಕಮ್ಗಿಂತ ಎಕ್ಸ್ಪೆಂಡಿಚರ್ ಜಾಸ್ತಿ ಇರ್ತದೆ ಈ ಜಾಗದಲ್ಲಿ. ಇದೇ ಥರ ನೀವು ಪ್ಲಾಟ್ ತಗೊಂಡ್ರೆ. ಬಟ್ ಎಲ್ಲ ಹತ್ರ ನಮ್ದು ಒಂದೇ ಒಂದು ಸಜೆಷನ್ ಏನಂದರೆ, ಈ ನೆಗೆಟಿವ್ ಸ್ವಲ್ಪ ಡೆವಲಪ್ ಆಗಿದೆ 1 ಅಡಿ 2 ಅಡಿ ಅಂದರೆ ಆ ಥರದ್ದು ಪ್ಲಾಟ್ ತಗೊಂಡು ನೀವು ರೆಕ್ಟಾಂಗಲ್ ಆಗಿ ನೀವು ಫೆನ್ಸನ್ನು ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದಾಗತ್ತೆ. ಇಲ್ಲಿ ಉತ್ತರಕ್ಕೆ ರಸ್ತೆ ಇದೆ. ಇಲ್ಲೇನಾಗಿದೆ, ಇಲ್ಲಿ ನಿಮಗೆ ಮತ್ತೆ ಈಶಾನ್ಯ ಕಟ್ಟಾಗಿದೆ. ಇಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಕಟ್ಟಾಗಿದೆ. ನಿನ್ನೆ ಯಾರೋ ಹೇಳ್ತಾ ಇದ್ರು, ಒಂದು ಪ್ರಶ್ನೆ ಕೇಳಿದ್ರು, ಸರ್ ಹಿಂಗೆ ಕಟ್ಟು ಬಗ್ಗೆ ಅದಿದೆ ಅಂಥೇಳಿ. ಸೊ ಕಟ್ ಅಂದರೆ ಬರೀ ಮನೆಗಳಲ್ಲೂ ಕಟ್ಟಲ್ಲ, ಇದು ನಿಮಗೆ ಪ್ಲಾಟಲ್ಲೂ ಕಟ್ಟಾದಂಗೆ ಆಗುತ್ತೆ. ನಿಮ್ಗೆ ಆಗಲೇ ಹೇಳ್ದಂಗೆ ಇದ್ರ ಬಗ್ಗೆ ನಿಮಗೆ ಇಲ್ಲಿ ಅಗೇನ್ ಲೀಗಲ್ ಪ್ರಾಬ್ಲಮ್ಸ್ಗೆ ಇದು ದಾರಿ ಮಾಡಿಕೊಡ್ತದೆ. ಸೇಮ್ ಥಿಂಗ್.
ಇಲ್ಲಿ ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಇದೆ, ಇದ್ರದ್ದು ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೊಳ್ರಿ. ಇಲ್ಲಿ ಈಸ್ಟ್ ಬ್ಲಾಕ್ ಅಂತಿದೆ. ಈಸ್ಟ್ ಬ್ಲಾಕ್ ಅಂದರೆ ಪೂರ್ವದಲ್ಲಿ ರಸ್ತೆ ಇದ್ದಾಗ ಈ ಸೈಡ್ ಯಾವತ್ತು ಪೂರ್ವದಲ್ಲಿ ರಸ್ತೆ ಇದ್ರೆ ಇದಕ್ಕೆ ಈಸ್ಟ್ ಬ್ಲಾಕ್ ಅಂತ ಹೇಳ್ತೀವಿ. ಸೌತ್ ಈಸ್ಟ್ ಬ್ಲಾಕ್ ಅಂದರೆ ಸೌತ್ ಮತ್ತು ಈಸ್ಟ್ ಅಂದರೆ ಪೂರ್ವಕ್ಕೆ ಮತ್ತು ದಕ್ಷಿಣಕ್ಕೆ ರಸ್ತೆ ಇದ್ದಾಗ ಇದಕ್ಕೆ ಸೌತ್ ಈಸ್ಟ್ ಬ್ಲಾಕ್ ಅಂತ ಹೇಳ್ತೀವಿ. ಸೌತ್ ಬ್ಲಾಕ್ ಅಂದರೆ ದಕ್ಷಿಣದಲ್ಲಿ ರಸ್ತೆ ಇದ್ರೆ ಅದಕ್ಕೆ ಸೌತ್ ಬ್ಲಾಕ್ ಅಂತ ಹೇಳ್ತೀವಿ. ವೆಸ್ಟ್ ಬ್ಲಾಕ್ ಅಂದರೆ ಪಶ್ಚಿಮದಲ್ಲಿ ರಸ್ತೆ ಇದ್ರೆ ಅದಕ್ಕೆ ವೆಸ್ಟ್ ಬ್ಲಾಕ್ ಅಂತ ಹೇಳ್ತೀವಿ. ನಾರ್ತ್ ವೆಸ್ಟ್ ಆದರೆ ವಾಯುವ್ಯದಲ್ಲಿ ರಸ್ತೆ ಇದ್ರೆ, ಉತ್ತರ ವಾಯುವ್ಯದಲ್ಲಿ ರಸ್ತೆ ಇದ್ರೆ ಅದನ್ನು ನಮಗೆ ನಾರ್ತ್ ವೆಸ್ಟ್ ಬ್ಲಾಕ್ ಅಂತ ಹೇಳ್ತೀವಿ. ನಾರ್ತ್ ಬ್ಲಾಕ್ ಅಂದರೆ ಉತ್ತರದಲ್ಲಿ ರಸ್ತೆ ಇದ್ರೆ, ನಾರ್ತ್ ಈಸ್ಟ್ ಅಂದರೆ ಫಸ್ಟ್ ಹೇಳ್ದಂಗೆ ಉತ್ತರ ಮತ್ತು ಪೂರ್ವದಲ್ಲಿ ಎರಡೂ ಸೈಡ್ ನಮಗೆ ರೋಡ್ ಇರ್ತದೆ, ಅದಕ್ಕೆ ನಾವು ನಾರ್ತ್ ಈಸ್ಟ್ ಬ್ಲಾಕ್ ಅಂತ ಹೇಳ್ತೀವಿ. ಒನ್ ಆಫ್ ದಿ ಬೆಸ್ಟ್ ಸೈಟ್ಸ್. ಅದಕ್ಕೆ ನೀವು ಎಕ್ಸ್ಟ್ರಾ ಪ್ರೀಮಿಯಂ ರೇಟ್ ಕೊಟ್ಟರು ತಗೊಳ್ಳೋರು ಭಾಳ ಜನ ಇರ್ತಾರೆ. ಓಕೆ, ಸೊ ಇಷ್ಟೊತ್ತು ನಾವು ವಾಸ್ತುಶಾಸ್ತ್ರ ಪ್ಲಾಟ್ ಸೆಲೆಕ್ಷನ್ ಅಂತ ಮಾತಾಡಿದ್ವಿ. ಅಂದರೆ ಯಾವ ಕಡೆಗೆ ರೋಡ್ ಇದ್ರೆ ಒಳ್ಳೇದು ಅದೆಲ್ಲ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಈಗ ನಾವು ಮಾತಾಡೋದು ಯಾವುದು, ಸ್ಲೋಪ್ಸ್. ಅಂದರೆ ಸ್ಲೋಪ್ಸ್, ಲ್ಯಾಂಡ್ ಸ್ಲೋಪ್ಸ್, ನಮಗೆ ಎಲ್ಲಿ ಎತ್ತರ ಮತ್ತು ತಗ್ಗಿದ್ರೆ ಒಳ್ಳೇದು ಅಂತ. ಲ್ಯಾಂಡ್ ಸ್ಲೋಪ್ಸ್ ನಾರ್ತ್ ಮತ್ತು ಸೌತ್. ಯಾವಾಗಲೂ ನೀವು ಒಂದು ಯಾವುದೇ ಸೈಟ್ ತಗೊಂಡ್ರೆ ದಕ್ಷಿಣದಲ್ಲಿ ಅದು ಎತ್ತರ ಇರಬೇಕು, ಉತ್ತರದಲ್ಲಿ ತಗ್ಗಿದ್ರೆ ಅದು ಒಳ್ಳೆಯದು ಅಂತ ಹೇಳ್ತೀವಿ. ಅಂದರೆ ನಿಸರ್ಗ ವಾಸ್ತು ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ. ನಿಸರ್ಗ ವಾಸ್ತು ಅಂದರೆ ಯಾವುದೇ ಜಾಗದಲ್ಲಿ ನೀವು ತಗೊಂಡಾಗ ನಿಮಗೆ ದಕ್ಷಿಣದಲ್ಲಿ ಸ್ವಲ್ಪ ಹೈಟ್ ಇದೆ, ಉತ್ತರದಲ್ಲಿ ಸ್ವಲ್ಪ ತಗ್ಗಿದ್ರೆ ಒಳ್ಳೆಯದು, ಅದು ಬೆಸ್ಟ್ ಪ್ಲಾಟ್ ತಗೋಬಹುದು ಅಂತ. ಅದೇ ರೀತಿ ಉತ್ತರದಲ್ಲಿ ಹೈಟ್ ಇದೆ, ದಕ್ಷಿಣದಲ್ಲಿ ತಗ್ಗಿದೆ ಅಂದರೆ ಅದು ಇನ್ಆಸ್ಪೀಷಿಯಸ್, ಅದು ಒಳ್ಳೇದಲ್ಲ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಮತ್ತೆ ಮುಂದೆ ನಮಗೆ ಪಶ್ಚಿಮದ ಪ್ಲಾಟ್ ಬಂತಂದ್ರೆ ಯಾವತ್ತು ಪಶ್ಚಿಮ ದಿಕ್ಕು ಹೈಟಲ್ಲಿ ಇರ್ತದೆ, ಪೂರ್ವ ದಿಕ್ಕು ತಗ್ಗಿರ್ತದೆ, ಅದು ಒಳ್ಳೆ ಸೈಟ್ ಅಂತ ಹೇಳ್ತೀವಿ ನಾವು. ಇದು ಎಸ್ಪೆಷಲಿ ನಮಗೆ ಮಲೆನಾಡು ಪ್ರದೇಶದಲ್ಲಿ ಈ ಥರದ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ನೀವು ಪಶ್ಚಿಮ ತಗ್ಗಾಗಿ ಪೂರ್ವ ಹೈಟಾಗಿ ಅವ್ರೇನಾದ್ರು ಮನೆ ಕಟ್ಟಿದ್ರೆ ವಾಸ್ತು ರೀತಿಯಿಂದ ಸರಿ ಇದ್ರೂ ಇದು ನಿಮಗೆ ನಾಳೆ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡುತ್ತದೆ. ಸೊ ಅದನ್ನು ಭಾಳ ಇಂಪಾರ್ಟೆಂಟಾಗಿ ನೀವು ಗಮನಿಸ್ಬೇಕಾಗತ್ತೆ. ಆಮೇಲೆ ಪೂರ್ವ ಹೈಟ್ ಆಗಿ ಪಶ್ಚಿಮ ತಗ್ಗಿದ್ರೆ ಅದು ನಿಮಗೆ ಪ್ರಾಬ್ಲಮ್ ಮಾಡ್ತದೆ. ಯಾವುದೇ ಕಾರಣಕ್ಕೂ ನಿಮಗೆ ಫಸ್ಟ್ ಹೆಂಗೆ 4 ದಿಕ್ಕು 8 ದಿಕ್ಕು ಎಷ್ಟು ಇಂಪಾರ್ಟೆಂಟು, ಈ ಲ್ಯಾಂಡ್ ಸೆಲೆಕ್ಷನಲ್ಲಿ ನಿಸರ್ಗ ಭಾಳ ನಿಮಗೆ ಹೆಲ್ಪ್ ಮಾಡಬೇಕಾಗತ್ತೆ. ಸೊ ಯಾವುದೇ ಕಾರಣಕ್ಕೂ ಭಾಳ ಡಿಫ್ರೆನ್ಸ್ ಇದ್ರೆ, ಅಂದರೆ ನೀವು ಏನಾದ್ರು ಅದನ್ನು ಒಂದೇ ರೀತಿ ಲೆವೆಲ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅದನ್ನು ನೀವು ಆ ಸೈಟನ್ನು ನೀವು ತಗೊಳ್ಳೋಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಆಮೇಲೆ ಮತ್ತೆ ಏನಾಗುತ್ತೆ, ಕೆಲವತ್ರ ನೈಋತ್ಯ ಹೈಟ್ ಇದೆ, ಈಶಾನ್ಯ ತಗ್ಗಿದೆ, ಕಾರ್ನರ್ಸ್ ನೈಋತ್ಯ ಹೈಟ್ ಇದೆ, ಈಶಾನ್ಯ ತಗ್ಗಿದೆ, ಅದು ಭಾಳ ಒಳ್ಳೆಯದು. ಅದೇ ರೀತಿ ಮತ್ತೆ ನಿಮಗೆ ನೈಋತ್ಯ ತಗ್ಗಾಗಿ ಈಶಾನ್ಯ ಹೈಟ್ ಆದರೆ ಅದು ಅಗೇನ್ ಇಟ್ ಇಸ್ ಇನ್ಆಸ್ಪಿಷಿಯಸ್. ಭಾಳ ಡಿಫರೆನ್ಸ್ ಇದ್ರೆ 8-10 ಅಡಿ ಡಿಫರೆನ್ಸ್ ಇದ್ರೆ ಆ ಥರದ ಪ್ಲಾಟನ್ನು ತಗೊಳಕ್ಕೆ ಹೋಗ್ಬೇಡಿ. ಇಲ್ಲ ಅಂದರೆ ನೀವು ಅದು ಕಂಪ್ಲೀಟನ್ನು ಕ್ಲೀನ್ ಮಾಡ್ಕೊಂಡು ಅಂಡರ್ಗ್ರೌಂಡ್ ಪಾರ್ಕಿಂಗ್ ಮಾಡಿ ಮೇಲೆ ಮನೆ ಕಟ್ತೀರಿ ಅಂತಿದ್ರೆ ಆ ಥರದ್ರಲ್ಲಿ ಇದು ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಮಾಡಲ್ಲ. ನೆಕ್ಸ್ಟ್ ಒನ್ ಆಫ್ ದಿ ಬೆಸ್ಟ್ ಮತ್ತು ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ಸ್, ನಿಮ್ಗೆ ಯಾರೇ ನೀವು ನಾಳೆ ಕನ್ಸಲ್ಟೆನ್ಸಿಗೆ ಹೋಗ್ತೀರಾ ಅಥವಾ ನೀವೇ ಯಾವ ಖುದ್ದಾಗಿ ಒಂದು ಮನೆಯನ್ನು ಪರ್ಚೇಸ್ ಮಾಡ್ಬೇಕಂದ್ರೆ, ಜಾಗವನ್ನು ಪರ್ಚೇಸ್ ಮಾಡ್ಬೇಕಂತಿದ್ರೆ ಇದು ಬೀದಿ ಶೂಲ ಅಂತ, ರೋಡ್ ಇಟ್ ಅಂತಾರೆ, ಬೀದಿ ಶೂಲ ಅಂತ ಹೇಳ್ತಾರೆ. ಬಟ್ ನಾನು ಇದಕ್ಕೆ 2 ಅರ್ಥವನ್ನು ಕೊಡ್ತಾ ಇದ್ದೀನಿ. ಬೀದಿ ಶೂಲ ಒಂದು, ಬೀದಿ ಓಟ ಒಂದು. ಒಂದು ಬೀದಿ ಶೂಲ ಬರ್ತದೆ, ಒಂದು ಬೀದಿ ಓಟ ಬರ್ತದೆ. ಇಲ್ಲಿ ಎಲ್ಲರೂ ಇದನ್ನ ಹೇಳ್ತಾರೆ ಬೀದಿ ಶೂಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ 2 ಕಾನ್ಸೆಪ್ಟ್ ಬರ್ತದೆ, ಒಂದು ಬೀದಿ ಶೂಲ, ಒಂದು ಬೀದಿ ಓಟ ಅಂತ ಬರ್ತದೆ. ಇದು ಎಲ್ಲಿ ನಿಮಗೆ ಹೆಂಗೆ ಅಂತ ತೋರಿಸ್ಬೇಕಂದ್ರೆ ನಿಮ್ಗೊಂದು ಸಿಂಪಲ್ ಡ್ರಾಯಿಂಗ್ ಇದೆ, ಅದರಿಂದ ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ನಿಮಗೆ ತೋರಿಸಿದೆ, ಇದು ಪಾಸಿಟಿವ್ ಸೈಡ್ ನೆಗೆಟಿವ್ ಸೈಡ್ ಇದು ನೋಡಿದರೆ ಇದೆಲ್ಲ ಕವರ್ ಮಾಡಿದ್ವಿ ನಾವು. ಈಗ ನಿಮ್ಗೆ ಹೇಳಿದಲ್ಲ, ಈಗ ಆಗಲೇ ಫ್ಲೋರ್ ಹೈಟ್ ಬಗ್ಗೆ ಮಾತಾಡಿದ್ವಿ. ಅದರಲ್ಲಿ ಇಲ್ಲೇನಾಗಿದೆ ಅಂದರೆ
ಸೊ ಪಶ್ಚಿಮದಲ್ಲಿ ಎತ್ತರ ಇದ್ರೆ ಅದು ಒಳ್ಳೇದು, ಉತ್ತರದಲ್ಲಿ ತಗ್ಗಿದ್ರೆ ಒಳ್ಳೇದು, ದಕ್ಷಿಣದಲ್ಲಿ ಎತ್ತರ ಇದ್ರೆ ಒಳ್ಳೇದು, ಉತ್ತರದಲ್ಲಿ ಪೂರ್ವದಲ್ಲಿ ತಗ್ಗಿದ್ರೆ ಒಳ್ಳೇದು. ಸೇಮ್ ಪಾಯಿಂಟ್ನ ಈ ತರ ಒಂದು ಡ್ರಾಯಿಂಗ್ ಅಲ್ಲಿ ಹಾಕಿದ್ವಿ. ಬೇಕಾದ್ರೆ ಇದ್ರದ್ದೊಂದು ಸ್ಕ್ರೀನ್ ಶಾಟ್ ಹೊಡ್ಕೋಬಹುದು. ಇದನ್ನ ಒಂದು ಇದ್ರ ಕ್ಲಿಕ್ ಮಾಡ್ಕೋಬಹುದು. ಇದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಕ್ಕೆ ಈಸಿ ಆಗತ್ತೆ ನಮಗೆ. ಆಮೇಲೆ ಈ ತರದ್ದು ಪ್ಲಾಟ್ ಇರ್ಬೋದು. ಅಂದ್ರೆ ನಿಮಗೆ ಅದೇ ನೈಋತ್ಯದಿಂದ ಈಶಾನ್ಯ ಅಥವಾ ಈಶಾನ್ಯದಿಂದ ನೈಋತ್ಯ ಇದು ತಗ್ಗಿದ್ರೆ, ಅಂದ್ರೆ ರೆಡ್ ಕಲರ್ ಏನು ಮಾರ್ಕ್ ಇದೆಯಲ್ಲ ಅದು ತಗ್ಗಿದ್ರೆ ಅದು ಒಳ್ಳೇದಲ್ಲ. ಅದೇ ಈ ಕಡೆಗೆ ತಗ್ಗಿದ್ರೆ ಒಳ್ಳೇದು ಅಂತ ಗ್ರೀನ್ ಕಲರ್ ಮಾರ್ಕ್. ಸೊ ಇದ್ರದ್ದೊಂದು ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೋಬಹುದು. ನೆಕ್ಸ್ಟ್ ನಮಗೆ ರೋಡ್ ಹಿಟ್ಸ್ ಬಗ್ಗೆ, ಅದೇ ಬೀದಿ ಓಟ ಮತ್ತೆ ಬೀದಿ ಶೂಲ. ಆಗ್ಲೇ ನಾವು ಒಂದು ಪ್ಲಾಟ್ ಅನ್ನ ಮಾರ್ಕ್ ಮಾಡಿ ನಾವು ನಿಮಗೆ ಪಾಸಿಟಿವ್ ಸೈಡ್ ಆಮೇಲೆ ನೆಗೆಟಿವ್ ಸೈಡ್ ಅಂತ ಹೇಳಿದ್ವಿ. ಸೊ ಯಾವುದೇ ಒಂದು ರಸ್ತೆ ನಮಗೆ ಇದಿಷ್ಟು ಜಾಗದಲ್ಲಿ, ಅಂದ್ರೆ ಈಗ ನಾವು ಪೂರ್ವದ ಮಧ್ಯದಿಂದ ಈಶಾನ್ಯದವರೆಗೂ ಯಾವುದೇ ಒಂದು ರಸ್ತೆ, ಒಂದು 10 ಅಡಿ ಅಗಲ ರಸ್ತೆ ಬಂದು ಅದಕ್ಕೆ ಟಚ್ ಆಯ್ತು ಅಂದ್ರೆ ಒನ್ ಆಫ್ ದಿ ಬೆಸ್ಟ್ ಬೀದಿ ಓಟ ಅಂತ ಹೇಳ್ತೀವಿ. ಅದಕ್ಕೆ ಶೂಲ ಅಂತ ಹೇಳಲ್ಲ. ಎಲ್ಲರೂ ಅದಕ್ಕೆ ಶೂಲ ಅಥವಾ ರೋಡ್ ಇಟ್ ಅಂತಾರೆ. ಬಟ್ ನಾನೇನು ಹೇಳ್ತೀನಿ ಅಂದ್ರೆ ಇದಕ್ಕೆ ಬೀದಿ ಓಟ ಅಂತ ಹೇಳ್ತೀವಿ. ಅಂದ್ರೆ ಏನಾಗುತ್ತೆ, ಈ ಥರದಿತ್ತು ಅಂದ್ರೆ ಇದು ಎಲ್ಲ ಪ್ಲಾಟ್ಗಳಿಗೆ ಜನರಲಿ ಸಿಗಲ್ಲ. ಒಂದು 100 ಸೈಟಲ್ಲಿ ಒಬ್ರಿಗೋ ಇಬ್ರಿಗೋ ಸಿಗ್ಬೋದು. ಸೊ ಇದು ನಿಮ್ಮ ವಾಸ್ತು ರೀತಿಯಾಗಿ ಮನೆ ಕಟ್ಟಿದಾಗ ಇದನ್ನು ನಿಮಗೆ ಭಾಳ ಹೆಲ್ಪ್ ಮಾಡ್ತದೆ. ಇದು ಪ್ಲಸ್ ಮಾಡ್ತದೆ. ನಿಮ್ಮ ಬಿಸ್ನೆಸ್ ಇರಲಿ ಅಥವಾ ನಿಮ್ಮ ಜಾಬ್ ಇರಲಿ, ಅದಕ್ಕೆ ಹೆಲ್ಪ್ ಮಾಡ್ತದೆ. ಟೈಮ್ಗೆ ನಿಮಗೆ ಪ್ರಮೋಷನ್ ಸಿಗುತ್ತೆ. ಅಂದರೆ ಸುಖ ಸಮೃದ್ಧಿ ಎಲ್ಲದೂ ಸಿಗುತ್ತೆ. ಇದು ಈ ಥರದ ಬೀದಿ ಓಟ ಇದ್ರೆ ಇದು ಪೂರ್ವ ಈಶಾನ್ಯದ ಬೀದಿ ಓಟ ಅಂತ ಹೇಳ್ತೀವಿ. ಇದನ್ನು ಉತ್ತರ ಈಶಾನ್ಯದ ಬೀದಿ ಓಟ ಅಂತ ಹೇಳ್ತೀವಿ. ಇದು ಪೂರ್ವ ಈಶಾನ್ಯದ ಬೀದಿ ಓಟ, ಇದು ಉತ್ತರ ಈಶಾನ್ಯದ ಬೀದಿ ಓಟ. ಇದು ಶೂಲ ಅಲ್ಲ. ಅದನ್ನು ದಯಮಾಡಿ ನೀವು ನೆನ್ಪಿಟ್ಕೊಳ್ಳಿ. ಆಮೇಲೆ ಬೇಕಾದರೆ ಇದರದ್ದು ಸ್ಕ್ರೀನ್ ಶಾಟ್ ತಗೊಳ್ಳಿ. 10 ಸೆಕೆಂಡ್ಸ್ ಕೊಡ್ತೀನಿ. 1 2 3 4 5 6 7 8 9 10. ಓಕೆ, ನಿಮ್ಗೆ ಹಿಂದೆ 2 ಡ್ರಾಯಿಂಗಲ್ಲಿ ತೋರಿಸಿದಾಗ ಪಾಸಿಟಿವ್ ಸೈಡ್ ಮತ್ತು ನೆಗೆಟಿವ್ ಸೈಡ್ ಅಂತ ತೋರಿಸಿದ್ವಿ. ಇಲ್ಲೇನಾಗಿದೆ, ಅರ್ಧದಿಂದ ಈ ಕಡೆಗೆ ಬಂದಾಗ ಇದು ನೆಗೆಟಿವ್ ಸೈಡ್ ಆಗೋದ್ರಿಂದ ಈ ಭಾಗದಲ್ಲಿ ರೋಡ್ ಹಿಟ್ ಆದರೆ ಇದಕ್ಕೆ ನಾವು ಶೂಲ ಅಂತ ಹೇಳ್ತೀವಿ. ಇದು ಒಳ್ಳೇದಲ್ಲ. ಎಸ್ಪೆಷಲಿ ಮನೇಲಿರೋ ಹೆಣ್ಮಕ್ಳಿಗೆ ಇದು ತೊಂದರೆ ಮಾಡ್ತದೆ. ಆಮೇಲೆ ನೀವು ಮನೇಲಿದ್ರು ಅಪವಾದಗಳು ತಪ್ಪಲ್ಲ, ಕೋರ್ಟ್ ಕಚೇರಿ ಎಲ್ಲ ಹತ್ಸತ್ತೆ ಈ ಥರದ ಬೀದಿ ಶೂಲ. ಯಾವುದೇ ಕಾರಣಕ್ಕೂ ಇದು ನಿಮ್ಗೆ ಒಳ್ಳೆ ರೇಟ್ ಕೊಡ್ತೀವಿ ಅಥವಾ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೀವಿ, ನೀವು ಇದನ್ನು ತಗೊಳ್ರಿ ಅಂದರೆ ಯಾವುದೇ ಕಾರಣಕ್ಕೂ ಇದನ್ನು ತಗೊಳಕ್ಕೆ ಹೋಗ್ಬೇಡಿ. ಇದಕ್ಕೆ ರೆಮಿಡೀಸ್ ಭಾಳ ಕಡಿಮೆ. ಕೆಲವ್ರು ಏನು ಹೇಳ್ತಾರೆ, ಈ ಥರದ ಶೂಲ ಇದ್ದರೆ ಒಂದು ಗಣಪತಿ ಚಿತ್ರ ಒಂದು ಕಾಂಪೌಂಡ್ಗೆ ಹಾಕಿ ಒಳ್ಳೇದು ಅಂತ ಹೇಳ್ತಾರೆ, ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂಥೇಳಿ. ಬಟ್ ಆ ಥರದ್ದು ಚಾನ್ಸಸ್ ಭಾಳ ಕಡಿಮೆ ಇದೆ. ಆದಷ್ಟು ಈ ಥರದ ಪ್ಲಾಟನ್ನು ನೀವು ಪರ್ಚೇಸ್ ಮಾಡ್ಬೇಕಂತಿದ್ರೆ ಅದನ್ನು ಅವಾಯ್ಡ್ ಮಾಡಿ. ಇಲ್ಲ ಆಗಲೇ ನೀವು ಮನೆ ತಗೊಂಡು ಆಗಲೇ ಕಟ್ಟಿದರೆ ಅದಕ್ಕೆ ಸಣ್ಣ ರೆಮಿಡಿ ಇದೆ, ಅದನ್ನು ನಾವು ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ಇದು ಟೋಟಲ್ ಏರಿಯಾದಲ್ಲಿ ಈ ಪೂರ್ವದಲ್ಲಿ ಇದು ನೆಗೆಟಿವ್ ಸೈಡ್ ಆಗಿರೋದ್ರಿಂದ ಇಲ್ಲಿ ಬಂದು ಇದು ಟಚ್ ಆದರೆ ಇದಕ್ಕೆ ನಾವು ಬೀದಿ ಶೂಲ ಅಂತ ಹೇಳ್ತೀವಿ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳಿದಾಗ ಇದು ಉತ್ತರ ವಾಯುದಲ್ಲಿ ಬರೋದ್ರಿಂದ ನಿಮಗೆ ಇಲ್ಲಿ ಇದು ಬಂದು ಹಿಟ್ ಆಗೋದ್ರಿಂದ ಇದನ್ನು ನಮಗೆ ರೋಡ್ ಇಲ್ಲಿ ಬಂದು ಈ ಭಾಗದಲ್ಲಿ ಬಂದು ಹಿಟ್ ಆದರೆ ಇದು ನಮಗೆ ಬೀದಿ ಶೂಲ ಅಂತಾನೆ ಹೇಳೋದು. ಆಯ್ತಾ? ಸೊ ಇದು ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ರಿ ಅನ್ಸುತ್ತೆ. ನೆಕ್ಸ್ಟ್ ಅಗೇನ್ ಮತ್ತೆ ನಮ್ಗೆ ಇಲ್ಲಿ ಪಶ್ಚಿಮದಲ್ಲಿ ಈ ಭಾಗದಲ್ಲಿ ನಾವು ಇದು ಪಾಸಿಟಿವ್ ಸೈಡ್ ಅಂತ ಹೇಳ್ತಲ್ಲ, ಇಲ್ಲಿ ಬಂದಿದ್ದು ಟಚ್ ಆದರೆ ಈ ಜಾಗದಲ್ಲಿ ಇದು ಮತ್ತೆ ಬೀದಿ ಓಟ ಆಗತ್ತೆ. ಇದು ಶೂಲ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಯು ಕ್ಯಾನ್ ಪರ್ಚೇಸ್ ದಿಸ್ ಅಟ್ ಎನಿ ಕಾಸ್ಟ್, ನೋ ಇಶ್ಯೂ. ಇನ್ನೊಬ್ರನ್ನ ನೀವು ಕೇಳಲೇಬೇಡಿ ಅಥವಾ ಇನ್ನೊಬ್ರಿಗೆ 100% ಸಜೆಸ್ಟ್ ಮಾಡಿ, ಸರ್ 100% ಯು ಗೋ ಫಾರ್ ದಿಸ್ ಸೈಟ್, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಈ ಥರದ ಪಶ್ಚಿಮ ವಾಯುವ್ಯದ ಬೀದಿ ಓಟ. ನೆಕ್ಸ್ಟ್ ಇದು ದಕ್ಷಿಣ ಆಗ್ನೇಯದ ಬೀದಿ ಓಟ ಅಂತ ಹೇಳ್ತೀವಿ. ದಕ್ಷಿಣ ಆಗ್ನೇಯದ ಬೀದಿ ಓಟ ಎಲ್ಲಿ ಬರ್ತದೆ ಅಂದರೆ ತಿರುಪತಿ ತಿರುಮಲದಲ್ಲಿ ಬರ್ತದೆ. ಸೊ ನಿಮಗೆ ಅದ್ರದ್ದು ಎಷ್ಟೊಂದು ವಾಸ್ತುವಿಂದ ಅಭಿವೃದ್ಧಿ ಆಗಲಿಕ್ಕೆ ಅದು ಕಾರಣ ಇದೆ. ಇದೂ ಒಂದು ಕಾರಣ ಇದೆ. ಯಾವುದು? ದಕ್ಷಿಣ ಆಗ್ನೇಯದ ಬೀದಿ ಓಟನು ಅದಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಮತ್ತು ಇಲ್ಲಿ ನೆಕ್ಸ್ಟ್ ಬರೋದು ನಮಗೆ ನೈಋತ್ಯ, ಅಂದರೆ ಪಶ್ಚಿಮ ನೈಋತ್ಯ ಮತ್ತು ದಕ್ಷಿಣ ನೈಋತ್ಯ. ನಿಮ್ಗೆ ಹೇಳ್ದಂಗೆ ಇರೋದು ಅರ್ಧದಿಂದ ಸೆಂಟ್ರಿಂದ ಈ ಕಡೆಗೆ ಬಂದರೆ ಇದು ಹಿಟ್ ಅಂತ ಹೇಳ್ತೀವಿ.
ಈ ಕಡೆಯಿಂದ ಬಂದರೆ ಇದು ಹಿಟ್ಟು ಅಂತ ಹೇಳ್ತೀವಿ. ಇದು ಪಶ್ಚಿಮ ನೈಋತ್ಯ ಮತ್ತು ದಕ್ಷಿಣ ನೈಋತ್ಯ. ಯಾವುದೇ ಕಾರಣಕ್ಕೂ ನಿಮ್ಗೆ ಆಗಲೇ ಹೆಂಗೆ ಹೇಳಿದ್ನೋ ನೈಋತ್ಯ ದಿಕ್ಕು ಬೆಳೆದ್ರೆ ಯಾವುದೇ ಕಾರಣಕ್ಕೂ ಸೈಟ್ ತಗೋಬೇಡಿ ಅಂತ ಹೇಳ್ತೀವೋ ಅದೇ ರೀತಿ ನಿಮಗೆ ಈ ಥರದ ಸೈಟ್ಗಳು ಬಂದರೂ ಫ್ರೀಯಾಗಿ ಕೊಟ್ಟು ಮೇಲೆ ಒಂದು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೂ ನೀವು ಯಾವುದೇ ಕಾರಣಕ್ಕೂ ಈ ಥರದ ಸೈಟ್ಗಳನ್ನು ನೀವು ಯಾವುದೇ ಕಾರಣಕ್ಕೂ ಪರ್ಚೇಸ್ ಮಾಡಬೇಡಿ. ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಇಲ್ಲ ಅಂದರೆ ನೀವು ಈ ಥರದ್ದು ತಗೊಂಡ್ರೆ ನೀವು ಊರನ್ನು ಬಿಡಬೇಕಾಗತ್ತೆ. ಅಂದರೆ ನೀವು ಪ್ರಾಬ್ಲಮ್ಸ್ ಅಲ್ಲಿ ಸಿಕ್ಕಾಕೊಂಡು ನೀವು ಊರನ್ನು ಬಿಡಬೇಕಾಗತ್ತೆ. ಅದಕ್ಕೆ ದಯಮಾಡಿ ಈ ಥರದ ಪ್ಲಾಟ್ ಇದ್ದರೆ ನೀವು ತಗೋಬೇಕಂತಂದ್ರೂ ತಗೊಳಕ್ಕೆ ಹೋಗ್ಬೇಡಿ. ಅಥವಾ ನಿಮ್ದು ಯಾರೋ ಫ್ರೆಂಡ್ಸು ಅಥವಾ ರಿಲೇಟಿವ್ಸ್ ನೀವೀಗೇನೋ ವಾಸ್ತು ಕಲ್ತೀರಿ ಅಂತ ಯಾರಿಗಾರು ಏನಾದರೂ ಸಲಹೆ ಕೊಡೋಕೆ ಹೋದರೆ ಈ ಥರದಿದ್ರೆ ಯಾವುದೇ ಕಾರಣಕ್ಕೂ ಇದನ್ನು ತಗೋಬೇಡಿ, ಅವಾಯ್ಡ್ ಮಾಡಿ ಅಂಥೇಳಿ. ಬೇಕಾದರೆ ಇದ್ರದ್ದೊಂದು ಸ್ಕ್ರೀನ್ ಶಾಟ್ ಹೊಡ್ಕೊಳ್ರಿ. ಸರ್ ಅಮೃತ್ ಸರ್ ಇದ್ದೀರಾ? ಹಾ ಸರ್ ಇದ್ದೀನಿ. ಹಾಂ ಸರ್, ಈಗ ಈ ಪಾಯಿಂಟ್ ಈಗ ನಾವು ಫಸ್ಟಿಂದ ಏನು ಹೇಳಿದ್ವಿ ಅದರಲ್ಲಿ ಏನಾದ್ರು ಅವ್ರಿಗೆ ಡೌಟ್ಸ್ ಇದ್ರೆ ಅವ್ರು ಕೇಳಲಿ ಸರ್. ಅದು ತನುಜ ಮೇಡಮ್ ಮಾತಾಡಿ. ನಮಸ್ಕಾರ. ಇವಾಗ ಅಂದ್ರೆ ಲೇನ್ಸ್ ಇರುತ್ತಲ್ವಾ, ನಾವು ರೋಡ್ ಇಟ್ ಅಲ್ಲದೆ ಇವಾಗ ಕನ್ಸ್ಟ್ರಕ್ಟೆಡ್ ಏರಿಯಾಲಿ ಲೇನ್ಸ್ ಇರುತ್ತೆ. ಹೌದು ಸೊ ಅದು ಅದಕ್ಕೂ ಇದೆ ಇಂಪ್ಯಾಕ್ಟ್ ಇರುತ್ತಾ ಮೇಡಮ್? ಲೇನ್ಸ್ ಅಂದ್ರೆ ನಿಮ್ಮ ಮನೆ ಮುಂದೆ ಹೋಗುತ್ತಲ್ಲ ಅದು ಆ ಮನೆ ಅಂದ್ರೆ ಅದು ರಸ್ತೆ ಅದಷ್ಟೇ ನಮಗೆ. ಅಂದ್ರೆ ರಸ್ತೆ ಈಗ ಅಂದ್ರೆ ಸಪೋಸ್ ಮನೆ ಇದೆ, ವೆಹಿಕಲ್ಸ್ ಮೂವ್ ಆಗುತ್ತೆ ಅಲ್ಲಿ. ಅದು ಪ್ರಾಬ್ಲಮ್ ಇಲ್ಲ. ಆದ್ರೆ ನಾನು ಹೇಳೋದು ಈಗ ನಿಮ್ಮ ಮನೆ ಮುಂದೆ ಒಂದು ರಸ್ತೆ ಇದೆ, ಉತ್ತರದ ರಸ್ತೆ ಇದೆ, ಪೂರ್ವದ ರಸ್ತೆ ಇದೆ, ಅದು ಏನು ಪ್ರಾಬ್ಲಮ್ ಮಾಡಲ್ಲ. ಈಗ ನಿಮ್ಮ ಮನೆ ಇದೆ, ಆ ಮನೆ ಎದುರುಗಡೆಗೆ ಒಂದು ರಸ್ತೆ ಕಾಣ್ತಾ ಇದ್ರೆ ಓಕೆ ಅದು ತೊಂದರೆ ಮಾಡ್ತದೆ. ಅದು ಪಾಸಿಟಿವ್ ಸೈಡಲ್ಲಿದ್ರೆ ಒಳ್ಳೇದು, ನೆಗೆಟಿವ್ ಸೈಡಲ್ಲಿದ್ರೆ ಅದು ಒಳ್ಳೇದಲ್ಲ ಅಂತ. ಬಿಕಾಸ್ ನಂತರ ಎಷ್ಟೋ ಇದಿದೆ. ನಾನು ರಾಣೆಬೆನ್ನೂರಲ್ಲಿ ಒಬ್ಬರದು ಮನೆ ನೋಡ್ಲಿಕ್ಕೆ ಹೋಗಿದ್ದೆ. ಅವರು ವಾಸ್ತು ಪ್ರಕಾರ ಚೆನ್ನಾಗಿ ಕಟ್ಟಿಸ್ತಾ ಇದ್ರು, ಬಿಸ್ನೆಸ್ ಮ್ಯಾನು. ನಾನು ಅವ್ರಿಗೆ ಏನು ಹೇಳಿದೆ, ಸರ್ ನಿಮ್ಮ ಮನೆ ಕೈಯನ್ನು ಕಟ್ಟಿಸ್ತಾ ಇದ್ರೆ ಭಾಳ ಒಳ್ಳೇದು, ತೊಂದರೆ ಇಲ್ಲ. ಬಟ್ ಆಸ್ ಪರ್ ಮೈ ನಾಲೆಡ್ಜ್ ನಿಮಗೆ ಉತ್ತರ ವಾಯುದ ಬೀದಿ ಶೂಲ ಆಗೋದ್ರಿಂದ ಮ್ಯಾಕ್ಸಿಮಮ್ ಅಂದರೆ 3 ಇಯರ್ಸ್ನ ಈ ಮನೆ ಇಟ್ಕೋಬೋದು, ಅದರ ಮೇಲೆ ನಿಮ್ಗೆ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದೆ ಅವ್ರಿಗೆ. ಬಟ್ ಅವ್ರ ಬ್ಯಾಡ್ ಲಕ್ಕಿಂದ ವಿದಿನ್ 1.5 ಇಯರ್ಸ್ ಅವ್ರ ಮನೆ ಸೇಲ್ ಮಾಡಿದರು. ಬಿಸ್ನೆಸ್ಸಲ್ಲಿ ಏನೋ ಪ್ರಾಬ್ಲಮ್ ಆಗಿ ಕೊನೆಗೆ 3 ವರ್ಷ ಆದ್ರೂ ಒಂದು ಯಾವುದೋ ಹಳೆ ಮನೆ ಪರ್ಚೇಸ್ ಮಾಡೋಕೆ ಹೋದ್ರು, ಅದೇನೋ ಪ್ರಾಬ್ಲಮ್ ಆಯಿತು. ಹಾಗೆ ಅವರು ಮತ್ತು ಒಳ್ಳೆ ಇದನ್ನೇ ಸಿಗಲಿಲ್ಲ. ನನಗೆ ಗೊತ್ತಿದ್ದಂಗೆ 6 ಇಯರ್ಸ್ ಆಗಿದೆ, ಅವ್ರಿಗಿನ್ನೂ ಒಳ್ಳೆ ಮನೆಯೇ ಸಿಕ್ಕಿಲ್ಲ. ಕೊನೆಗೆ ಜಾಗ ತಗೊಂಡು ಕಟ್ಸೋಣ ಅಂದರೂ ಲಾಸ್ಟ್ ಮೂಮೆಂಟಲ್ಲಿ ಪ್ರಾಬ್ಲಮ್ ಆಗ್ತಿತ್ತು, ಅದು ಪ್ರಾಬ್ಲಮ್ ಆಗ್ತಿತ್ತು. ಸೊ ನಾನು ಇದೆಲ್ಲ ಏನಾಗಿದೆ ಅಂದರೆ ಲಾಸ್ಟ್ 18 ಇಯರ್ಸಿಂದ ಇದೆಲ್ಲ ನೋಡಿರೋದ್ರಿಂದ ನಿಮ್ಗೆ ಹೇಳ್ಬೋದು. ನನಗೆ ಎಲ್ಲದಕ್ಕೂ ಒಂದು 100 ಎಕ್ಸಾಂಪಲ್ಸ್ ಇದೆ. ಏನು ಮಾಡಿದ್ದು ನಿಮ್ಗೆ ಏನು ಹೇಳಿದ್ನೋ ಫಾರ್ ಎವ್ರಿಥಿಂಗ್ ಐ ಸೀನ್ ದಟ್. ಆಮೇಲೆ ಯಾವುದೇ ಕಾರಣಕ್ಕೂ ನಿಮಗೆ ಪಾಸಿಟಿವ್ ಸೈಡು ನೆಗೆಟಿವ್ ಸೈಡು ನೀವು ನಿಮ್ಮ ಮನೆಯೇ ನೋಡ್ಕೋಬೇಕು. ಅಂದರೆ ಈಗ ಬೇರೆ ಯಾವುದು ಬೇಡ, ನಿಮ್ಮ ಮನೆ ನೀವು ವಾಸ್ತು ಪ್ರಕಾರ ಇದೆಯೋ ಇಲ್ಲ ಅಂತ ನೀವು ಅನಲೈಸ್ ಮಾಡ್ಕೋಬೇಕಂದ್ರೆ ನಾನು ಫಸ್ಟ್ ಡೇ ಏನು ಹೇಳ್ದಾನೆ, ನಿನ್ನೆ ಏನು ಹೇಳ್ದಾನೆ ಅಂದರೆ ಒಂದು ಕಲರ್ಸು, ಆಮೇಲೆ ಆ ಝೋನಲ್ಲಿ ಏನು ಬರ್ತದೆ ನೆಕ್ಸ್ಟ್ ಡೇ ಕ್ಲಾಸಲ್ಲಿ ಬರ್ತದೆ. ಅಂದರೆ ಯಾವುದೇ ಜಾಗದಲ್ಲಿ ಏನಿರಬೇಕು, ಬಾತ್ರೂಮ್ ಇರಬೇಕು, ಟಾಯ್ಲೆಟ್ ಇರಬೇಕು, ಅದ್ರ ಬಗ್ಗೆ ನಾಳೆ ಮಾತಾಡೋಣಂತೆ. ಸೊ ಯಾವತ್ತೂ ಕಲರ್ಸ್ ಭಾಳ ಇಂಪಾರ್ಟೆಂಟು. ಆಮೇಲೆ ನೆಕ್ಸ್ಟ್ ಈಗ ನಿಮಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಸೈಡ್ ಅಂತ ಹೇಳಿದೆ. ಇದರಲ್ಲಿ ನೆಕ್ಸ್ಟ್ ನಾವು ಮಾತಾಡ್ಬೇಕಾದ್ರೆ ಮನೆಗಳು ಮಾತಾಡ್ಬೇಕಾದ್ರೆ ನೆಗೆಟಿವ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಅಂದರೆ ನೆಗೆಟಿವ್ ಅಂದರೆ ಪೂರ್ವ ಆಗ್ನೇಯ ಬೆಳೆದ್ರೆ ಅದು ತಪ್ಪು ಮನೆಗಳಲ್ಲೇ. ಆಮೇಲೆ ಭಾಳ ಜನ ಏನು ಮಾಡ್ತಾರೆ, ಒಂದು ಉತ್ತರದಲ್ಲಿ ಬಾಗಿಲಿರ್ತದೆ, ಅಡುಗೆ ಮನೆ ಇರ್ತದೆ, ಅಡುಗೆ ಮನೆಯಿಂದ ಒಂದು ಹಿತ್ಲಿಕ್ಕೆ ಹೋಗ್ಲಿಕ್ಕೆ ಒಂದು ಯುಟಿಲಿಟಿ ಏರಿಯಾ, ಅದನ್ನು ಪೂರ್ವ ಆಗ್ನೇಯದಲ್ಲಿ ಕೊಡ್ತಾರೆ, ಅದು ತಪ್ಪಾಗುತ್ತೆ. ಅದು ದಕ್ಷಿಣ ಆಗ್ನೇಯದಲ್ಲಿ ಇದ್ರೆ ತಪ್ಪಲ್ಲ, ಬಟ್ ಪೂರ್ವ ಆಗ್ನೇಯದಲ್ಲಿ ಕೊಟ್ಟಾಗ ಅದು ತಪ್ಪಾಗುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಲೇನ್ಸ್ ಇಂಪ್ಯಾಕ್ಟ್ ಆಗುತ್ತಾ ಸರ್? ಮೇಡಮ್ ಲೇನ್ಸ್ ಅಂದ್ರೆ ಏರಿಯಾ ಕನ್ಸ್ಟ್ರಕ್ಷನ್ಸ್ ಆಗಿರ್ತಲ್ವಾ, ಸೊ 2-3 ಮನೆ ಮಧ್ಯದಲ್ಲಿ ಲೇನ್ಸ್ ಕೊಟ್ಟಿರ್ತಾರೆ. ಸೊ ಅದೇನು ಪ್ರಾಬ್ಲಮ್ ಆಗಲ್ಲ, ಅದೇನು ಇಂಪ್ಯಾಕ್ಟ್ ಅಂದ್ರೆ ಆಗಲ್ಲ. ರೋಡ್ ಹಿಟ್ ಅಂದ್ರೆ ನಿಮ್ಮ ಮನೆ ಏನು ಆವರಣ ಇದೆಯಲ್ಲ 30-40-46 ಅದು ಲೇನ್ ಹಿಟ್ ಆದ್ರೇನು ಅದು ಹಿಟ್ ಅಂತಾನೆ ಕನ್ಸಿಡರ್ ಹೌದು ಮಾಡಿ. ಹಿಟ್ ಆದ್ರೆ ಹೌದೌದು. ಸಣ್ಣದೇ ಅಂದ್ರೆ ಒಂದು 8 ಫೀಟ್ 10 ಫೀಟ್ ಅದು ಪಾಸಿಟಿವ್ ಸೈಡ್ ಅಲ್ಲಿ ಇದ್ರೆ ಅದು ಓಟ, ನೆಗೆಟಿವ್ ಸೈಡ್ ಅಲ್ಲಿ ಇದ್ರೆ ಹಿಟ್. ಆ ಸಣ್ಣ ಲೈನು ಕನ್ಸಿಡರ್ ಆಗುತ್ತೆ. ಓಕೆ ಓಕೆ, ಅದೇ ನೀವು ಬರೀ ದೊಡ್ಡ ದೊಡ್ಡ ವೆಹಿಕಲ್ ಓಡಾಡಿದ್ರೆ ಮಾತ್ರ ಅದು ಹಿಟ್ ಆಗತ್ತೆ ಹಂಗಂತಿಲ್ಲ. ಒಂದು ಸಣ್ಣ ಗಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಕೆಲವೆಲ್ಲ ಈ ನಿಮ್ಗೆ ಸ್ವಲ್ಪ ಸ್ಲಮ್ ಏರಿಯಾದಲ್ಲಿ ಹೋದ್ರೆ 8 ಫೀಟ್ 10 ಫೀಟ್ ಅಂತ ಸಣ್ಣ ಸಣ್ಣ ರೋಡ್ ಇರ್ತದೆ. ಅದ್ರ ಎದುರಿಗೆ ಪಾಸಿಟಿವ್ ಸೈಡಲ್ಲಿ ರೋಡ್ ಇದ್ರೆ ಅದು ಒಳ್ಳೇದು, ನೆಗೆಟಿವ್ ಸೈಡಲ್ಲಿ ಇದ್ರೆ ಅದು ಪ್ರಾಬ್ಲಮ್ ಮಾಡ್ತದೆ. ಇಟ್ಸ್ ನಾಟ್ ದಿ ವಿಡ್ತ್. ಓಕೆ, ಮೇನ್ ರೋಡ್ ಅಂತ ಇಲ್ಲ, ಯಾವ ಲೇನೇ ಆಗ್ಲಿ ಯಾವ್ದು ಇವನ್ ಇಂಪ್ಯಾಕ್ಟ್ ಲೇನ್ಸ್ ಆಲ್ಸೋ ಆಗುತ್ತೆ. ಎಫೆಕ್ಟ್ ಮಾಡಿ. ಎಸ್ ಎಸ್ ಸರಿ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ ಸರ್. ಇದು ಈ ನಾನು ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಮೇಡಮ್. ರೋಡ್ ಹಿಟ್ಸ್ ಅಲ್ಲಿ
ಹಾ ರೋಡ್ ಹಿಟ್ಸ್ ಅಲ್ಲಿ ಎರಡೆರಡು ಇದು ಕೊಟ್ಟಿದ್ದೀರಾ ನೀವು. ಹಾ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಸೌತ್ ಇಂದ ಒಂದು ವೆಸ್ಟ್ ಇಂದ ಹಂಗೆ. ಹಾ ಈ ಹೌದು. ಎರಡೂನು ಕ್ರೈಟೀರಿಯಾ ಆದಾಗ ಒಳ್ಳೇದಲ್ಲ ಅಂತನಾ? ಎನಿ ಒನ್ ಇಲ್ಲ ಆಫ್ ಇಲ್ಲ ದ ಇಲ್ಲ, ರೋಡ್ ಹಿಟ್ ಆದ್ರೂ? ಇದು ಯಾವುದೇ ಒಂದು ನೆಗೆಟಿವ್ ಸೈಡ್ ಯಾವುದೇ ಹಿಟ್ ಆದ್ರೂ ಅದು ತಪ್ಪೇ. ಓಕೆ ಸರ್, ಹಾ ಈಗ ಮೂರು ದಾರಿ ಕೂಡಿದ ಕಡೆ ಎದುರುಗಡೆ ನಮ್ಮ ಮನೆಗೆ ಎದುರುಗಡೆ ಒಂದ್ ರೋಡ್ ಇರುತ್ತೆ, ಅದು ಮೂರ್ ಹ್ಮ್ ದಾರಿ ಕೂಡೋ ತರ ಇರುತ್ತೆ, ಅವಾಗ ಅದು ಅದ್ರದ್ದು ಪ್ರಾಬ್ಲಮ್ ಎಫೆಕ್ಟ್ ಆಗಲ್ಲ. ಏನು? ಅದೇ 3 ದಾರಿ ಹಿಂಗ್ ಹೋಗ್ತಾ ಇರ್ತದೆ, ನಿಮ್ಮ ಮನೆಗೆ ಬಂದೇನು ಟಚ್ ಆಗಲ್ಲ ಅದು. ಅಲ್ಲ, ಒಂದು ನಮ್ ಮನೆಗೆ ಹೀಗೆ ಇರುತ್ತೆ, ಅದು ಇನ್ನೊಂದು ಗೊತ್ತದೇ ಪಾರ್ಲರ್. ಎದುರುಗಡೆಯಿಂದ ಇರುತ್ತೆ. ಹಾ, ಹಾ ಎದುರುಗಡೆಯಿಂದ ಒಂದ್ ರೋಡ್ ಇರುತ್ತೆ. ಹ್ಮ್ ಅವಾಗ ಇದು ನಮ್ ಮನೆ ಮುಂದೆ ಮೂರ್ ದಾರಿ ಕೂಡ್ದಂಗೆ ಇರುತ್ತೆ. ಹಾ, ಸೊ ನಾನು ಅದೇ ಅವಾಗ ಹೇಳ್ತಾ ಇರೋದು ಅದ್ರದ್ದು ನಿಮಗೆ. 3 ದಾರಿ ಅಂದ್ರೆ ನಿಮಗೆ ಒಂದು ಉತ್ತರದಲ್ಲಿದೆ ಅಂತ ತಿಳ್ಕೊಳ್ಳಿ, ಒಂದು ಪೂರ್ವದಲ್ಲಿದೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ನಿಮಗೆ ಮನೆ ಮುಂದ್ಗಡೆಯಿಂದ ಏನಾದ್ರು ಒಂದು ರೋಡ್ ಬಂದು ಅದು ಹಿಟ್ ಆಗ್ತಾ ಇದ್ರೆ ಅದು ಹಿಟ್ ಆಗತ್ತೆ, ಅಂದ್ರೆ ನೆಗೆಟಿವ್ ಸೈಡಲ್ಲಿದ್ರೆ. ಪಾಸಿಟಿವ್ ಸೈಡಲ್ಲಿದ್ರೆ ಅದು ವೋಟ್ ಆಗುತ್ತೆ, ಅದು ಅದೇನೋ ಇದಿಲ್ಲ. ಅಂದ್ರೆ ನಿಮಗೆ ತೊಂದ್ರೆ 3 ಸೈಡು ರೋಡ್ ಇದೆ. ಈಗ ನೀವು ಹೇಳೋದು ಉತ್ತರದಲ್ಲಿ ರೋಡ್ ಇದೆ, ಪೂರ್ವದಲ್ಲಿ ರೋಡ್ ಇದೆ, ಪಶ್ಚಿಮದಲ್ಲಿ ರೋಡ್ ಇದೆ, ಆ ಥರದ ಕಾನ್ಸೆಪ್ಟ್ ಹೇಳ್ತಾ ಇದ್ದಾರೆ ಹಂಗೆ. ಇಲ್ಲ ಸರ್, ಹಾ ಈಗ ಈಗ ಮನೆ ಒಂದು ಸೌತ್ ಸೈಡ್ ರೋಡ್ ಇದೆ. ಹಾ ಎದುರುಗಡೆಯಿಂದಾನೇ ಸೌತ್ ಸೈಡ್ ಅಲ್ಲಿ, ಅಂದ್ರೆ ಈ ಕಡೆ ಪಕ್ಕ ರೋಡ್ ಇರುತ್ತೆ, ಹಾ ಎದುರುಗಡೆಯಿಂದಾನೇ ಒಂದು ರೋಡ್ ಬಂದು ಅಟ್ಯಾಚ್ ಆಗಿರುತ್ತೆ. ಹಾ ಸೊ ಈಗ ಇರೋ ನಾವು ಜಾಗದ ಮೂಲೆ ಹ್ಮ್ ನಮ್ದು ಒಂದು 3 ರೋಡ್ ಕೂಡಿದೆ, ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅದೇ ಈಗ ನೀವು ಹೇಳ್ದಂಗೆ, ನೀವು ಉತ್ತರದಲ್ಲಿ ಅಲ್ಲ ಪೂರ್ವದಲ್ಲಿ ಮತ್ತು ಪಶ್ಚಿಮದಲ್ಲಿ ರೋಡ್ ಇದೆ. ದಕ್ಷಿಣದಿಂದ ಒಂದು ರೋಡ್ ಬರ್ತದೆ. ಸೌತ್ ಫೇಸಿಂಗ್ ಸರ್, ಸೌತ್ ಅದೇ ಫೇಸಿಂಗ್ ಮನೆ ಒಂದು ದಕ್ಷಿಣದಿಂದ ಒಂದು ರೋಡ್ ಎಕ್ಸಾಂಪಲ್. ಬರ್ತದೆ. ದಕ್ಷಿಣದಿಂದ ರೋಡ್ ಬರ್ತದೆ, ಅದು ನಿಮಗೆ ದಕ್ಷಿಣ ಆಗ್ನೇಯದಲ್ಲಿ ಬಂದು ಟಚ್ ಆದ್ರೆ ಒಳ್ಳೆಯದು, ತೊಂದರೆ ಇಲ್ಲ. ಓಕೆ ಓಕೆ, ಸ್ವಲ್ಪ ಕನ್ಫ್ಯೂಷನ್ ಇದೆ ಸರ್. ವಿಧಿಶೂಲ ಹಾ ಮೇಡಮ್, ಮತ್ತೆ ಅದು ರೋಡ್ ಅದು ರೋಡ್ ಹಿಟ್ ಅಂತ ಸ್ವಲ್ಪ ಹೇಳ್ತಾರೆ, ಟಿ ಶೇಪ್ ಅಂತ ಹೇಳ್ತಾರೆ ಅದು. ಹಾ ಹಾ, ಅದನ್ನ ನಿಮ್ಗೆ ಇಲ್ಲಿ ನಾನು ಅದನ್ನ ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ. ಅದನ್ನ ಹೆಂಗೆ ಬಂದ್ರೆ ನಿಮ್ಗೆ ಅದು ಕನ್ಫ್ಯೂಷನ್ ಆಗತ್ತೆ ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಅದು ಬೇಡ, ನಿಮ್ಮ ಆಮೇಲೆ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ. ಹಾ ಈಗ ಆಮೇಲೆ ನಾನೇನಾಗತ್ತೆ, ಈಗ ನಾನು ಡ್ರಾಯಿಂಗ್ ಮಾಡ್ಕೊಂತ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ, ಎಲ್ಲರಿಗೂ ಅದು ಪ್ರಾಬ್ಲಮ್ ಆಗುತ್ತೆ. ನಿಮಗೆ ನಾಳೆ ಕ್ಲಾಸಲ್ಲಿ ಅದನ್ನು ಎಲ್ಲರಿಗೂ ತೋರಿಸ್ಬಿಟ್ಟು ಅದನ್ನ ಹೇಳ್ತೀನಿ. ಅದು ರೋಡ್ ಹಿಟ್ ಅಂದರೆ ಏನಂತ ಈಗ ಅವ್ರು ಕೇಳ್ತಾರೆ, ನಂಗೆ ಗೊತ್ತಾಯ್ತು. ಒಬ್ರು ಮೆಸೇಜ್ ಇದನ್ನ ಹಾಕಿದ್ರು, ಅಂದರೆ ಟೀ ಹಿಟ್ ಅಂತ ಹೇಳ್ತಾರೆ ಅದಕ್ಕೆ. ಹೌದು ಹೌದು ಹಾಂ, ಟೀ ಹಿಟ್ ಅಂದರೆ ಅದು ಒಳ್ಳೇದಲ್ಲ. ಸೊ ಅದನ್ನು ನಿಮಗೆ ಬೆಳಗ್ಗೆ ಡ್ರಾಯಿಂಗಲ್ಲಿ ನಾಳೆ ಕ್ಲಾಸಲ್ಲಿ ಅದನ್ನು ನಿಮಗೆ ತೋರಿಸ್ತೀನಿ. ಸರಿ ಸರ್. ಆಮೇಲೆ ಮತ್ತೆ ಅದೇ ಇನ್ನೊಬ್ರು ಮಾತಾಡಿದ್ರು, ಕೆಳಗಡೆ ಫುಲ್ಲು ಇದು ಗ್ಯಾರೇಜ್ ಮಾಡ್ಬಿಟ್ರೆ ಮೇಲ್ಗಡೆ ಮನೆ ಇದ್ರೆ ಅಂತ. ಇವಾಗ ಪಾರ್ಟ್ ಆಫ್ ದ ಇದು ಗ್ರೌಂಡ್ ಫ್ಲೋರು ಅದು ಒಂದು ಗ್ಯಾರೇಜ್ ಮಾಡಿ ಮತ್ತೆ ಮನೆ ಕಟ್ಟಿದ್ರೆ ಪಕ್ಕದಲ್ಲಿ, ಆ ಗ್ಯಾರೇಜ್ ಬಾಗ್ಲು ಸಹಿತನೂ ಅದನ್ನ ಇಂಪಾರ್ಟೆಂಟ್ ಅಲ್ವಾ ಸರ್? ನೀವು ಪ್ಲಸ್ ಅಂಡ್ ಮೈನಸ್ ಹಾಕಿದ್ರಲ್ಲ. ಮೇಡಮ್, ಈಗ ಇಲ್ಲಿ ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಸಪೋಸ್ ಗ್ಯಾರೇಜ್ ಇದೆ, ಗ್ಯಾರೇಜ್ ಕಟ್ಟಿದ್ದೀರಾ, ನೀವು ಒಂದು ಅದು ಶಟರ್ ಓಪನ್ ಮಾಡಿ ಕಾರ್ ಒಳಗೆ ಪಾರ್ಕ್ ಮಾಡಿ ನೀವು ಹೊರಗೆ ಬಂದು ನಿಮ್ಮ ಮೇನ್ ಡೋರಿಂದ ಹೋದ್ರೆ ಏನೂ ತಪ್ಪಿಲ್ಲ. ಅಂದ್ರೆ ಈಗ ಸಪೋಸ್ ಈಗ ಉತ್ತರಕ್ಕೆ ರಸ್ತೆ ಇದೆ ಅಂತ ತಿಳ್ಕೊಳ್ಳಿ. ಈಗ ನೀವು ವಾಯುದಲ್ಲಿ ಒಂದು ಕಾರ್ ಪಾರ್ಕ್ ಮಾಡ್ತೀರಾ, ಒಂದು ಗೇಟ್ ತೆಗಿತೀರಾ, ನೀವು ಕಾರ್ ಹೋಗಿ ನಿಂದ್ರಿಸ್ತೀರಾ, ವಾಪಸ್ ಬಂದು ನೀವು ಉತ್ತರ ಈಶಾನ್ಯದಲ್ಲೋ ಅಥವಾ ಉತ್ತರ ಮಧ್ಯದಲ್ಲಿ ಡೋರ್ ಇದ್ರೆ ಅದು ತಪ್ಪಿಲ್ಲ. ಒಂದು ವೇಳೆ ನೀವೇನು ಮಾಡ್ತೀರಾ, ಕಾರ್ ಗ್ಯಾರೇಜಿಂದನೇ ಇನ್ನೊಂದು ಡೋರ್ ಕೊಟ್ಟು ಅದು ಅವಾಗ ಉತ್ತರ ವಾಯುದಲ್ಲಿ ಬರ್ತದೆ, ಅದು ತಪ್ಪಾಗತ್ತೆ ಅಂತ ಹೇಳುದು. ಮನೆ ಒಳಗಡೆಯಿಂದ ಅಲ್ಲಿಂದಾನೇ ಹೋಗೋಂಗಿದ್ರೆ ಅದು ಹಾ, ಅದು ತಪ್ಪಾಗತ್ತೆ. ಯಾಕೆಂದ್ರೆ ಒಂದ್ ದಿಕ್ಕಲ್ಲಿ 2 ಡೋರ್ ಬರ್ತದೆ, ಪಾಸಿಟಿವ್ ಅಲ್ಲೂ ಬರ್ತದೆ, ನೆಗೆಟಿವ್ ಅಲ್ಲೂ ಬರ್ತದೆ, ಅದು ಒಳ್ಳೇದಲ್ಲ. ಆಕ್ಚುಲಿ ಒಂದೇ ದಿಕ್ಕಲ್ಲಿ ಯಾವುದೇ ಕಾರಣಕ್ಕೆ 2 ಡೋರ್ ಕೊಡೋದು ಒಳ್ಳೇದಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಕೇಳಿ ಸರ್? ಶಶಿ ಮಾತಾಡಿ ಮೇಡಮ್. ಹಲೋ ಹೇಳಿ ಹಲೋ ಮೇಡಮ್. ಹೇಳಿ ಸರ್. ನನ್ಗೆ ಮತ್ತೆ ವಿಧಿ ಮತ್ತೆ ಶೂಲ ಇನ್ನೊಂದ್ಸತಿ ಹೇಳ್ತೀರಾ ಸರ್? ಮೇಡಮ್. ಆಕ್ಚುಲಿ ಆ ಟರ್ಮ್ ಮೇಡಮ್, ಬೀದಿ ಶೂಲ ಅಂತಾರೆ, ಬೀದಿ ಶೂಲ ಅಂತ ಹೇಳ್ತಾರೆ. ಓಕೆ. ರೋಡ್ ಹಿಟ್ ಅಂತ ಹೇಳ್ತಾರೆ ಜನರಲಿ. ಓಕೆ, ರೋಡ್ ಹಿಟ್ಗೆ ವಿಧಿ ವೀದಿ ಮತ್ತೆ ಅಂದ್ರೆ ಶೂಲ ನಿಮ್ಗೆ ಅಂತ ಏನಾಗಿದೆ, ತಮಿಳಲ್ಲೋ ತೆಲುಗಿನಲ್ಲೋ ಏನೋ ವೀದಿ ಅಂತ ಹೇಳ್ತಾರೆ ಬೀದಿಗೆ. ಸೊ ಓಕೆ ಅದಕ್ಕೆ ವೀದಿ ಶೂಲ ಓಕೆ ಅಂತಾರೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲದೂ ಹಿಟ್ ಆಗಲ್ಲ. ಪಾಸಿಟಿವ್ ಅದು ವೋಟ್ ಆಗುತ್ತೆ, ನೆಗೆಟಿವ್ ಸೈಡ್ ಅಲ್ಲಿ ಇದ್ರೆ ಹಿಟ್ ಆಗುತ್ತೆ ಅಷ್ಟೇ. ಅದು ಇಂಪಾರ್ಟೆಂಟ್ ನಮಗೆ ಇಲ್ಲಿ. ಓಕೆ 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 ಸರ್. ತಮಿಳಲ್ಲಿ ಏನೋ ಅನ್ಸುತ್ತೇನಪ್ಪ, ಬೀದಿಗೆ ವೀದಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ಏನಾಗಿದೆ ಅಂದ್ರೆ ತಮಿಳ್ದು ಟೆಕ್ಸ್ಟ್ ಬಹಳ ಇದು ಅದ್ರ ಮೂಲ ಟೆಕ್ಸ್ಟ್ ಅದ್ರಲ್ಲಿ ಇರೋದ್ರಿಂದ ವೀದಿ ಶೂಲ ಅಂತ ಬರೀತಾರೆ. ಸೊ ಅದಕ್ಕೆ ನಾವು ಬೀದಿ ಶೂಲ ಅಂದ್ರೆ ಆಯ್ತು ಅಷ್ಟೇ.
ಸೊ ಓಕೆ, ನೆಗೆಟಿವ್ ಇಟ್ ಈಸ್ ಆಸ್ ಗುಡ್ ಆಸ್ ರೋಡ್ ಹಿಟ್ ಅಂತಾನೆ ಹೇಳ್ಬೋದಲ್ಲ? ಹೌದೌದು. ಹಾ, ರೋಡ್ ಹಿಟ್ಟೆ. ರೋಡ್ ಹಿಟ್ ಅಂದ್ರೆ ಓಕೆ ಅದು ಶೂಲ ಅಂದ್ರೆ ಅದು ಹಿಟ್ ಆಗತ್ತೆ. ಓಕೆ ಜನರಲೈಸ್ ಅವ್ರು ಏನ್ ಮಾಡ್ಯಾರ, ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಿದ್ರೆ ರೋಡ್ ಹಿಟ್ ಅಂತ ಹೇಳಿದ್ವು. ಅದು ಪಾಸಿಟಿವ್ ಓಕೆ ನೆಗೆಟಿವ್ ಅಂತ ನಾವು ಬ್ರಾಕೆಟ್ ಅಲ್ಲಿ ಹಾಕ್ತಾರೆ ಅಷ್ಟೇ. ಸೊ ನಾ ಅದಕ್ಕೆ ಏನ್ ಓಕೆ ಹೇಳ್ತೀನಿ ನಿಮ್ಗೆ ಸ್ವಲ್ಪ ಸಿಂಪ್ಲಿಫೈ ಮಾಡಕ್ಕೆ, ಸೊ ಹ್ಮ್ ಪಾಸಿಟಿವ್ ಸೈಡ್ ಅಲ್ಲಿ ರೋಡ್ ಬಂದು ಟಚ್ ಆದ್ರೆ ಅದು ಬರ್ ನಿಮ್ಗೆ ಒಳ್ಳೇದು, ಓಟ್ ಆಗತ್ತೆ. ಓಕೆ ಓಕೆ ಇದು ಇಲ್ಲದ್ರೆ ಶೂಲ್ ಆಗತ್ತೆ ಅಂತ. ಸೊ ಈ ಓಕೆ ಸ್ವಲ್ಪ ರೈಟ್. ಕ್ಲಾರಿಫೈ ಮಾಡ್ಕೊಳಕ್ಕೆ, ಈಸಿ ಮಾಡ್ಕೊಳಕ್ಕೆ ಅಷ್ಟೇ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಜಯಶ್ರೀ ಮಾತಾಡಿ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನೀವು ಡೋರ್ಸ್ ಹೇಳಿದ್ರಲ್ಲ, ಇದು ಈಸ್ಟ್ ನಾರ್ತ್ ಈಸ್ಟ್ ಒಳ್ಳೇದು ಅಂತ, ಮತ್ತೆ ನಾರ್ತ್ ವೆಸ್ಟ್ ಒಳ್ಳೇದಲ್ಲ ಡೋರು ಅಂತ ಹೇಳಿದ್ರಿ ಸರ್. ಮೇಡಮ್ ಇವಾಗ ಇಲ್ಲ, ಎಕ್ಸಾಮ್ ನೀವು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಎಲ್ಲಾ ದಿಕ್ಕು ಒಳ್ಳೇದಂತ ಹೇಳಿದೆ ನಾನು ಫಸ್ಟ್. ಮೇನ್ ಡೋರ್ ಸರ್. ಮೇನ್ ಡೋರು ದಕ್ಷಿಣದಲ್ಲೂ ಒಳ್ಳೇದು, ಪಶ್ಚಿಮದಲ್ಲೂ ಒಳ್ಳೇದು, ಉತ್ತರದಲ್ಲೂ ಒಳ್ಳೇದು, ಪೂರ್ವದಲ್ಲೂ ಒಳ್ಳೇದು, 4 ದಿಕ್ಕು ಒಳ್ಳೇದು ಅಂತ ಹೇಳಿದ್ದೇನೆ. ಹಾ ಹೌದಾ? ಆದ್ರೆ ಆ ಸೆಂಟ್ರಲ್ ಲೈನ್ ಏನ್ ಹಾಕ್ತೀವಲ್ಲ ನಾವು, ಹೌದು. ಹಾ ಆ ಸೆಂಟರ್ ಲೈನ್ ಹಾಕೊಂಡಾಗ ಹಾ ನಾರ್ತ್ ವೆಸ್ಟ್ ಬರುತ್ತಲ್ಲ, ಹಾ ನಾರ್ತ್ ವೆಸ್ಟ್ ಕಡೆಗೆ ಅಲ್ಲಿ ಹೌದೌದು ಡೋರ್ ಇಡಬಾರ್ದಂತ ಹೇಳಿದ್ರಿ. ಹೌದೌದು ಒಳ್ಳೇದಲ್ಲ ಅದು. ಹಾ, ಸೊ ನನ್ ಕ್ವಶನ್ ಏನಂದ್ರೆ, ಈಗ 30-40 ಸೈಟ್ ಇತ್ತು ಅಂದ್ರೆ ಹೌದು. ಇವಾಗ ಅದನ್ನ 2 ಇದಾಗಿ ಡಿವೈಡ್ ಮಾಡ್ಕೊಂಡು 2 ಮನೆ ಕಟ್ತೀವಿ ಅಂದ್ರೆ, ಒಂದು ಫ್ಲೋರ್ ಅಲ್ಲಿ 2 ಮನೆ ಕಟ್ತೀವಿ ಅಂದ್ರೆ, ಅವಾಗ ಒಂದು ಮನೆ ನಾರ್ತ್ ಈಸ್ಟ್ ಗೆ ಇಡ್ತೀವಿ, ನಾರ್ತ್ ಸೈಡ್ ಗೆ ಡೋರ್ ಇಟ್ಕೋತೀವಿ ಅಂದ್ರೆ ಒಂದು ಮನೆ ನಾರ್ತ್ ಈಸ್ಟ್ ಗೆ ಬರುತ್ತೆ, ಇನ್ನೊಂದ್ ಮನೆ ನಾರ್ತ್ ಸೆಂಟರ್ ಡಿವೈಡ್ ಮಾಡಿದಾಗ ನಾರ್ತ್ ವೆಸ್ಟ್ ಗೆ ಬರುತ್ತಲ್ವಾ ಸರ್? ಸೊ ಅದನ್ನ ಹಂಗಲ್ಲ. ಈಗ ಕನ್ಸಿಡರ್ ನೀವೇನ್ ಮಾಡಿ ಮಾಡೋದು. ಅಂದ್ರೆ, ನಿಮ್ ಪ್ರಶ್ನೆ ಅರ್ಥ ಆಯ್ತು. ಈಗ ಸಪೋಸ್ ನೀವು 2 ಮನೆ ಮಾಡ್ತಾ ಇದ್ದೀರಾ, ಹಾ 2 ಮನೆ ಮಾಡಿದಾಗ ಅದು 20 ಅಡಿನ 21 ಅಡಿ ಅದು ಇರಲಿ. ಸೊ 20 ಫೀಟ್ ತಗೊಂಡ್ರೆ 20 ಫೀಟ್ ಅಲ್ಲಿ 10 ಫೀಟ್ ಇಂದ ಅರ್ಧಕ್ಕೆ ಆ ಕಡೆಗೆ ಹೋದ್ರೆ ಆಯ್ತು ಅಷ್ಟೇ, ಈಚ್ ಅಂಡ್ ಎವ್ರಿ ಮನೆ. ಈಗ ನೀವು 2 ಮನೆ ಮಾಡ್ತಾ ಇದ್ದೀರಿ, ಈಗ ಹೌದು. 30-40 ಗ್ರೌಂಡ್ ಫ್ಲೋರ್ 2 ಈಗ ಮನೆ 40 ಮಾಡ್ತಾರೆ. ಫೀಟ್ ಇಟ್ಕೊಳ್ಳಿ ಸರ್. 40 ಹೌದು ಫೀಟ್ ಸರ್. ಅಲ್ಲಿ ಹ್ಮ್ 2 ಮನೆ ಮಾಡ್ತೀವಿ ಅಂದಾಗ ಹ್ಮ್ ಒಂದು ಮನೆ ಕರೆಕ್ಟ್ ಆಗಿ 20 ಫೀಟ್ ಅಲ್ಲಿ ಬರುತ್ತೆ, ಅದು ಹೌದೌದು. ಪ್ರಾಪರ್ ಆಗಿರುತ್ತೆ, ನಾರ್ತ್ ಈಸ್ಟ್ ಬರುತ್ತೆ. ಹಾ ಇನ್ನೊಂದು ಮನೆ ಲೈನ್ ಹಾಕಿದಾಗ ಈ ಕಡೆಗೆ ಬರುತ್ತಲ್ಲ ಸರ್, ನಾರ್ತ್ ವೆಸ್ಟ್ ಬರುತ್ತಲ್ಲ. ಮೇಡಮ್ ಹಂಗಂತೇನಿಲ್ಲಲ್ಲ. ಹ್ಮ್ ಅದನ್ನ ಯಾಕೆ ನೀವು ಹಂಗೆ ಹಾಕ್ತೀರಾ? ನೀವು ಅದ್ರದ್ದೇ ರೆಪ್ಲಿಕಾ ಇಲ್ಲಿ ಮಾಡ್ಕೊಳ್ರಲ್ಲ ಮನೆನಾ ನೀವು. ಯಾಕಂದ್ರೆ ನಾರ್ತ್ ವೆಸ್ಟ್ಗೆ ಹಾಕ್ತೀರಾ? ಅದು ನಾರ್ತ್ ವೆಸ್ಟ್ ಅನ್ಬೇಡಿ, ನೀವು ಪಶ್ಚಿಮ ವಾಯುವ್ಯ. ಅಲ್ಲ, ನಾರ್ತ್ ಗೆನೆ, ಬಟ್ ಅದರ್ ಸೈಡ್ ಆಫ್ ದಿ ಲೆಫ್ಟ್ ಬರುತ್ತಲ್ಲ ಇಲ್ಲ ಹಂಗೆ ಬರಲ್ಲ. ನೀವು ಲೈನ್ ಡ್ರಾಯಿಂಗ್ ಹಾಕಿದಾಗ ಸರ್. ಲೈನ್ ಹಾಕಿದಾಗ ಗೊತ್ತಾಯ್ತು ಮೇಡಮ್. ಆಗ ನಿಮ್ಗೆ ಅವು 2 ಪ್ಲಾಟ್ ಇದೆ, 2 ಮನೆ ಇದೆ ಅಂದ್ರೆ ಅದು ಒಂದೊಂದು ಇಂಡಿವಿಜುವಲ್ ಮನೆನೇ ಬೇರೆ ಅದು. ಓಕೆ ಇಂಡಿವಿಜುವಲ್ ಆಗಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಹೌದೌದು. ನಿಮಗೆ ಸೆಂಟ್ರ್ ಕಾಮನ್ ವಾಲ್ ಇರ್ತದೆ, ಆ 20 ಫೀಟ್ ಇಂದ ಅದ್ರಲ್ಲಷ್ಟೇ ನಿಮಗೆ ಕನ್ಸಿಡರ್ ಮಾಡಬೇಕು, ಅದ್ರಲ್ಲಿ ಕನ್ಸಿಡರ್ ಮಾಡಂಗಿಲ್ಲ. ಅದ್ರಲ್ಲಿ ಗುಡ್ ಸೈಡ್ ಮಾಡ್ಕೊಂಡ್ರೆ ಆಯ್ತು. ಹಾ, ನಿಮ್ದು ಪ್ರಶ್ನೆ ನನಗೆ ಅರ್ಥ ಆಯ್ತು. ಅರ್ಥ ಆಯ್ತು ಟೋಟಲ್ ಸರ್, 40 ನನಗೂ ಫೀಟ್ ಅರ್ಥ ಇದೆ, ಆಯ್ತು. 20 ಹಾ ಫೀಟ್ ಮಾಡ್ತೀನಿ. 20 ಫೀಟ್ ಆದ್ಮೇಲೆ ಈ ಡೋರ್ ಬರ್ತದೆ ನೆಗೆಟಿವ್ ಅಂತ ಹೇಳ್ತೀರಾ, ಹಂಗಂತಿಲ್ಲ. ಈ 20 ಫೀಟ್ ಅಲ್ಲೇ 10 ಫೀಟ್ ಆದ್ಮೇಲೆ ನೀವು ಎರಡಕ್ಕೂ ಸೇಮ್ ಅದೇ ತರ, ಇದಕ್ಕೂ ಈಶಾನ್ಯದಲ್ಲಿ ಕೊಡ್ಬೋದು, ಅದಕ್ಕೆ ಈಶಾನ್ಯದಲ್ಲಿ ಕೊಡ್ಬೋದು, ತಪ್ಪಿಲ್ಲ. ಹಾ ಗೊತ್ತಾಯ್ತು ಸರ್. ಹಾ, ಒಂದು ರೆಕ್ಟಾಂಗಲ್ ಏನು ಯೂಸ್ ಮಾಡ್ತಿರೋ 20/40 30/40 ಏನೇ ಮಾಡಿದ್ರು ಅದ್ರದ್ದು ಪಾಸಿಟಿವ್ ಸೈಡ್ ಅಲ್ಲಿ ಕೊಡ್ಬೇಕಷ್ಟೇ. ಅದು ಬಹಳ ಎರಡು ಇಂಡಿವಿಜುವಲ್ ಆಗಿ ಕನ್ಸಿಡರ್ ಮಾಡ್ಕೊಬೇಕಾಗತ್ತೆ. ಹೌದೌದು, ಇಂಡಿವಿಜುವಲ್ ಕನ್ಸಿಡರ್ ಮಾಡ್ಬೇಕು. ಅದು ಯಾವಾಗ ಇನ್ನು ನೀವು ಹೇಳೋದು ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ನೀವು 2 ಬಾಡಿಗೆ ಮನೆ ಕಟ್ಸಿದೀರಾ, ಒಂದ್ ಹಂತದಲ್ಲಿ 2 ನಾವೇ ಯೂಸ್ ಮಾಡೋಣ ಅಂತ ಹೇಳಿದಾಗ ಸೆಂಟ್ರಿಗೆ ಒಂದು ಡೋರ್ ಓಪನ್ ಮಾಡ್ಬಿಡ್ತೀರಾ, ಆರ್ ಆ ಕಡೆ ಈ ಕಡೆ 2 ಯೂಸ್ ಮಾಡ್ಬಿಡೋಣ ಅಂತ. ಆವಾಗ ಏನಾಗುತ್ತೆ, ಅದು ಈ ಕಡೆ ಮನೆ ಇದಲ್ಲ ನೀವು ಹೇಳ್ದಂಗೆ ಪಶ್ಚಿಮದಲ್ಲಿ ಅದು ನೆಗೆಟಿವ್ ಡೋರ್ ಆಗುತ್ತೆ, ಅದು ಪಾಸಿಟಿವ್ ಆಗುತ್ತೆ. ಆವಾಗ ಇದನ್ನ ಕ್ಲೋಸ್ ಮಾಡಿದ್ರೆ ಆಯ್ತು. ಓಕೆ ಸರ್. ಮತ್ತೆ ರೋಡ್ ಅಲ್ಲಿ ಇನ್ನೊಂದು ಡೌಟ್ ಏನಂದ್ರೆ, ಇವಾಗ ರೋಡು ಒಂದು ಡೆಡ್ ಎಂಡ್ ಅಂತ ಕೂಡ ಇರುತ್ತಲ್ವಾ ಸರ್? ಹೌದೌದು. ಈ ಸ್ಟ್ರೀಟ್ಸ್ ಗಲ್ಲಿ ರೋಡ್ಗಳು ಡೆಡ್ ಎಂಡ್ ಕೂಡ ಆಗತ್ತಲ್ವಾ? ಡೆಡ್ ಎಂಡ್ ಹತ್ರ ತಗೊಳ್ಳೋದು ಬೇಡ ಅಂತ ಹೇಳಿದ್ರು. ಸೊ ಇವಾಗ ಎಂಡ್ ಆಗೋದು, ಇವಾಗ ಹೇಳ್ತಾರೆ ಈಸ್ಟ್ ಹೋಗೋದಾದ್ರೆ ಒಳ್ಳೇದು, ನಾರ್ತ್ ಕಂಟಿನ್ಯೂ ಆಗೋದಾದ್ರೆ ಒಳ್ಳೇದು, ಎಂಡ್ ಆಗೋ ಪಾರ್ಟ್ ಡೈರೆಕ್ಷನ್ ಏನಾದ್ರೂ ಇದೆಯಾ ಅದಕ್ಕೂನು ಅಂತ? ಇಲ್ಲ ಮೇಡಮ್, ಯಾವುದೇ ಹತ್ರ ನೀವು ಮುಂದಿನ ದಿನಗಳಲ್ಲಿ ಅಲ್ಲಿ ಇದು ಆಗತ್ತೆ ಅನ್ನೋದಾದ್ರೆ, ಯಾವುದು ಅಲ್ಲಿ ಮುಂದೆ ಡೆವಲಪ್ಮೆಂಟ್ ಆಗತ್ತೆ ಅನ್ನೋದಾದ್ರೆ ಅದು ಎಂಡ್ ಅಂತೂ ಆಗಲ್ಲ, ನೀವು ಅಲ್ಲಿ ತಗೋಬಹುದು. ಬಟ್ ಅಲ್ಲಿ ಡೆಡ್ ಎಂಡ್ ಇದೆ, ಮುಂದೇನು ರೋಡೇ ಇಲ್ಲ, ಯಾವ್ದೋ ಒಂದು ಬಿಲ್ಡಿಂಗ್ ಬಂದಿದೆ ಅಥವಾ ಯಾವ್ದೋ ಒಂದು ಮೋರಿ ಬಂದಿದೆ, ಅದು ಏನಾರ ಅಂತಿದ್ರೆ ಆ ತರದ ಡೆಡ್ ಎಂಡ್ ತಗೊಳ್ಳೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಮಿಡಿಯೇಟ್ ನೆಕ್ಸ್ಟ್ ಇರಬಾರ್ದು, ಒಂದ್ 4-5 ಮನೆ ಇತ್ತು ಅಂದ್ರೆ ಪರವಾಗಿಲ್ಲ, ಅದು ಪ್ರಾಬ್ಲಮ್ ಆಗಲ್ಲ. ನೀವು ಲಾಸ್ಟ್ ಡೆಡ್ ಎಂಡ್ ಅಲ್ಲಿ ಇರೋ ಮನೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಬಟ್ ಈಗ ಏನಾಗ್ತದೆ, ಡೆಡ್ ಎಂಡ್ ಬರೋ ಏನ್ ಮಾಡ್ತಾರೆ, ಸರ್ ಮುಂದೆ ಯಾರು ಬರೋದೇ ಇಲ್ಲ, ನಾನು ಅಲ್ಲಿ ಕಾರ್ ಅಲ್ಲಿ ನಿಲ್ಲಿಸ್ಬಿಡ್ತೀನಿ, ಹೆಲ್ಪ್ ಆಗತ್ತೆ ಅಂತ ಹೇಳ್ತಾರೆ.
ಸರಿ ಸರ್. ಆಮೇಲೆ ಇವಾಗ ಲೇಔಟ್ ಗಳಲ್ಲೆಲ್ಲ ನೋಡಿದ್ರೆ ಸರ್, ಇವಾಗ ಲೇಔಟ್ ಅಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಲೇಬೇಕು ಅಂತ ರೂಲ್ಸ್ ಬಂದಿರೋದ್ರಿಂದ ಹೌದು. ಇವಾಗ ಪಾರ್ಕ್, ಈಗ ಎಕ್ಸಾಂಪಲ್ ಒಂದ್ ಸೈಟ್ ಇರುತ್ತೆ ಅನ್ಕೊಳ್ಳಿ, ಈಸ್ಟ್ ಫೇಸಿಂಗ್ ರೋಡ್ ಇರುತ್ತೆ, ರೋಡ್ ನೆಕ್ಸ್ಟ್ ಪಾರ್ಕ್ ಇರುತ್ತೆ ಅನ್ಕೊಳ್ಳಿ, ಆ ಪಾರ್ಕ್ ಅಲ್ಲೇನೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಮಾಡ್ಬಿಟ್ಟಿರ್ತಾರಲ್ವಾ, ಹಾ. ಸೊ ಅದು ಕೂಡ ವಾಸ್ತುಗೆ ಕನ್ಸಿಡರ್ ಆಗತ್ತಾ? ಇಲ್ಲ ಮೇಡಮ್, ಇಲ್ಲಿ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಬೌಂಡ್ರಿ ಮುಖ್ಯ. ನಿಮ್ಮ ಮನೆ ಬೌಂಡ್ರಿ, ನಿಮ್ಮ ಹಾ. ಕಾಂಪೌಂಡು, ಫೆನ್ಸ್ ಒಳಗಿರೋದಷ್ಟೇ ನಿಮ್ ಕಂಟ್ರೋಲ್ ಇರ್ತದೆ, ಅದು ಓಕೆ ಹೊರಗಿರೋದು ನಿಮ್ ಕಂಟ್ರೋಲ್ ಇರಲಿಲ್ಲ. ಓಕೆ. ರೋಡ್ ಅಷ್ಟೇ ನೋಡ್ಬೇಕು, ರೋಡಿಂದ ಆಚೆದು ಏನು ನೋಡೋಕ್ ಬರಲ್ಲ. ಅವಶ್ಯಕತೆ ಇಲ್ಲ ಮೇಡಮ್, ಅದೆಲ್ಲ ನಮ್ಮ ಕಂಟ್ರೋಲ್ ಇರಲ್ಲ, ನಾವು ಹೋಗಿ ಅದನ್ನು ಸರಿ ಮಾಡ್ಸೋದೇನಾಗಲ್ಲ. ಸೊ ನಮ್ಮ ಬೌಂಡ್ರಿಯನ್ನು ಹಾಕೊಳ್ತೀವಲ್ಲ, ಅಲ್ಲಿ ನಾವು ಎಕ್ಸಾಕ್ಟ್ಲಿ ವಾಸ್ತು ಪ್ರಕಾರ ಮನೆ ಕಟ್ಕೋಬೇಕು. ಆಮೇಲೆ ಇನ್ನೊಂದು ಪಾಯಿಂಟ್ ನೀವು ನೋಟ್ ಮಾಡ್ಕೊಳ್ಳಿ, ಇಲ್ಲಿ ಆ್ಯಕ್ಚುಲಿ ಇದ್ರಲ್ಲಿ ಇಲ್ಲ, ಹ್ಮ್ ಸಡನ್ ಆಗಿ ನೆನ್ಪು ಬಂತು ಮೇಡಮ್ ಕೇಳಿದಾಗ. ಯಾವುದೇ ಒಂದು ಮನೆ ಕಟ್ಟಿದಾಗ ಒಂದು ಬೌಂಡ್ರಿ ಹಾಕೊಂಡಾಗ ನೀವು ಹ್ಮ್ ದಕ್ಷಿಣ ದಿಕ್ಕಲ್ಲಿ ಕಡಿಮೆ ಜಾಗ ಬಿಡಬೇಕು, ಪಶ್ಚಿಮ ದಿಕ್ಕಲ್ಲಿ ಕಡಿಮೆ ಜಾಗ ಬಿಡಬೇಕು, ಹ್ಮ್ ಉತ್ತರದಲ್ಲಿ ಮತ್ತು ಪೂರ್ವದಲ್ಲಿ ಸ್ವಲ್ಪ ಜಾಸ್ತಿ ಜಾಗ ಬಿಡಬೇಕು. ಈಗ ಸಪೋಸ್ ನಿಮ್ಗೆ 30-40 ಸೈಟ್ ಇದೆ, ಹ್ಮ್ ನೀವು ಪಶ್ಚಿಮದಲ್ಲಿ 2 ಅಡಿ ಜಾಗ ಬಿಟ್ರೆ ಹ್ಮ್ ಪೂರ್ವದಲ್ಲಿ 2.5 ಅಡಿ ಜಾಗ ಬಿಡಿ, 3 ಅಡಿ ಜಾಗ ಬಿಡಿ, ಒಳ್ಳೇದು. ಹ್ಮ್ ಅದೇ ರೀತಿ ದಕ್ಷಿಣದಲ್ಲಿ ನಿಮ್ದು 2 ಅಡಿ ಜಾಗ ಬಿಡಿ, ಹ್ಮ್ ಉತ್ತರದಲ್ಲಿ 3 ಅಥವಾ 4 ಅಡಿ ಬಿಡೋದು ಒಳ್ಳೇದು. ಆವಾಗ ಅದು ನಿಮ್ಗೆ ಹೆಲ್ಪ್ ಮಾಡ್ತದೆ. ಒಂದು ಓಕೆ. ವೇಳೆ ಅದ್ರ ಹ್ಮ್ ವಿರುದ್ಧವಾಗಿ ನೀವು ಕಟ್ಟಿದ್ರೆ ಅದು ನಿಮಗೆ ಪ್ರಾಬ್ಲಮ್ ಮಾಡ್ತದೆ. ಅಂದ್ರೆ ಉತ್ತರದಲ್ಲಿ 2 ಅಡಿ ಬಿಟ್ಟು ದಕ್ಷಿಣದಲ್ಲಿ 3 ಅಡಿ 4 ಅಡಿ ಬಿಟ್ಟಾಗ ಅದು ಸ್ವಲ್ಪ ಪ್ರಾಬ್ಲಮ್ ಮಾಡ್ತದೆ ಮುಂದೆ. ಓಕೆ ಆಫ್ಟರ್ 5 ಇಯರ್ಸ್ ಅಥವಾ 7 ಇಯರ್ಸ್ ಇಟ್ ವಿಲ್ ಕ್ರಿಯೇಟ್ ಎ ಪ್ರಾಬ್ಲಮ್ ಫಾರ್ ಯು. ಓಕೆ ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಇದ್ದವ್ರ ಪ್ರಶ್ನೆಗೆ ಅವಕಾಶ ಕೊಡ್ತೇನೆ. ಭಾವನಾ ಮೇಡಮ್ ಮಾತಾಡಿ. ಸರ್, ನೀವು ಶುರುವಿನಲ್ಲಿ ಹೇಳಿದ್ರಿ ಅಂದ್ರೆ ಯಾವ ಸೈಡ್ಗೆ ಸೈಟ್ ಫೇಸಿಂಗ್ ಇರುತ್ತೆ ಆ ಸೈಡ್ಗೆ ಡೋರ್ಸ್ ಬಂದ್ರೆ ಒಳ್ಳೇದು ಅಂತ. ಬೆಸ್ಟ್ ಹೌದು. ಓಕೆ. ಸೊ ಅಂದ್ರೆ ಯಾವ ಸೈಡ್ ಆದ್ರೂ ಡೋರ್ ಇರ್ಬೋದಾ, ಲೈಕ್ ವೆಸ್ಟ್, ಸೌತ್ ಆತರ? ಎಸ್ ಮೇಡಮ್, ವೆಸ್ಟ್ ಈಸ್ ಆಲ್ವೇಸ್ ಬೆಸ್ಟ್ ಅಂತ ನಾನು ಹೇಳ್ತೇನೆ. ನೀವು ಬೇರೆ ವಾಸ್ತು ಕನ್ಸಲ್ಟೆಂಟ್ ಪೂರ್ವ ಉತ್ತರ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಅಂದ್ರೆ ಯಾರಿಗಾದ್ರೂ ಆಗ್ಬೋದಾ ಸರ್ ಅದು ಡೋರ್? ಅಂದ್ರೆ ಹಾ ಮೇಡಮ್, ಇಲ್ಲಿ ಪರ್ಟಿಕ್ಯುಲರ್ ಇವರಿಗೆ ಆಗತ್ತೆ ಅಂತ ಏನಾದ್ರು ಐತಿ? ಇಲ್ಲಿ ನಂದೊಂದು ಅಮೃತ ಅವ್ರು ನಿಮಗೆ ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡ್ತಾರೆ ಅಂತ ಹೇಳ್ತದೆ. ನನಗೆ ಆಕ್ಚುಲಿ ನಾನು ಅಸ್ಟ್ರಾಲಜಿ ಕಲ್ತಿಲ್ಲ, ಹೌದಾ. ನಾನು ಹೇಳ್ತೀನಿ ಅಂದ್ರೆ ಅಸ್ಟ್ರಾಲಜಿ ಮತ್ತು ನ್ಯೂಮರಾಲಜಿ ಒಬ್ಬ ವ್ಯಕ್ತಿಗೆ ಸಂಬಂಧಪಡ್ತದೆ. ಓಕೆ. ಆದ್ರೆ ನಿಮಗೆ ವಾಸ್ತು ಏನಿದೆ ಇಡೀ ಫ್ಯಾಮಿಲಿಗೆ ಸಂಬಂಧಪಡ್ತದೆ. ಸಪೋಸ್ ಈಗ ಒಂದು ಸೈಟ್ ತಗೊಂಡಿದ್ರ, ನಿಮ್ಮ ಹೆಸರಲ್ಲಿ ತಗೊಂಡಿದ್ರ, ನಿಮಗೆ ಆ ಸೈಟಿನ ಮೇನ್ ರಸ್ತೆ ಏನಿದೆಲ್ಲ ಅದು ಪಶ್ಚಿಮದಲ್ಲಿದೆ ಅಂತ ತಿಳ್ಕೊಳ್ಳಿ. ಆದ್ರೆ ನಿಮ್ಮ ರಾಶಿ ಪ್ರಕಾರ ನೀವು ಪೂರ್ವದಲ್ಲಿ ಡೋರ್ ಇದ್ರೆ ಒಳ್ಳೇದು ಅಂತಿದೆ ಅಂತ ಇಟ್ಕೊಂಡಾಗ ನೀವು ಅದನ್ನ ಹಿಂಗೆ 180 ಡಿಗ್ರೀಸ್ ಆಗತ್ತೆ, ಅದು ಒಳ್ಳೇದಲ್ಲ, ಹೌದಾ. ಬೇಕಾದ್ರೆ ಪಶ್ಚಿಮದಲ್ಲಿ ರಸ್ತೆ ಇದೆ, ನಿಮಗೆ ಪಶ್ಚಿಮ ಒಳ್ಳೇದಲ್ಲ ಅಂತ ತಲೆಯಲ್ಲಿದ್ದಾಗ ನೀವು ಉತ್ತರ ಮಧ್ಯದಿಂದ ಈಶಾನ್ಯದಲ್ಲಿ ಬಾಗಿಲಿಟ್ರೆ ತಪ್ಪಿಲ್ಲ. ಅಥವಾ ಬಹಳ ಜನ ದಕ್ಷಿಣದಲ್ಲಿ ರೋಡ್ ಇರ್ತದೆ ತಗೊಳ್ತಾರೆ, ಪೂರ್ವದಲ್ಲಿ ಡೋರ್ ಕೊಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ನೆಗೆಟಿವ್ ಸೈಡ್ ಅಂದ್ರೆ ಪೂರ್ವ ಆಗ್ನೇಯದಲ್ಲೇ ಡೋರ್ ಇಟ್ಟು ಬಿಡ್ತಾರೆ, ಅದು ಬಹಳ ತಪ್ಪು. ಅದೂ 50% ಆ ಕಡೆಗೆ ಹೋದ್ರೆ ಡೋರ್ ಒಳ್ಳೇದು. ಅದೇ ರೀತಿ ನೀವು ಪಶ್ಚಿಮದಲ್ಲಿ ರಸ್ತೆ ಇದ್ದು ನೀವು ಉತ್ತರದಲ್ಲಿ ಬಾಗಿಲು ಮಾಡಿದಾಗ ಅದೂ 50% ಆ ಕಡೆಗೆ ಪಾಸಿಟಿವ್ ಸೈಡೇ ಹೋಗ್ಬೇಕು. ಇದು ಬಹಳ ಇಂಪಾರ್ಟೆಂಟು. ಆಮೇಲೆ ಬಹಳ ಜನ ತಪ್ಪು ಮಾಡೋದಿದ್ದನೆ. ನಾನು ನಿಮಗೆ ಒಂದು ಎಕ್ಸಾಂಪಲ್ ಬೇಕಾದ್ರೆ ಹೇಳಬೇಕು ಅಂದ್ರೆ, ನನ್ನ ಫ್ರೆಂಡ್ ಒಬ್ರು ಇದ್ರು ರಾಣೆಬೆನ್ನೂರ್ಲಿ. ಅವ್ರ ಮನೆಗೆ ನಮ್ಮ ತಂದೆನೂ ವಾಸ್ತು ಹೇಳ್ತಾ ಇದ್ರು ಅಂತ ಹೇಳಿದ್ವಿ. ಅವ್ರ ಮನೆಗೆ ನಾವು ಹೋಗಿ ನಮ್ಮ ತಂದೆ ಹೇಳಿ ಬಂದರು, ನಿಮ್ಮ ಮನೆ ವಾಸ್ತು ಸರಿ ಇಲ್ಲ, ನೀವು ಈ ಡೋರ್ ಉತ್ತರ ವಾಯುದಲ್ಲಿದೆ, ಅಂದರೆ ಪಶ್ಚಿಮಕ್ಕೆ ರಸ್ತೆ ಇದೆ, ಉತ್ತರ ವಾಯುದಲ್ಲಿದೆ, ಡೋರ್ ಒಳ್ಳೇದಲ್ಲ, ಇದನ್ನ ಶಿಫ್ಟ್ ಮಾಡಿ ಅಂತ ಹೇಳಿದ್ರು. ಬಟ್ ಅದನ್ನು ಅವ್ರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಏನಾಯ್ತಪ್ಪ ಅಂದರೆ, ಅವರು ಮದುವೆ ಆಗಿತ್ತು, ಅವ್ರಿಗೆ 2 ಮಕ್ಕಳಿತ್ತು. ಅವ್ರ ಮಿಸ್ಸಸ್ಗೂ ಹಸ್ಬೆಂಡು ವೈಫ್ಗೂ ಇಬ್ಬರಿಗೂ ಸ್ವಲ್ಪ ಕಾನ್ಫ್ಲಿಕ್ಟ್ ಆಯಿತು. ಅದು ಎಲ್ಲಿವರೆಗೂ ಹೋಯ್ತು ಅಂದರೆ ಟಿಲ್ ಡೈವರ್ಸ್ವರೆಗೂ ಹೋಯ್ತು. ಆಮೇಲೆ ನಿಮ್ಗೆ ಗೊತ್ತಿದೆ, ಮ್ಯೂಚುವಲ್ ಕನ್ಸೆಂಟ್ ಅದೇನೋ ಆಗಿ ಅದು ಕೋರ್ಟ್ ಪ್ರೊಲಾಂಗ್ ಆಗ್ತಾ ಇತ್ತು. ಸೊ ನೆಕ್ಸ್ಟ್ ನಾನು ಆಫ್ಟರ್ 6-7 ಇಯರ್ಸ್ ಆದಾಗ ನಾನು ಆ ಮನೆಗೆ ಹೋದಾಗ ನಾನು ಹೇಳಿದೆ, ಫಸ್ಟ್ ಈ ಡೋರ್ನ ತೆಗೆದು ಶಿಫ್ಟ್ ಮಾಡಿ, ನಿಮಗೆ ರಿಲೇಷನ್ಶಿಪ್ ಇಶ್ಯೂ ಬರ್ತದೆ ಅಂತ ಹೇಳಿದೆ. ಆಶ್ಚರ್ಯ ಏನಂದ್ರೆ, ಅದನ್ನು ಅವರು ನಾನು ಹೇಳಿದ್ಮೇಲೆ ಅದನ್ನು ರಿಪೇರಿ ಮಾಡಿ ಅದನ್ನು ಶಿಫ್ಟ್ ಮಾಡಿದ್ರು. ವಿದಿನ್ 6 months ಆ ಡೈವರ್ಸ್ ಕೇಸ್ ಏನಿತ್ತಲ್ಲ, ಅಮ್ಮ ಇಂಡೈರೆಕ್ಟ್ಲಿ ಏನು ಮಾಡಿದ್ರು, 2 ಸರಿ ಸೂಯಿಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ರು ಅಮ್ಮ. ಬಟ್ ಗಂಡಂದು ತಪ್ಪಿದೆ ಅಂತ ಹೇಳಿದ್ರು. ಬಟ್ ಇಲ್ಲೇನಾಗಿದೆ, ಅವ್ರು ಯಾವಾಗಲೂ 2 ಸರಿ ಸೂಯಿಸೈಡ್ ಅಟೆಂಪ್ಟ್ ಮಾಡ್ಕೊಂಡಾಗ ಅವರು ಅದನ್ನು ಕಂಪ್ಲೇಂಟ್ ಮಾಡಿದರು ಅದರಲ್ಲಿ, ಪೊಲೀಸ್ ಸ್ಟೇಷನಲ್ಲಿ. ಅದು ಒಂದು ಅವ್ರಿಗೆ ಒಳ್ಳೆ ಅಡ್ವಾಂಟೇಜ್ ಆಯಿತು. ಆವಾಗ ಏನಾಯಿತು, ಕೋರ್ಟಲ್ಲಿ ಆ ಹೆಣ್ಮಗಳಿಗೆ ಪರವಾಗಿ ಆಗೋದಕ್ಕಿಂತ ಇವನಿಗೆ ಗಂಡಿನ ಕಡೆ ಪರವಾಗಿ ತೀರ್ಪು ಕೊಡ್ತದೆ. ಅಂದರೆ ಗೌರ್ಮೆಂಟ್ ಅಂದರೆ ನಿಮ್ಗೆ ಯಾವಾಗ ಡೋರ್ ಚೇಂಜ್ ಮಾಡ್ತೀವೋ,
ಅದು ಅವ್ರಿಗೆ ಹೆಲ್ಪ್ ಮಾಡ್ತು. ಸೊ ಈಗ ನಮಗೆ ಬಾಡಿಗೆ ಮನೆದು ಅದೆಲ್ಲ ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ರೆಮಿಡೀಸ್ ಇದೆ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಆಲ್ವೇಸ್ ಒಂದಿರೋ ಮನೆ ಸ್ವಂತ ಮನೆ ಇದ್ದಾಗ ನೀವು ಚೇಂಜಸ್ ಮಾಡ್ಕೋಬೋದು. ಆ, ಬಾಡಿಗೆ ಮನೆ ಇದ್ದಾಗ ಸ್ವಲ್ಪ ಕಾಷನ್ ಆಗಿ ಇದು ಮಾಡೋದು ಬೆಟರ್ ಅನಿಸ್ತು. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಯಾರು ಕೇಳಿ. ಸರ್ ನಂದೊಂದು ಪ್ರಶ್ನೆ ಬಂತು ಇವಾಗ. ಕೇಳಿ ಸರ್. ಈಗ ಬಾಡಿಗೆ ಮನೆ ಇದ್ದಾಗ ಅಂತ ಹೇಳಿದ್ರಲ್ಲ, ಹೌದೌದು ಈಗ ಹೋಗ್ಬಿಟ್ಟಿರ್ತಾರೆ, ಹೌದೌದು. ಈ ತರದ ರಿಲೇಶನ್ಶಿಪ್ ಇಶ್ಯೂಸ್ ಬರುತ್ತೆ. ಹ್ಮ್ ಸೊ ಅವ್ರು ಏನ್ ರೆಮಿಡಿ ಮಾಡ್ಕೋಬಹುದು? ಈಗ ನಾಳೆಯಿಂದ ಪೇಯ್ಡ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಈಗ ತುಂಬಾ ಜನಕ್ಕೆ ಏನಪ್ಪ ಅಂತಂದ್ರೆ ಈಗ ಒಂದು ಹೊಸ ಹುಳ ಬಿದ್ದಿದೆ. ನಾವ್ ಬಾಡಿಗೆ ಮನೇಲಿ ಇರ್ತೀವಿ, ನಾವ್ ಏನ್ ಮಾಡೋದು? ನಮ್ದು ಈ ತರದ್ ಇದೆ ಮನೆ. ಸೊ ಅಂದ್ರೆ ನಾವು ಥಾಟ್ ಕ್ರಿಯೇಟ್ ಮಾಡಿದ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಈಗ ವಿಷಯ ಕೇಳ್ಬಿಟ್ಟಿದ್ದಾರೆ, ಪ್ರಾಬ್ಲಮ್ ಬಂದಿರ್ಲಿಕ್ಕಿಲ್ಲ, ಬೂದಿ ಮುಚ್ಚಿದ ಕೆಂಡ ತರ ಇರುತ್ತೆ. ಸೊ ಈಗ ನೀವ್ ಹೇಳ್ಬಿಟ್ರಿ, ಸೊ ಇದಕ್ಕೇನಾದ್ರು ನೀವು ರೆಮಿಡಿ ಕೊಡ್ಬೋದಾ? ಅಂದ್ರೆ ನೆಕ್ಸ್ಟ್ ಕ್ಲಾಸಿಗೆ ಬರೋರ್ಗು ಕೂಡ ಕರೆಕ್ಟ್ ಸರ್ ಕ್ಲಾಸ್ ಅಲ್ಲಿ ನಮ್ಗೆ ರೆಮಿಡಿ ಸಿಗ್ತಾ ಇದೆ, ನಮ್ಮ ಮನೇಲಿ ಈ ತರ ಇದ್ದಿದ್ದಕ್ಕೆ ಇದು ರೆಮಿಡಿ ಹೇಳಿದ್ರು ಅನ್ನೋದು ಒಂದು. ಬಾಡಿಗೆ ಮನೇಲಿ ಇದ್ದವ್ರಿಗೂ ನಮ್ಗೆ ಸೊಲ್ಯೂಷನ್ ಮಾಡ್ಕೋಬಹುದು. ನೆಕ್ಸ್ಟ್ ಹೋದಾಗ ಅದು ಓನರ್ ಅದು ಅಂದ್ರೆ ಸಿಂಪಲ್ ರೆಮಿಡಿಯಿಂದ ಓನರ್ಗೂ ಅದು ಬೇರೆಯವ್ರಿಗೆ ಬಾಡಿಗೆ ಕೊಡೋರ್ಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ತರ ಇರ್ಬೋದು. ಮೇ ಬಿ ಪೋಸ್ಟರ್ ಇರ್ಬೋದು, ಅಥವಾ ಈಗ ಪೂರ್ತಿ ಗೋಡೆ ಬಣ್ಣ ಹೊಡ್ಸ ಚೇಂಜ್ ಮಾಡಕ್ ಆಗಲ್ಲ. ಇಲ್ಲ ಆಗಲ್ಲ. ಆ ತರದ್ ಸಿಂಪಲ್ ನೀವು ರೆಮಿಡಿ. ಅದನ್ನು ಕೇಳಿದ್ದು ಬಹಳ ಚೆನ್ನಾಗಾಯ್ತು. ಆಮೇಲೆ ಅದೇ ಹೇಳ್ದಲ್ಲ, ಈಗ ಮೇಡಮ್ ಕೇಳಿದ್ರಲ್ಲ, ಈಗ ಯಾರ್ದೋ ಹೆಸರಿಗೆ ಸೈಟ್ ಇದೆ, ಅದು ಆ ದಿಕ್ಕಿಗೆ ಅನುಗುಣವಾಗಿದಿಲ್ಲ ಅಂತ ಅದು ಹೇಳ್ದೆ. ಅದನ್ನ ಪರ್ಸನಲ್ ಏನಿರ್ತದೆ ಅಂದ್ರೆ ಜಾತಕದ ಪ್ರಕಾರ ಅವನಿಗೆ ಬೇರೆ ಬೇರೆ ದಿಕ್ಕಲ್ಲಿರ್ತದೆ, ಅದನ್ನ ಇದು ಅಂತ ಹೇಳ್ತೀವಿ. ಅದ್ರ ಓಕೆ. ನೀವು ಏನು ಪ್ರಶ್ನೆ ಕೇಳಿದ್ರಲ್ಲ, ಅದೆಲ್ಲರ ಪರವಾಗಿ ಕೇಳಿದ್ರೆ ನಮ್ದೇನಪ್ಪ ಅಂದ್ರೆ ಭಾಳ ಸಿಂಪಲ್ ರೆಮಿಡಿ. ನಾನು ಯಾವತ್ತು ಅವ್ರಿಗೆ ಹೇಳ್ದಲ್ಲ ಏನೋ ಎಲಿಮೆಂಟ್ಸ್, ಹೌದು ಹೌದಾ? ಈಗ ನಿಮಗೆ ಉತ್ತರ ದಿಕ್ಕಿನ ಎಲಿಮೆಂಟ್ ಅಲ್ಯೂಮಿನಿಯಂ, ಹಾ ಹೌದಾ? ಈಗ ಉತ್ತರ ವಾಯುವ್ಯದಲ್ಲಿರಲಿ ಅಥವಾ ಈಶಾನ್ಯದಿರಲಿ ಅಲ್ಯೂಮಿನಿಯಮೇ ಅದು, ಓಕೆ ಹೌದಾ? ಅದಕ್ಕೆ ಅವ್ರು ಏನು ಮಾಡ್ಬೇಕಪ್ಪ ಅಂದ್ರೆ ಅಲ್ಯೂಮಿನಿಯಂ ಪಟ್ಟಿ ಸಿಗತ್ತೆ ಅಥವಾ ಅಲ್ಯೂಮಿನಿಯಂ ವೈರ್ ಸಿಗತ್ತೆ, ಹ್ಮ್ ಅದನ್ನ ಹೊಸಲ ಹಿಂದ್ಗಡೆಗೆ ಅದು ಹೊಡ್ಕೊಂಡ್ಬಿಟ್ರೆ ವೈರ್ ತಗೊಂಡು ಹಾ ಒಂದು ಅಲ್ಯೂಮಿನಿಯಂ ವೈರ್ ತಗೋಬೇಕು. 3 ಫೀಟ್ 3.5 ಫೀಟ್ ಇರ್ತದೆ ಡೋರ್ ಅಷ್ಟೇ. ಹೌದು ಹೌದು ಆ ಹೊಸಲ ಹಿಂದ್ಗಡೆಗೆ ಹೊಸಲ ಒಳಗಡೆಗೆ 3 ಮೊಳೆ ತಗೊಂಡು ಅದನ್ನು ಹೊಡೆದು ಬಿಟ್ರೆ ಅಲ್ಲಿದ್ದ ನೆಗೆಟಿವಿಟಿ ಹೋಗ್ಬಿಡ್ತದೆ. ಹೊಸಲು ಒಳಗಡೆ ಮೇಲ್ಗಡೆ ಹೊಡಿಬೇಕಾ ಕೆಳಗಡೆ ಹೊಡಿಬೇಕಾ? ಒಳಗೆ ಸರ್, ನಮಗೆ ಅದು ಟಚ್ ಆಗೋದು ಬೇಡ, ಒಳಗಡೆಗೆ ಅಂದ್ರೆ ಹೊರಗಡೆಗೆ ಬೇಡ. ಹೊಸಲು ಕೆಳಗಡೆ ಭಾಗದಲ್ಲಿ ಹೊಡಿಬೇಕಾ ಕೆಳಗೆ ಮೇಲ್ಗಡೆ ಭಾಗದಲ್ಲಿ ಹೊಡಿಬೇಕಾ? ಸರ್ ನಮಗೆ ಡೋರ್ ನಾವು ಕೆಳಗಿಂದನೇ ಎಂಟರ್ ಆಗೋದಲ್ವಾ? ಕರೆಕ್ಟ್ ಸರ್. ಅಂದ್ರೆ ಈಗ ಕೆಳಗೆ ಹೊಡಿಬೇಕು ಆನ್ ದಿ ಗ್ರೌಂಡ್ ಗೆ ಒಂದು ಪಿಕ್ಚರ್ ಸೆಂಡ್ ಮಾಡ್ತೀನಿ ನಿಮಗೆ, ಅದನ್ನ ನೀವು ಗ್ರೂಪ್ ಅಲ್ಲಿ ಶೇರ್ ಮಾಡಬಹುದು. ಅಲ್ಲ, ನನಗೆ ವಾಟ್ಸ್ಆಪ್ ಮಾಡಿ, ನಾನು ಇಲ್ಲಿ ಸ್ಕ್ರೀನ್ ಶೇರಿಂಗ್ ತೋರಿಸ್ಕೊ. ಸ್ಕ್ರೀನ್ ಶೇರ್ ಮಾಡ್ತೀರಾ? ಹೌದಾ? ಹೊಸಲ ಹಿಂದ್ಗಡೆಗೆ ಒಂದು ಕಾಪರ್ ವೈರ್ ಹಾಕಿದ್ದೀನಿ. ಇದು ಆ ಝೋನಿಗೆ ಸಂಬಂಧಪಟ್ಟಿರೋದ್ರಿಂದ ಆ ಝೋನಿಗೆ ಮೆಟಲ್ ಇದೆಯಲ್ಲ, ಉತ್ತರದಲ್ಲಿ ನಾವು ಯಾವುದು ಅಲ್ಯೂಮಿನಿಯಂ ಹಾಕ್ಬೋದು, ಆಮೇಲೆ ಪೂರ್ವದಲ್ಲಿನ ಸ್ಟೀಲು, ಅದೇ ರೀತಿ ಯಾವ್ದ್ಯಾವ್ದು ಮೆಟಲ್ ಕೊಟ್ಟಿದ್ದೀನ ಈ ಥರದ್ದು ಒಂದು ವೈರ್ ತಗೊಂಬಂದು ಹಾಕಿದ್ರೆ ಅವ್ರಿಗೆ ಇದೇ ರೆಮಿಡಿ. ಆಮೇಲೆ ಇದರಿಂದ ನಮಗೆ ಕಾಣಿಸುತ್ತೆ ಅನ್ನೋದಾದ್ರೆ ಅವಾಗ ಅವ್ರು ಏನು ಮಾಡ್ಬೋದಪ್ಪ ಅಂದರೆ, ನಾವು ಆ ದಿಕ್ಕಿನ ಕಲರ್ ಏನಿದೆಲ್ಲ, ಈಗ ಇಲ್ಲಿ ಉತ್ತರದಲ್ಲಿದ್ರೆ ವೈಟ್ ರೇಡಿಯಂ ಸ್ಟಿಕ್ಕರ್ ಅದ್ರ ಮೇಲೆ ಹಚ್ಬೋದು, ಅಥವಾ ಅದ್ರ ಮೇಲೆ ಒಂದು ವೈಟ್ ಪೇಂಟ್ ಹೊಡಿಬೋದು. ಓಕೆ ಸರ್, ಇನ್ನೊಂದು ನನಗೆ ಪ್ರಶ್ನೆ ಬಂದಿದ್ದು, ಕೇಳಿ ಸರ್. ಕಾಪರ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಕರೆಕ್ಟ್. ಸೊ ಇದು ಮೊಳೆ ಹೊಡೆಯೋದಕ್ಕೆ ಇದ್ರ ಜೊತೆಗೆ ಕಬ್ಬಣ ಯೂಸ್ ಮಾಡಿದಾಗ ಅದೇನಾದ್ರೂ ಅದರ ಎನರ್ಜಿ ಪಾರ್ಷಿಯಲಿ ಕಡಿಮೆ ಮಾಡುತ್ತಾ? ಏನಿಲ್ಲ, ನಥಿಂಗ್ ಇಟ್ ಡಸಂಟ್ ಎಫೆಕ್ಟ್ ಎನಿಥಿಂಗ್, ಏನೋ ತೊಂದರೆ ಇಲ್ಲ. ಆಮೇಲೆ ನಾನು ಇನ್ನೊಂದು ನಿಮ್ಗೆ ಹೇಳ್ಬೇಕು, ನೀವು ಇಲ್ಲಿ ಕೇಳ್ತಾ ಇದ್ರಿ ಅಂತ ಹೇಳ್ತಾ ಇದೀನಿ. ನಮಗೆ ಆಯಾ ಮೆಟಲ್ ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು, ಯಾವುದು ಅಲ್ಯೂಮಿನಿಯಮ್ಮು ಅಥವಾ ಸ್ಟೀಲು ಅದು ಇದು ಈ ಥರದ್ದು ಸಿಗ್ಬೋದು. ಬಟ್ ನಾನು ಯಾವುದೇ ಮನೆಗೆ ಹೋದ್ರು ನೆಗೆಟಿವ್ ಡೋರ್ ಇತ್ತು ಅಥವಾ ನೆಗೆಟಿವ್ ಸ್ಪೇಸ್ ಇತ್ತು ಅಂದರೆ ಅದನ್ನ ಕಟ್ ಮಾಡಲಿಕ್ಕೆ ನಾನು ಕಾಪರ್ ವೈರೇ ಯೂಸ್ ಮಾಡೋದು. ನಾನು ಯಾವುದು ಝೋನ್ ನೋಡಲ್ಲ. ನೆಗೆಟಿವ್ ಝೋನು, ನೆಗೆಟಿವ್ ಡೋರ್ ಇತ್ತು ಅಂದರೆ ಐ ವಿಲ್ ಯೂಸ್ ಓನ್ಲಿ ಕಾಪರ್ ವೈರ್, ಬಿಕಾಸ್ ಗೋಲ್ಡ್ ಆದಮೇಲೆ ನೆಕ್ಸ್ಟ್ ಬೆಸ್ಟ್ ಥಿಂಗ್ ಇಸ್ ಕಾಪರ್ ಅಂತ ಹೇಳ್ತಾರೆ. ಈ ವೈರ್ ಹಾಕಿದಾಗ ಇದರ ಎನರ್ಜಿ ಎಷ್ಟು ವರ್ಷಗಳಿರುತ್ತೆ ಸರ್ ಇದು? ಸರ್ ಟಿಲ್ ಇಟ್ ಈಸ್ ದರ್ ಇಟ್ ವಿಲ್ ಬಿ ದರ್.
ಎನರ್ಜಿ ಡೌನ್ ಆಗೋದಾರ ಆ ಥರ ಏನ ಏನು ನಥಿಂಗ್. ಸಮಸ್ಯೆ ಇಲ್ಲ. ನಿಮ್ಗೆ ಎನರ್ಜಿ ಯಾವಾಗ ಡೌನ್ ಆಗುತ್ತೆ, ನೀವು ಮನೆಯಿಂದ ಹೊರಗೆ ಹೋಗಿ ಏನಾರ ನೆಗೆಟಿವ್ ಥಾಟ್ಸ್ ಇಟ್ಕೊಂಬಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಹಾ ಆಮೇಲೆ ನೀವು ಇಲ್ಲಿ ಕೇಳಿದ್ರಿ ಇನ್ನೊಂದು, ನಾನು ಆ್ಯಕ್ಚುಲಿ ಬೆಳಗ್ಗೆ ನೆನ್ಪು ಮಾಡ್ಕೊಂಡಿದ್ದೆ. ನೀವು ಇದು ಫ್ರೀ ಕ್ಲಾಸ್ ಇದೆ, ನಾಳೆಯಿಂದ ಪೇಯ್ಡ್ನವ್ರು ಅಷ್ಟೇ ಬರ್ತಾ ಇರೋದ್ರಿಂದ ನಿಮ್ಗೆ ಇನ್ನೊಂದು ರೆಮಿಡಿ ಹೇಳ್ತೀನಿ. ಸೊ ಆಲ್ವೇಸ್ ನಾವು ಮನೆಯಿಂದ ಹೊರಗೆ ಹೋಗ್ತಾ ಇರ್ತೀವಿ, ನಮಗೆ ನೆಗೆಟಿವ್ ಎನರ್ಜಿ ಬರ್ತಾ ಇರ್ತದೆ. ಸೊ ಒಂದು ಬೆಸ್ಟ್ ರೆಮಿಡಿ ಅಂದರೆ ಭಾಳ ಜನಗಳಿಗೆ ಗೊತ್ತು, ಮನೆ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರ್ಬೇಕಂದ್ರೆ ಉಪ್ ನೆಲ ಸಾರಿಸ್ಲಿಕ್ಕೆ ನಾವು ಏನು ಮಾಡ್ತೀವಿ, ಒಂದು ಉಪ್ಪನ್ನ ಹರಳು ಉಪ್ಪು ಅಥವಾ ಕಲ್ಲು ಉಪ್ಪು ಅಂತ ಹೇಳ್ತೀವಿ, ಅದನ್ನ ಹಾಕಿ ಮನೆ ಸಾರಿಸಿದ್ರೆ ಭಾಳ ಬೆಸ್ಟ್ ಅಂತ ಹೇಳ್ತೀವಿ. ನಾನು ಇದಕ್ಕೆ ಇನ್ನೊಂದು ಏನು ಆ್ಯಡ್ ಮಾಡ್ತೀನಿ ಅಂದರೆ, ಕಾಫಿ ಪೌಡರ್ ಬರ್ತದಲ್ಲ, ನಾವು ಮನೇಲಿ ಏನು ಯೂಸ್ ಮಾಡ್ತಿಲ್ಲ, ಕಾಫಿ ಪೌಡರ್. ಹೌದು ಹೌದು ಹೇಳಿ. ಕಾಫಿ ಸರ್, ಕಾಫಿ ಪೌಡ್ರ್. ಹೌದು ಹಾಂ, ಈ ನೀರಿನ ಜೊತೆಗೆ ಸ್ವಲ್ಪ ಭಾಳ ಕಡಿಮೆ ಪ್ರಮಾಣದಲ್ಲಿ ಕಾಫಿ ಪೌಡರ್ ಹಾಕಿ ಆಮೇಲೆ ಉಪ್ಪು ಹಾಕಿ ನೀವು ಕ್ಲೆನ್ಸಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನೀವು ಅದನ್ನು ಮಾಡೋದು ಅಷ್ಟೇ ಒಳ್ಳೆಯದು, ಪಾಸಿಟಿವ್ ಎನರ್ಜಿ ಬರ್ತದೆ. ಅಟ್ಲೀಸ್ಟ್ ಒನ್ಸ್ ಇನ್ ವೀಕ್ ಆರ್ ಟ್ವೈಸ್ ಇನ್ ವೀಕ್ ಮಾಡಿದ್ರೆ ಈ ನಿಮ್ಮಲ್ಲಿ ಇರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ಓಕೆ ಸರ್. ಈಗ ಇನ್ನೊಂದು ಕಾಪರ್ ವೈರ್ ಅಂತ ಹೇಳಿದ್ರೆ, ಸೊ ಹ್ಮ್ ಜನರಲಿ ಕಾಪರ್ ವೈರ್ ಅಂದ್ರೆ ಗ್ರೌಂಡಿಂಗಿಗೂ ಎಲ್ಲ ಬಳಸ್ತಾರೆ. ಗ್ರೌಂಡಿಗೆ ಏನು ಬಳಸ್ತಾರೆ ಸರ್? 4 mm thick wire. 4 mm thickness ಇರೋಂಥದ್ದು. ಹೌದೌದು. ಹಾಂ ಓಕೆ ಓಕೆ ಸರ್. ಹಾಂ ಸರ್ ಅಂದ್ರೆ ಇವತ್ತಿನ ಟಾಪಿಕ್ ಕಂಪ್ಲೀಟೆಡ್ ಅಥವಾ ಮತ್ತೆ ಕಂಟಿನ್ಯೂಷನ್ ಇದೆಯಾ ಸರ್? ಸರ್, ಇಲ್ಲ, ಹೆಚ್ಚು ಕಡಿಮೆ ಕಂಪ್ಲೀಟ್ ಆಯಿತು. ಹೌದಾ? ಅಂದ್ರೆ ಬಿಕಾಸ್ ಕ್ವಶನ್ಸ್ಗಳಿಗೆ ಪ್ರೊಸೀಡ್ ಆಗೋ ಮುಂಚೆ ಜಸ್ಟ್ ಕೇಳ್ಕೊಂಡೆ ಅಷ್ಟೇ. ಇಲ್ಲ ಇಲ್ಲ, ಇನ್ನೊಂದಿದೆ ಸರ್. ಈಗ ನೀವು ಇನ್ನೊಂದೆರಡು ಕ್ವಶನ್ ಕೇಳಿ, ನಾನು ಕ್ಲೋಸ್ ಮಾಡಬೇಕಾದ್ರೆ ಇನ್ನೊಂದು ಪಾಯಿಂಟ್ ತೋರಿಸ್ತೇನೆ. ಅಂದ್ರೆ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಈಗ ನಾವು ಏನಾರು ಇದನ್ನು ಮುಂದೆ ಕಂಟಿನ್ಯೂ ಮಾಡೋರನ್ನು ಯಾರು ಇದ್ರ ಅಂದರೆ ಭಾಳ ಇಂಪಾರ್ಟೆಂಟ್ ಒಂದು ಡ್ರಾಯಿಂಗ್ ನೋಡೋದು ಹೆಂಗೆ ಅಂತ ನಾನು ನಿಮಗೆ ಅದನ್ನು ತೋರಿಸ್ತೇನೆ. ಅದೊಂದು ಸರ್ ಈಗ ತೋರಿಸ್ಬಿಡಿ, ಒಂದೇ ಸಲ ನಾವು ಹೌದಾ? ಕ್ವಶನ್ಸ್ ತಗೊಂಡು ಕ್ಲೋಸ್ ಮಾಡ್ಬಿಡ. ಓಕೆ ಓಕೆ ಸರ್, ಆಯ್ತು. ಓಕೆ, ಶೇರ್ ಮಾಡ್ತೀನಿ ಒಂದು ನಿಮಿಷ. ಶೋರ್ ಶೋರ್. ಒನ್ ಮಿನಿಟ್ ಸರ್, 1 minute. ಕೆಲವರೆಲ್ಲ ನೋಟ್ಸ್ ಮಾಡ್ಕೊಳ್ತಿದೀವಿ ಸ್ವಲ್ಪ ಸ್ಲೋ ಅಂತ ಕೇಳಿದ್ರು. ಇಟ್ಸ್ ಓಕೆ. ನೀವು ಅಂದ್ರೆ ಯಾವುದೇ ವಿಷಯವಾಗಿ ಒಂದ್ಸಲಿ ಅಂದ್ರೆ ರೆಕಾರ್ಡಿಂಗ್ ಸಿಗುತ್ತೆ ಅಂತಂದಾಗ ಅದನ್ನ ಮತ್ತೆ ಹ್ಮ್ ಮತ್ತೆ ಹಾಕಿ ಕೇಳಿ. ಬಿಕಾಸ್ ಹೌದೌದು. ನೀವು ನೋಟ್ಸ್ ಮಾಡ್ಕೊಳ್ಳೋದು ಒಂದು, ಪ್ಲಸ್ ಚೆನ್ನಾಗಿ ತಲೆಗೆ ಹೋಗುತ್ತೆ ಅನ್ನೋ ಉದ್ದೇಶದಿಂದ. ಇನ್ನೊಂದ್ಸಲಿ ಕೇಳಿದಾಗ ಅದು ನೀವು ಅದನ್ನ ನೀವು ನೋಟ್ಸ್ ಮಾಡ್ಕೊಳ್ಳಿ ಯಾವಾಗ್ಲೂ ಕೂಡ. ಈಗ ಲೈವ್ ಕ್ಲಾಸಲ್ಲಿ ಸಾಧ್ಯ ಆದಷ್ಟು ಮಾಡಿ ಮತ್ತೇನು ಮಾಡ್ಕೊಳ್ಳಿ. PDF ನಮ್ಮ ಕಡೆಯಿಂದ ಸಿಗಲ್ಲ, ನೀವು ನೋಟ್ಸ್ ಮಾಡ್ಕೋಬೇಕು. ಬೀಟ್ ಎನಿ ಸ್ಕ್ರೀನ್ ಕ್ಲಾಸ್ ಶಾಟ್ ನಮ್ಮ ಕಡೆ ಹೊಡ್ಕೊಳಕ್ ಹೇಳ್ಬಿಡಿ ಸರ್ ಅಷ್ಟೇ. ಅಲ್ಲ, ಬೀಟ್ ಎನಿ ಕ್ಲಾಸ್ ನೀವು PDF ನಮ್ಮ ಕಡೆಯಿಂದ ಸಿಗಲ್ಲ. ಸ್ಕ್ರೀನ್ ಶಾಟ್ ತಗೊಂಡ್ರು ಕೂಡ ನೋಟ್ಸ್ ನೀವು ಮಾಡ್ಕೊಂಡಾಗ್ಲೇ ಅದು ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಗ್ರಾಫಾಲಜಿ ಕ್ಲಾಸ್ ಅಟೆಂಡ್ ಮಾಡಿದ್ದವ್ರಿಗೆ ಬಹುಶಃ ಗೊತ್ತಿರುತ್ತೆ, ಬರ್ದಷ್ಟು ನಿಮ್ಗೆ ತುಂಬಾ ಒಳ್ಳೇದು. ಹಾಗಾಗಿ ಹಾಂ ನೋಟ್ಸ್ ಮಾಡ್ಕೊಳ್ಳಿ. ರೆಕಾರ್ಡಿಂಗ್ ಬಗ್ಗೆ ನಾಳೆ ಆಸ್ ಯೂಶಲ್ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಬಂತಲ್ಲ, ಅದೇ ತರ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಯೂಟ್ಯೂಬಲ್ಲಿ ಬರುತ್ತೆ. ಪೇಯ್ಡ್ ಕ್ಲಾಸಲ್ಲಿ ಇದ್ದವ್ರಿಗೆ ಇವತ್ತು ರಾತ್ರಿ ಸಿಗುತ್ತೆ. ಸರ್, ನಾನು ಶೇರ್ ಮಾಡಲಾ ಸರ್? ಮಾಡಿ ಸರ್ ಪ್ಲೀಸ್. ಹಾಂ, ಸರ್ ಪ್ಲಾನ್ ಕಾಣ್ತಾ ಇದೆ ನಿಮ್ಗೀಗ? ಒಂದು ಪ್ಲಾನ್ ಕಾಣ್ತಾ ಇದೆ ಸರ್ ಕಾಣ್ತಾ ನಿಮಗೆ? ಇದೆ ಕಾಣ್ತಾ ಇದೆ. ಸರ್, ಈಗ ಯಾವತ್ತು ನಾವೊಂದು ಡ್ರಾಯಿಂಗ್ ನೋಡಬೇಕಾದ್ರೆ, ನಾವು ಮನೆ ಕಟ್ಟಬೇಕಂತಿದ್ರೆ ಅಥವಾ ಯಾರೋ ಒಂದು ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕಂತಿದ್ರೆ, ಇಲ್ಲೊಂದು ಐಕಾನ್ ಕಾಣ್ತಿದೆ ಗೊತ್ತಾ? ಇಲ್ಲಿ ಹೌದು ಹೌದು ನಾರ್ತ್ ಅಂತಿದೆ ನೋಡಿ, ಕೆಳಗೆ. ಹೌದು. ಈ ಕಡೆಗೆ ಪೂರ್ವ, ಈ ಕಡೆಗೆ ದಕ್ಷಿಣ, ಈ ಕಡೆಗೆ ಪಶ್ಚಿಮ. ಸೊ ಈ ತರ ಕೊಟ್ಟಾಗ ಪೇಜ್ನ ಡ್ರಾಯಿಂಗ್, ಕೆಳಗಡೆ ರೈಟ್ ಸೈಡ್ ಅಲ್ಲಿ ಒಂದು ರೌಂಡ್ ಇದೆ, ಅಲ್ಲಿ ಹಾಂ ಕಾಣಿಸ್ತಾ ಇದೆ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಅಂತೆಲ್ಲ. ಹೌದೌದು ಸರ್. ಈ ಐಕಾನ್ ಇಂದ ಏನಾಗುತ್ತೆ ಅಂದ್ರೆ, ಇದು ಯಾವ ದಿಕ್ಕಿಗೆ ರಸ್ತೆ ಇದೆ ಈ ಡ್ರಾಯಿಂಗ್ ಅಲ್ಲಿ ಅಂತ ಗೊತ್ತಾಗತ್ತೆ. ಅದು ಬಹಳ ಇಂಪಾರ್ಟೆಂಟ್ ನಮಗೆ. ಇದು ಸ್ವಲ್ಪ ಇದನ್ನ ಮಾಡ್ಲಾ, ಝೂಮ್ ಮಾಡ್ಲಾ? ಮಾಡಿ ಮಾಡಿ ತೋರಿಸಿ ಸರ್. ಹಾ, ಈಗ ಝೂಮ್ ಆಯ್ತು ನೋಡಿ ಸರ್. ಈಗ ಎಲ್ಲ ಡ್ರಾಯಿಂಗ್ ಅಲ್ಲಿ ಈ ಐಕಾನ್ ಇರ್ತದೆ ಸರ್ ನಿಮಗೆ. ಇದು ಬೇರೆ ಯಾವ ಥರನ ಇರ್ಬೋದು, ಬಟ್ ಇದೇ ಥರ ಇರ್ತದೆ. ಕೆಲವೊಂದು ಸರಿ ಏನು ಮಾಡ್ತಾರೆ, ಡ್ರಾಯಿಂಗಲ್ಲಿ ಬರೀ ನಾರ್ತ್ ಅಷ್ಟೇ ತೋರಿಸಿರ್ತಾರೆ, ಬೇರೆ ಯಾವುದು ತೋರಿಸಿರಲ್ಲ. ಇದು ದಿಕ್ಕು ಸರಿದಾಗ ಈ ಥರ ತೋರಿಸ್ತಾರೆ. ಸ್ವಲ್ಪ ವಿದಿಶ ಅಂದರೆ ವಿದಿಕ್ಕಿದ್ದಾಗ ಸ್ವಲ್ಪ ಅದು ಆ ಕಡೆ ಈ ಕಡೆಗೆ ಟಿಲ್ಟ್ ಆಗ್ಬೋದು. ಸೊ ಈ ಥರ ಇದ್ದಾಗ ಇದು ಉತ್ತರ ದಿಕ್ಕು ಅಂತ ಹೇಳ್ತಾರೆ ನಮಗೆ. ಸೊ ನಾಳೆ ಯಾರಾದರೂ ಒಂದು ಏನೋ ವಾಸ್ತುನ ಇದು ಪ್ರೊಫೆಷನಲ್ ಆಗಿ ತಗೋಬೇಕಂತಿದ್ದಾಗ ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಒಂದು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನಿಮ್ಗೆ ಹೇಳ್ಬೇಕಂತಿದ್ರೆ, ಯಾವುದೇ ಒಂದು ಪ್ಲ್ಯಾನ್ ಕೊಟ್ಟಾಗ ಯಾವತ್ತು ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದ್ರ ಪ್ರಕಾರ ಯಾವತ್ತು ಒಂದು ಡ್ರಾಯಿಂಗ್ ಕೊಟ್ಟಾಗ ಇದು ಹಾಲ್ ಅಂತ ಕೊಟ್ಟಿದ್ದಾರೆ,
ಇಲ್ಲಿ 18 feet 9 inches ಅಂತ ಕೊಟ್ಟಿದ್ರು. ಅಂದರೆ ಯಾವತ್ತು ನಾವು ಡ್ರಾಯಿಂಗ್ ಮಾಡಬೇಕಾದ್ರೆ ಫಸ್ಟ್ ಅಗಲವನ್ನು ಬರಿತೀವಿ. ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಫಸ್ಟ್ ಯಾವತ್ತು ಅಗಲ ಮೆನ್ಷನ್ ಮಾಡ್ತೀವಿ, ಆಮೇಲೆ ಹೈಟನ್ನು ಮೆನ್ಷನ್ ಮಾಡ್ತೀವಿ. ಅಂದರೆ ಅಗಲ ಫಸ್ಟ್ ಯಾವತ್ತು, ಆಮೇಲೆ ಉದ್ದ. ಇಲ್ಲಿ ನೋಡಿ 8 ಅಡಿ ಅಗಲ ಇದೆ, 8 ಅಡಿ 9 ಇಂಚ್ ಉದ್ದ ಇದೆ. 10 ಅಡಿ 6 ಇಂಚ್ ಅಗಲ ಇದೆ, 8 ಅಡಿ 9 ಇಂಚ್ ಉದ್ದ ಇದೆ. ಇಲ್ಲಿ ಬೆಡ್ರೂಮ್ ನೋಡಿ 10 ಅಡಿ 6 ಇಂಚ್ ಅಗಲ, 11 ಅಡಿ 6 ಇಂಚ್ ಉದ್ದ ಇದೆ. ಇಲ್ಲಿ ಕಿಚನ್ 8 ಅಡಿ ಅಗಲ ಇದೆ, 11 ಅಡಿ 6 ಇಂಚ್ ಇದೆ. ಇದು ಸ್ಟ್ಯಾಂಡರ್ಡ್ ಸೈಜಸ್ ಇರ್ತದೆ. ಅಂದರೆ ನಿಮಗೆ ಫೀಟಲ್ಲಿ ಕೊಟ್ಟಾಗ ಹಿಂಗೆ, ಇದು ಐಡಿಯಾ ಬಂತಲ್ಲ ಸರ್ ನಿಮಗೆ? ಅಂದ್ರೆ ಹೆಚ್ಚು ಕಡಿಮೆ ಎಲ್ಲರಿಗೂ ಇದ್ರದ್ದು ಐಡಿಯಾ ಈಗ ಬಂದಿರ್ತದೆ. ಬಟ್ ಜನರಲ್ ಜಸ್ಟ್ ಒಂದ್ ಕೇಳ್ತೀನಿ, ಸ್ವಲ್ಪ ಮೇಲಕ್ಕೆ ಸ್ಕ್ರಾಲ್ ಮಾಡ್ಬೋದಾ? ಹೇಳಿ. ಓಕೆ ಓಕೆ, ಬೆಡ್ರೂಮ್ ಅಂತ ತೋರಿಸಿದ್ರಲ್ಲ ಸರ್, ಹೌದೌದು ಈಗ ಇಲ್ಲಿ ನೀವು ಅಗಲ ಫಸ್ಟ್ ಹೇಳ್ತೀವಿ ಅಂತ ಹೇಳಿದ್ರೆ, ಓಕೆ, ಹೌದು. 10.6 by 11.6 ಅಂತ ಬಂದಿದೆ. ಈಗ ಹಾ ಜಸ್ಟ್ ಜನರಲ್ ಆಗಿ ನಾನು ಕೇಳ್ತಾ ಇದ್ದೀನಿ, ಹ್ಮ್ ಅಂದ್ರೆ ಕಾಮನ್ ಲೇಮನ್ ಇದರಲ್ಲಿ ಹೌದೌದು ಕೇಳಿ ಸರ್. 10.6 by 11.6 ಅಗಲ ಫಸ್ಟ್ ಅಂತ ಹೇಳಿದ್ರಿ, ಕರೆಕ್ಟ್ ಅಲ್ವಾ? ಹೌದು ಸೊ ಹೌದು. ಇಸ್ ದರ್ ಎನಿ ಅಗೈನ್ ಸ್ಟ್ಯಾಂಡರ್ಡ್ಸ್? ಈಗ ಇಲ್ಲ ಲೆಫ್ಟ್ ಟು ಅದು ರೈಟ್ ನೋಡ್ಬೇಕಾದ್ರೆ ಅಥವಾ ಈ ಡೈರೆಕ್ಷನ್ ನಾವು ಫಸ್ಟ್ ಕನ್ಸಿಡರ್ ಮಾಡ್ತೀವಿ, ಹಂಗೇನಾದ್ರೂ ಬರುತ್ತಾ? ಸರ್ ನಥಿಂಗ್, ಏನಿಲ್ಲ. ನೀವು ಯಾವುದೇ ಡ್ರಾಯಿಂಗ್ ಈಗ ತಗೊಂಡಾಗ ಫಸ್ಟ್ ಈಗ ಅಗಲ ಅಗಲ ಅಂತ clear- ಸರ್ ಒಂದ್ ಸೆಕೆಂಡ್, ಹಾ ಸಾರಿ ಟು ಇಂಟರಪ್ಟ್. ಅಗಲ ಹೇಳಿ. ಅಂತ ಬಂದಾಗ ನೋಡಿ 10.6 ಕಡಿಮೆ ಇದೆ, ಸೊ ಹೌದು 11.6 ಜಾಸ್ತಿ ಇದೆ, ಒಂದಡಿ ಹೌದು ಮಾತ್ರ ಡಿಫ್ರೆನ್ಸ್ ಬಂದಿದೆ, ಕರೆಕ್ಟ್? ಹೌದು. ಹಾ ಸೊ ಇಲ್ಲಿ ಅಗಲ ಯಾವುದು ಅಂತ ನಾವು ಕನ್ಸಿಡರ್ ಮಾಡಕ್ಕಾಗತ್ತೆ? ಸರ್ ಅದೇ ಹೇಳ್ತಾ ಇರೋದು ನಿಮಗೆ. ಲೆಫ್ಟ್ ಟು ರೈಟ್ ಏನಿದೆಲ್ಲ ಫಸ್ಟ್ ಹಾ ಅಗಲ, ಅದು ಲೆಫ್ಟ್ ಟು ರೈಟ್, ಆಮೇಲೆ ಟಾಪ್ ಟು ಬಾಟಮ್ ಹೈಟ್, ಅಂದ್ರೆ ಅದು ಹಾ ಉದ್ದ. ಓಕೆ ಓಕೆ, ಹಾ ಜಸ್ಟ್ ಅಂದ್ರೆ ಎಲ್ಲರಿಗೂ ಅಂದ್ರೆ ಇಲ್ಲ ಬಹಳಷ್ಟು ಇಲ್ಲ ಜನಕ್ಕೆ ಇರ್ಬೋದು ಅಂತ ನಾನು ಕೇಳಿದ್ದೀನಿ. ಓಕೆ ಇಲ್ಲ ಸರ್, ನಾವು ಆಕ್ಚುಲಿ ಡ್ರಾಯಿಂಗ್ ಮಾಡಿ ಕೊಡ್ತೀವಲ್ಲ, ಮೇಸ್ತ್ರಿಗಳಿಗೆಲ್ಲ ಕೊಡ್ತೀವಲ್ಲ, ಅವ್ರಿಗೆ ಡ್ರಾಯಿಂಗ್ ಓದಕ್ಕೆ ಬರಲ್ಲ. ಈ ತರ ನೀವು 11:30 10:00 ಕೊಟ್ಟಾಗ ಅವ್ರದ್ದು ಉಲ್ಟಾ ಮಾಡಿಟ್ಟು ಇಟ್ಟಿರ್ತಾರೆ. ಎಷ್ಟೋ ನೋಡಿದೀವಿ ಅದಕ್ಕೆ ನಾವು. ಅದಕ್ಕೆ ನಾನು ಕೇಳಿದ್ದು, ಅಲ್ಲಿ ಹೌದೌದಾ, ನಾರ್ತ್ ಟು ವ್ಯಾಲಿಡ್ ಸೌತ್, ವ್ಯಾಲಿಡ್ ಸೌತ್ ಟು ಈಸ್ಟ್, ಈ ತರದ್ದು ಏನಾದ್ರು ನಥಿಂಗ್ ಪ್ಲಾನ್ ಅಲ್ಲಿ ನಥಿಂಗ್. ಮೆನ್ಷನ್ ಮಾಡಿದ್ದಾಗ, ಸೊ ನಾವು ಅದನ್ನ ಅಲ್ಲಿ ಅಂದ್ರೆ ಜಸ್ಟ್ ಕೆಳಗಡೆ ಬನ್ನಿ ಸರ್. ಮತ್ತೆ ಹಾ ಎಲ್ಲರಿಗೂ ಅರ್ಥ ಆಗೋದಕ್ಕೋಸ್ಕರ ನಾನು ಹೇಳೋದ್ ಪ್ರಯತ್ನ ಅಲ್ಲ ಮಾಡ್ತೀನಿ. ಬೆಸ್ಟ್ ಹಾ ಈಗ ನಾರ್ತ್ ಟು ಸೌತ್ ಇದೆ, ಅದು ಹೌದೌದು ಈ ಪ್ಲಾನ್ ಅಲ್ಲಿ ನಮ್ಗೆ ಹೈಟ್ ಬರುತ್ತೆ. ಹೌದು ಸೊ ಈಸ್ಟ್ ಟು ವೆಸ್ಟ್ ಅನ್ನೋದೇನಿದೆ ಅದು ಅಗಲ ಬರುತ್ತೆ, ಅಡ್ಡ ಬರುತ್ತೆ ಈ ಪ್ಲಾನ್ಗೆ ಸ್ಪೆಸಿಫಿಕಲಿ. ಹೌದೌದೌದು. ಸೊ ಬೇಸ್ಡ್ ಆನ್ ದ ಪ್ಲಾನ್ ನಾವು ಅಡ್ಡ, ಅಗಲ ಮತ್ತೆ ಉದ್ದನ ಅಳತೆ ಮಾಡ್ತೀವಿ. ಸೊ ಇಟ್ ಇಸ್ ಹೌದೌದು. ನಾಟ್ ಕಾಮನ್ ಟು ಎವ್ರಿ ಪ್ಲಾನ್, ಬಟ್ ಕಾಮನ್ ಟು ಎವ್ರಿ ಪ್ಲಾನ್ ಏನು ಅಂತಂದ್ರೆ, ಸೊ ಹಾ ನಾರ್ತ್ ಡೈರೆಕ್ಷನ್ ಎಲ್ಲಿ ಬರ್ದಿರ್ತಾರೆ, ಸೊ ಅಕಾರ್ಡಿಂಗ್ಲಿ ನಾರ್ತ್ ನ ರೆಫರೆನ್ಸ್ ಆಗಿ ಇಟ್ಕೊಂಡು ಎಲ್ಲಾ ಪ್ಲಾನ್ಸ್ ಗಳನ್ನ ಬಿಲ್ಡ್ ಮಾಡ್ತಾರೆ. ಹೌದು. ಆಮೇಲೆ ನಿಮಗೆ ರೋಡ್ ಅಲ್ಲಿ ಇರ್ತದೆ ಅಂತ, ಅದು ಇನ್ನೊಂದು ಮೆನ್ಷನ್ ಮಾಡೋದು ಅಂದ್ರೆ, ಈಗ ನಾರ್ತ್ ಕೆಳಗಿದೆ ಅಂದ್ರೆ ರೋಡ್ ಅಲ್ಲಿ ಇದೆ ಅಂತ. ಓಕೆ ಹಾ ನಿಮ್ಗೆ ಬೇಕಾದ್ರೆ ನಾನು ಇದನ್ನ ಸ್ಟಾಪ್ ಮಾಡ್ತೇನೆ ಶೇರಿಂಗ್. ನಿಮ್ಗೆ ಇನ್ನೊಂದು ನನ್ನ ಹತ್ರ ಪ್ಲಾನ್ ಇದೆ, ಅವಾಗ ನಮಗೆ ಇದು ಪೂರ್ವಕ್ಕಿದ್ರಂಗೆ ಅಂತ ತೋರಿಸ್ತೇನೆ ಸರ್. 1 minute. ಪ್ಲೀಸ್ ಪ್ಲೀಸ್ ತೋರಿಸಿ ಸರ್. ಏನಾದ್ರು ಡೌಟ್ ಇದ್ರೆ ಕೇಳಿ ಸರ್. ಈಗ ನಾನು ಅಷ್ಟೊತ್ತಿಗೆ ಓಪನ್ ಮಾಡ್ಕೊಳ್ತೀನಿ. ಇದು ಮುಗಿದ್ಮೇಲೆ ಒಂದೇ ಸಲ ಡೌಟ್ಸ್ ಗಳು ತಗೊಳ್ಳೋಣ. ಓಕೆ ಸರ್, ಓಕೆ ಓಕೆ. ಸರ್ ಈಗ ಬಹಳಷ್ಟು ಜನ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಸೊ ಹಾ ನಾನೊಂದ್ ಕಡೆ ಕೇಳ್ಪಟ್ಟಿದ್ದು, ಸೊ ಹ್ಮ್ ಈಗ ಅಪಾರ್ಟ್ಮೆಂಟ್ ಅಲ್ಲಿ ಡೋರ್ ಒಂದಕ್ಕೊಂದು ಅಂದ್ರೆ ಎದುರುಗಡೆ ಬಂದ್ಬಿಡುತ್ತೆ. ಸೊ ಹೌದು ಅನ್ಅವಾಯ್ಡಬಲ್ ಅದು, ಯಾಕೆಂದ್ರೆ ಅವರು ಸ್ಪೇಸ್ ಸೇವ್ ಮಾಡೋದಕ್ಕೆ, ಸ್ಪೇಸ್ ಕೊಡೋದಕ್ಕೆ, ಈ ತರ ಬಹಳಷ್ಟು ರೀಸನ್ಸ್ ಗಳಿಂದ ಅಪಾರ್ಟ್ಮೆಂಟ್ ಅಲ್ಲಿ ಬಿಲ್ಡ್ ಮಾಡ್ಬಿಟ್ಟಿರ್ತಾರೆ. ಹ್ಮ್ ಸೊ ಒಂದ್ ಮನೆ ಮೈನ್ ಡೋರ್ಗೂ ಇನ್ನೊಂದ್ ಮನೆ ಮೈನ್ ಡೋರ್ ಎದುರು ಬದ್ರು ಇದ್ರೆ ಪ್ರಾಬ್ಲಮ್ ಆಗುತ್ತಾ, ಅಥವಾ ಇದಕ್ಕೇನಾದ್ರು ಸೊಲ್ಯೂಷನ್ ಕೂಡ ಇದೆಯಾ? ಸರ್ ಅದು ಏನೂ ಪ್ರಾಬ್ಲಮ್ ಆಗಲ್ಲ. ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಡೋರ್ ಪಾಸಿಟಿವ್ ಸೈಡ್ ಎಲ್ಲಿದೆಯಾ ನೋಡ್ಬೇಕು ಫಸ್ಟ್. ಓಕೆ ಆಮೇಲೆ ಎಕ್ಸಾಕ್ಟ್ಲಿ ಎದುರಿಗೆ ಡೋರ್ ಇದ್ರೆ ಯಾವುದೇ ತಪ್ಪಿಲ್ಲ. ಓಕೆ ಡೋರ್ ಇದ್ರೆ ಯಾವುದೇ ತಪ್ಪಿಲ್ಲ. ಅದು ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ನೀವು ಡೋರ್ ಇದೆ, ಈಗ ಹಾ ನನ್ನ ಕೈ ಕಾಣಿಸ್ತಾ ಇದೆ ಈಗ ನಿಮ್ಗಿಲ್ಲ, ಕಾಣಿಸ್ತಾ ಸ್ವಲ್ಪ ಇದೆ, ನಾನು ಪಿನ್ ಮಾಡಬೇಕಾದ್ರೆ. ಕಾಣಿಸ್ತಾ ಇದೆ. ಹಾ ಈಗ ಡೋರ್ಗೆ ಎದುರುಗಡೆಗೆ ಡೋರ್ ಈ ತರ ಕ್ಲೋಸ್ ಆದ್ರೆ ಏನಾಗಲ್ಲ. ಈಗ ಸ್ವಲ್ಪ ಏನಾದ್ರು ಶಿಫ್ಟ್ ಆಗಿದೆ ಡೋರು ಅಂದ್ರೆ, ಸ್ವಲ್ಪ ಆ ಕಡೆ ಈ ಕಡೆಗೆ ಆಗಿದೆ ಅಂತ ತಿಳ್ಕೊಂಡಿದ್ದು, ಎಕ್ಸಾಕ್ಟ್ಲಿ ಡೋರ್ ಇದೆ ಹಂಗೆ, ಓಕೆ ಹೌದಾ? ಬಟ್ ಸ್ವಲ್ಪ ಈ ಕಡೆಗೆ ಶಿಫ್ಟ್ ಆಗಿದ್ರೆ ಅಂದ್ರೆ ಅದಕ್ಕೆ ಅವಾಗ ಶೂಲ ಆಗತ್ತೆ ಅಂತ ಹೇಳ್ತೀವಿ ನಾವು. ಓಕೆ ಈಗ ಅದಕ್ಕೇನಾದ್ರೂ ಸಿಂಪಲ್ ಆಗಿ ಪ್ರೀ ಕ್ಲಾಸ್ ನಲ್ಲಿ ಇದ್ದವ್ರಿಗೆ ಏನಾದ್ರೂ ಒಂದು ಸಿಂಪಲ್ ರೆಮಿಡಿ ಹೇಳಬಹುದಾ? ಸರ್ ಬೆಸ್ಟ್ ರೆಮಿಡಿ ಅಂದ್ರೆ ಒಂದು ಕರ್ಟನ್ ಹಾಕೊಳ್ಳೋದು ಬೆಸ್ಟ್ ಸರ್, ಅಷ್ಟೇ. ಅವ್ರು ನಮ್ಗೇನು ನೆಗೆಟಿವ್ ಆಗೋದು ಬೇಡ, ಒಂದು ಮನೆ ಮುಂದೆ ಒಂದು ಕರ್ಟನ್ ಹಾಕೊಳ್ಳಿ. ಸೊ ಅದು ಇಷ್ಟಪಡದೇ ಇದ್ರು ನಾವು ಆ ಥರ ಮಾಡಿದ್ರೆ ಆಯ್ತದೆ, ಏನು ಪ್ರಾಬ್ಲಮ್ ಏನಿಲ್ಲ. ಓಕೆ ಓಕೆ, ಮೈನ್ ಡೋರ್ ಹೊರಭಾಗದಲ್ಲಿ ಕರ್ಟನ್ ಬರ್ಬೇಕಾ, ಒಳಭಾಗದಲ್ಲಿ ಬರ್ಬೇಕಾ? ಸರ್ ಒಳಗೆ ಹಾಕೊಂಡ್ರೆ ಸಾಕು ನಮ್ಗೆ.
ಅಂದ್ರೆ ಒಳಗಡೆ ಹಿಟ್ ಅಂದ್ರೆ ರೋಡ್ ಹಿಟ್ ಅಂತೀವಲ್ಲ, ಅಂದ್ರೆ ನಾವು ಅದು ಬೀದಿ ಶೂಲ ಅಂತ ಹೇಳ್ದಂಗೆ ಇದನ್ನು ಶೂಲ ಆಗತ್ತೆ ಅಂತ ಹೇಳ್ತೀವಿ. ಆ ಡೋರ್ ಈ ಡೋರ್ ಶೂಲ ಆಗತ್ತೆ ಅಂತ ಹೇಳ್ತೀವಿ. ಬಟ್ ಈಗ ನಿಮ್ದು 5 ಫೀಟ್ ಡೋರ್ ಇದೆ, ಇನ್ನೊಬ್ರದ್ದು 3.5 ಫೀಟ್ ಇದೆ, ಅಂದ್ರೆ ಯಾವುದೇ ಒಂದು ಸೈಡ್ ನಮಗೆ ಇತ್ತು ಅಂದ್ರೆ ಒಂದೇ ಲೈನ್ಗೆ ಅಟ್ಯಾಚ್ ಆಗಿತ್ತು ಅಂದ್ರೆ ಅದು ತಪ್ಪೇನಾಗಲ್ಲ. ಅವಾಗ ಸ್ವಲ್ಪ ಹಿಂಗೆ ಶಿಫ್ಟ್ ಆಗಬಾರ್ದು ಅಂತ, ಹಿಂಗೆ ಓವರ್ಲಾಪಿಂಗ್ ಆಗಬಾರ್ದು ಅಂತ. ಹಿಂಗೆ ಓಕೆ ಪೂರ್ತಿ ಓಕೆ ಕ್ಲೋಸ್ ಆದ್ರೆ ತಪ್ಪಿಲ್ಲ, ಹಿಂಗೆ ಅರ್ಧಂಬರ್ಧ ಬರಬಾರ್ದು ಅಂತ ಹೇಳೋದು ಅಷ್ಟೇ. ಓಕೆ. ಆಮೇಲೆ ಕೆಲವೊಬ್ರು ಈಗ ಒಂದು ಮೆಸೇಜ್ ವಾಲ್ ಹಾಕಿದ್ರೆ ಇದ್ರೆ ಅಂತ ಡೋರ್ ಹೇಳಿದ್ರೆ ಎದುರಿಗೆ ಆಪೋಸಿಟ್ ವಾಲ್ ಇದ್ರೆ ನೋ ಇಶ್ಯೂ ಅಟ್ ಆಲ್, ಯಾವುದೇ ರೀತಿ ತೊಂದರೆ ಇಲ್ಲ. ನಮ್ಗೆ ಇದೇನು ಶೂಲ್ ಆಗದೆ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ ಯಾರೋ ಕೇಳ್ಬೋದು, ಡೋರ್ ಎದುರಿಗೆ ವಿಂಡೋ ಶೂಲ ಅಲ್ಲ. ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ. ಆ, ನಮ್ದು ಹಿಂಗಿದ್ರೆ ನಮ್ದು ಹಂಗಿದ್ರೆ ಅನಾಲಿಸಿಸ್ ಅನ್ನೋದಕ್ಕಿಂತ ಇಫ್ ಯು ಆರ್ ಫೇಸಿಂಗ್ ಎನಿ ಪ್ರಾಬ್ಲಮ್ ಸ್ಪೆಸಿಫಿಕಲಿ, ನಾನು ಈ ತರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀನಿ, ಇದು ವಾಸ್ತು ರೆಫರ್ ಮಾಡ್ಕೊಂಡು ಅದರಿಂದ ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಕೂಡ ತಿಳ್ಕೊಬಹುದು. ನಮ್ಮನೇಲಿ ಹಿಂಗಿದೆ ಇದು ಪ್ರಾಬ್ಲಮ್, ನಮ್ಮನೇಲಿ ಹಂಗಿದೆ ಅದು ಪ್ರಾಬ್ಲಮ್ ಅಂತ ನಾವು ಏನಾರ ಪ್ರಶ್ನೆ ಹಾಕಿದಾಗ ಏನಾಗುತ್ತೆ, ಇಫ್ ಇನ್ ಕೇಸ್ ಅದು ಪ್ರಾಬ್ಲಮ್ ಇದ್ದು ನೀವು ಪ್ರಾಬ್ಲಮ್ ಫೇಸ್ ಮಾಡ್ತಿಲ್ಲ ಅಂದ್ರೆ ನಾಳೆ ಬೆಳಗ್ಗೆಯಿಂದ ನೀವು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಹೌದಾ? ನೀವೇ ಥಾಟ್ ಕ್ರಿಯೇಟ್ ಮಾಡ್ಬಿಟ್ರಿ. ಪ್ರಾಬ್ಲಮ್ ಅಲ್ಲಿ ಸಬ್ಕಾನ್ಶಿಯಸ್ ಮೈಂಡ್ ಇರ್ಲಿಲ್ಲ, ನಮ್ದು ಹಿಂಗಿದೆಯಲ್ಲ ಪ್ರಾಬ್ಲಮ್ ಆಗುತ್ತಾ, ಪ್ರಾಬ್ಲಮ್ ಇಲ್ಲ, ನಾವು ಯೋಚನೆ ಮಾಡಕ್ ಶುರು ಮಾಡ್ತೀವಿ. ಓ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಪ್ರಾಬ್ಲಮ್ ಯಾವ್ದಾವ್ದಕ್ಕೋ ಲಿಂಕ್ ಮಾಡಕ್ ಶುರು ಮಾಡ್ತೀವಿ. ಸೊ ಹಾಗಾಗಿ ನಿಮ್ದು ಪೊಸಿಷನ್ ಏನಿದೆ, ನಮ್ದು ಹಿಂಗಿದೆ ಹಂಗಿದೆ ಅನ್ನೋದು ಕೇಳೋದ್ರ ಬದಲು, ಸೊ ಸಮಸ್ಯೆ ಇದ್ರೆ ಮಾತ್ರ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳಿ. ಸೊ ಅದಕ್ಕೆ ಅಡ್ರೆಸ್ ಮಾಡಿದಾಗ ನಿಮಗೂ ಈಸಿ ಆಗುತ್ತೆ, ಹೊಸ ಥಾಟ್ ಕ್ರಿಯೇಟ್ ಮಾಡಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಂಗೂ ಇರಲ್ಲ. ಓಕೆ ಸರ್, ಈಗ ಕ್ವಶನ್ಸ್ಗೆ ಹೋಗ್ಬೋಣ. ಮುಗೀತಾ ಸರ್? ಸರ್, ಒಂದು ಸಣ್ಣ ರಿಕ್ವೆಸ್ಟ್, ಒಂದ್ಸಲ ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ಸರ್, ಒಂದೇ ನಿಮಿಷ. ಎಸ್ ಸರ್, ನೀವು ರೆಕಾರ್ಡಿಂಗ್ ಸರ್, ಒಬ್ರು ಪ್ರಶ್ನೆ ಕೇಳುತ್ತಿದ್ದಾರೆ, ಲೈಕ್ ಹೇಳಿ. ಧ್ರುವ ನಕ್ಷತ್ರ ಅದನ್ನ ಹೇಗೆ ಕಂಡುಹಿಡಿಯೋದು, ಅಂದ್ರೆ ಯಾವ ದಿಕ್ಕಲ್ಲಿದೆ ಎಲ್ಲಿದೆ ಅನ್ನೋದನ್ನ. ಯಾಕಂದ್ರೆ ಸರ್, ನಮಗೆ ಹಿಂದಿನ ಮುಂಚೆ ಕಾಲದಲ್ಲಿ ಧ್ರುವ ನಕ್ಷತ್ರ ನೋಡಿ ದಿಕ್ಕನ್ನ ಹೇಳ್ತಿದ್ರು ಅಂತ ಅನ್ಬಿಟ್ಟು ನೀವು ಮೆನ್ಷನ್ ಮಾಡಿದ್ರೆ, ಸೊ ಹೌದು. ಕೆಲವ್ರಿಗೆ ಅದು ಹುಳ ಬಿತ್ತು. ಇನ್ಫ್ಯಾಕ್ಟ್ ನನ್ಗೂ ಕೂಡ ಹುಳ ಬಿತ್ತದು. ಇಲ್ಲ ಉತ್ತರದಲ್ಲೇ ಸರ್, ನೀವು ಆಲ್ವೇಸ್ ಯಾವುದೇ ಟೈಮಲ್ಲಾದರೂ ಉತ್ತರ ದಿಕ್ಕಲ್ಲೇ ಧ್ರುವ ನಕ್ಷತ್ರ ಇರ್ತದೆ. ಅದು ರಾತ್ರಿ ಗೊತ್ತಾಗತ್ತೆ. ಹಗಲು ಅಂದ್ರೆ ನಮಗೇನಾಗತ್ತೆ, ಸೂರ್ಯ ನೋಡ್ಬಿಟ್ಟು ಇಲ್ಲಿ ಪೂರ್ವ ಇದೆ ಇಲ್ಲಿ ಉತ್ತರ ಇದೆ ಅಂತ ಅಂದಾಜಲ್ಲಿ ಹೋಗ್ತಾ ಇದ್ರು. ಬಟ್ ನೈಟಲ್ಲಿ ಏನಾದ್ರು ಟ್ರಾವೆಲ್ ಮಾಡ್ಬೇಕಂತಿದ್ದಾಗ ನಿಮಗೆ ಆ ಧ್ರುವ ನಕ್ಷತ್ರ ರೆಫರೆನ್ಸ್ ತಗೊಂಡು ಟ್ರಾವೆಲ್ ಮಾಡ್ತಾಯಿದ್ರು. ಯಾರೋ ರಾತ್ರಿ ಏನೋ ಟ್ರಾವೆಲ್ ಮಾಡಬೇಕು, ಒಂದು ಜಾಗದಿಂದ ಏನೋ ಜಾಗದಲ್ಲಿ ಕಾಡಲ್ಲಿ ಏನೋ ಟ್ರಾವೆಲ್ ಮಾಡ್ಬೇಕಂತಿದ್ದಾಗ ಅದನ್ನು ಕನ್ಸಿಡರ್ ಮಾಡ್ತಾಯಿದ್ರು. ಓಕೆ ಓಕೆ, ಕ್ವಶನ್ಸ್ಗೆ ಹೋಗೋಣ ಸರ್ ಈಗ. ತಾಯ್ಜಾ ಅಂತ ಏನಾದೆ ಮೇಡಮ್, ಸಾರಿ ಇಫ್ ಐ ಆಮ್ ಸ್ಪೆಲ್ಲಿಂಗ್. ನಮಸ್ತೆ ಸರ್, ಲೋಯಿಜಾ ಅಂತ ಸರ್. ಸಾರಿ ಮೇಡಮ್, ಯಾ ಪ್ಲೀಸ್. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಇದು ಮನೆಯಲ್ಲಿ ವಾಯುವ್ಯ ಮೂಲೆಯಲ್ಲಿ ಏನಾದ್ರು ಅಡಿಗೆ ಮನೆ ಇದ್ರೆ ತಪ್ಪಾಗುತ್ತಾ? ತಪ್ಪೇನಿಲ್ಲ ಮೇಡಮ್, ಬೀಗರೆ ಜಾಸ್ತಿ ಬಂದು ಹೋಗ್ತಾರೆ ಅಂತ, ಗೆಸ್ಟ್ಸ್ ಜಾಸ್ತಿ ಬರ್ತಾ ಇರ್ತಾರೆ. 100% ಸರ್, 100% ಇದು. ಇಲ್ಲ ಅಂದ್ರೆ ನಿಮ್ಗೆ ಏನಾಗುತ್ತೆ, ನಿಮ್ಮ ಮನೆಗೆ ರೆಗ್ಯುಲರ್ ಆಗಿ ಗೆಸ್ಟ್ ಬರ್ತಾರೆ ಅಂದ್ರೆ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ ರೆಗ್ಯುಲರ್ ಬೀಗರ ಮನೆಗೆ ಬಂದು ಹೋಗ್ತಾರೆ ಅಂತ ಹೇಳ್ತೇವೆ. ಬಟ್ ನಾವೇನ್ ಮಾಡ್ತಾ ಇದನ್ನ ನಾವು ಇದ್ರದ್ದು ಅಡ್ವಾಂಟೇಜ್ ತಗೋಬೇಕಂದ್ರೆ ನಾನೇನ್ ಮಾಡ್ತಾ ಇದ್ದೇನೆ ಅಂದ್ರೆ, ಯಾವುದೇ ಹೋಟೆಲ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ವಾಯುದಲ್ಲಿ ಅಡುಗೆ ಮನೆ ಕೊಟ್ಬಿಡ್ತೇನೆ ನಾನು, ಅವ್ರಿಗೆ ಆಗ್ನೇ. ಸೊ ಅಲ್ಲಿ ಗೆಸ್ಟ್ ಬಂದ್ರೆ ಅವ್ರಿಗೆ ಅಲ್ವಾ, ಸೊ ಆ ತರ ಅದನ್ನ ಯೂಸ್ ಮಾಡಿದ್ರೆ ಆಯ್ತು. ಈಗ ದಕ್ಷಿಣದಲ್ಲಿ ಒಂದು ಸೌತ್ ಈಸ್ಟ್ ಅಲ್ಲಿ ಮನೆ ಬಾಗ್ಲಿದ್ರೆ ಸರಿ ಅಂತ ಹೇಳಿದ್ದೀರಿ. ಈಗ ನಾವು ಆಗ್ನೇಯ ಬೇರೆ ಮೇಡಮ್, ಇಲ್ಲಿ ಎರಡು ಕಾನ್ಸೆಪ್ಟ್ ಇದೆ. ಒಂದು ದಕ್ಷಿಣ ಆಗ್ನೇಯ, ಒಂದು ಪೂರ್ವ ಆಗ್ನೇಯ. ಒಂದು ದಕ್ಷಿಣ ಆಗ್ನೇಯ ಅಂದ್ರೆ ರೋಡ್ ದಕ್ಷಿಣಕ್ಕಿದ್ರೆ ಅಲ್ಲಿ ಎಂಟ್ರಿ ಕೊಟ್ರಾಯ್ತು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ದಕ್ಷಿಣದಲ್ಲಿ ರೋಡ್ ಇರ್ತದೆ, ಪೂರ್ವಕ್ಕೆ ಎಂಟ್ರಿ ಕೊಡಕ್ ಹೋಗಿ ಪಕ್ಕದಲ್ಲೇ ಕೊಟ್ಬಿಡ್ತಾರೆ, ಅಂದ್ರೆ ನೆಗೆಟಿವ್ ಸೈಡ್ ಆಫ್ ದಿ ಈಸ್ಟ್ ಕೊಡ್ತಾರೆ. ಅದು ತಪ್ಪು ಅಂತ ಹೇಳಿದ್ರು. ಅಲ್ಲ, ಅದು ಸರಿ ಇರುತ್ತೆ ಸರ್. ಬಟ್ ಆ ಜಾಗದಲ್ಲಿ ನಮ್ಗೆ ಇದಿರುತ್ತಲ್ಲ, ಡೋರ್ ಇರುತ್ತಲ್ಲ, ಮತ್ತೆ ನಾವು ಅಗ್ನಿ ಮೂಲೆನ ಒಂದು ಸ್ಟವ್ ಇಕ್ಕಿದ್ರೆ ಸರಿ ಹೋಗುತ್ತೆ ಅಂತಾರಲ್ಲ, ನಾವ್ ಇವಾಗ ಆ ಮೂಲೆನೇ ಓಪನ್ ಇದೆ ಅಂದ್ಮೇಲೆ ನಾವು ಎಲ್ಲಿ ಏನಾಗಲ್ಲ ಅಂದ್ರೆ, ನಿಮ್ಗೇನು ಯಾರೋ ಫ್ರೆಂಡ್ಸ್ ರಿಲೇಟಿವ್ಸ್ ಬಂದ್ರೆ ಅಡುಗೆ ಮಾಡಕ್ ಕಷ್ಟ ಆಗತ್ತಾ ಹಿಂಗೆ? ಇಲ್ಲ ಸರ್, ತುಂಬಾ ಮನೆಗೆ ಕಂಟಿನ್ಯೂಸ್ ಆಗಿ ಬರ್ತಲೇ ಇರ್ತಾರೆ. ಇವಾಗ ನೀವ್ ಹೇಳಿದ್ ನಿಜವಾಗ್ಲಿದ್ದು ಒಂಥರ ಹೋಟೆಲ್ ತರನೇ ಆಗಿದೆ ಈಗ. ಅಂದ್ರೆ ಮೇಡಮ್, ಅದು ಏನಾಗತ್ತೆ ಗೊತ್ತಾ, ನಾವೇನ್ ಹೇಳ್ತೀವಿ ಅಂದ್ರೆ, ನಿಮ್ಗೆ ಅಸ್ಟ್ರಾಲಜಿಲಿ ಒಂದು ಮಾತು ಹೇಳ್ತಾರೆ, ನೀವು ಏನೇ ಆಗ್ಬೇಕಂತಿದ್ರೆ ನಿಮ್ ಕರ್ಮ ಇರ್ತದೆ, ಅದು ನೀವು ಅನುಭವಿಸ್ಬೇಕಂತ ಇರ್ತದೆ. ಸೊ ನೀವು ಹಿಂದಿನ ಜನ್ಮದಲ್ಲಿ ಏನೋ ಗೊತ್ತಿಲ್ಲ, ನೀವು ಅನ್ಪೂರ್ಣೆ ಆಗಿದ್ರೆ ಏನೋ ಗೊತ್ತಿಲ್ಲ, ಸೊ
ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಿ ಅನ್ಸುತ್ತೆ, ನಿಮ್ಮ ಮನೆಗೆ ಬರ್ತಾ ಹೌದು ಇದ್ದಾರೆ. ಸರ್. ದಟ್ ಈಸ್ ಯುವರ್ ಏನಂದ್ರೆ ಎಲ್ಲರಿಗೂ ಅವಕಾಶ ಸಿಕ್ಕಿರಲ್ಲ, ನಿಮ್ಗೆ ಅದು ಸಿಕ್ಕಿದೆ. ಸರ್ ನನಗ್ ಗೊತ್ತಿರಂಗೆ ನಾನು ಹೈಸ್ಕೂಲಿಂದ ಅಡಿಗೆ ಮಾಡ್ಕೊಂಡ್ ಬಂದಿದ್ದೀನಿ. ಅವತ್ತಿಂದಲೂ ಇವತ್ತಿನ ತನಕ ಯಾರಾದ್ರೂ ಬರ್ತಲೇ ಇರ್ತಾರೆ. ನಮ್ಮ ಅಮ್ಮನ ಮನೆಗೂ ಬರ್ತಿದ್ರು, ಇಲ್ಲೂ ಬರ್ತಾ ಇದಾರೆ. ಯಾವಾಗ್ಲೂ ಬೇಯಿಸ್ತಲೇ ಇರ್ತೀನಿ. ಅದೇನೋ ನನಗೇನೋ ಬಂದಿದ್ಯೇನೋ ನನ್ಗಂತ ಗೊತ್ತಿಲ್ಲ. ಅದೇ ಹೇಳ್ತಾ ಬಟ್ ಇರೋದು. ಇಲ್ಲ ನನಗ್ ಅಂದ್ರೆ ಯಾರಾದ್ರೂ ಆಗ್ತಾರ, ಅದಕ್ಕೇನ ಇದ್ರೆ ಹೇಳ್ಬಿಡಿ, ಯಾವ್ದಾದ್ರು ಇಲ್ಲ ದಿಕ್ಕು. ಮೇಡಮ್ ಇಲ್ಲ ಹೋಟೆಲ್ ಅದಕ್ಕಿದೆ. ಆಮೇಲೆ ಹೋಟೆಲ್ಗೆ ಹೋಗ್ತಾ ಇರ್ಬೋದು ನಿಮ್ಗೆ. ಅಲ್ಲ ಹಾ ಇನ್ನು ಅಲ್ಲ ಹೋಟೆಲ್ಗೆ ಇನ್ನೊಂದು ಹೋಗ್ತಾ ಏನಂದ್ರೆ ಇದ್ರೆ ನಿಮಗೆ ಮೇಡಮ್ ನಿಮಗೆ ರೆಡಿ ಇರುತ್ತೆ ಮೇಡಮ್ ಅಲ್ಲಿ. ಹೋಟೆಲ್ಗೆ ಹೋದ್ರೆ ಮಾತ್ರ ರೆಡಿ ಇರುತ್ತೆ ಸರ್. ಅಲ್ಲ ಇನ್ನೊಂದು ಏನು ಗೊತ್ತಾ ಮೇಡಮ್, ಇಲ್ಲ ಅಂದ್ರೆ ನೀವು ಹಿಂದಿನ ಜನ್ಮದಲ್ಲಿ ನೀವು ಮೋಸ್ಟ್ಲಿ ಏನು ಅಡುಗೆ ಮಾಡಿಲ್ಲ ಅನ್ಸುತ್ತೆ, ನೀವು ಮಹಾರಾಣಿ ಆಗಿದ್ರು ಅನ್ಸುತ್ತೆ, ಏನು ಕೆಲಸ ಮಾಡಿಲ್ಲ, ಆರಾಮಿದ್ರಿ ಅನ್ಸುತ್ತೆ. ಅದ್ರದ್ದು ಈಗ ನಿಮಗೆ ಪನಿಷ್ಮೆಂಟ್ ಪನಿಷ್ಮೆಂಟ್. ಇರ್ಬೋದು. ಅದ್ರ ಪನಿಷ್ಮೆಂಟ್ ಅಂತಲ್ಲ, ಯು ಟೇಕ್ ಇಟ್ ಇನ್ ಎ ಪಾಸಿಟಿವ್. ಅದೇ ಹೇಳ್ದಲ್ಲ, ಎಲ್ಲರಿಗೂ ಅದು ಆ, ಅನ್ನ ಮಾಡಿ ಅಂದ್ರೆ ಅನ್ನಪೂರ್ಣೇಶ್ವರಿ ಇದ್ದಂಗೆ ಅಲ್ವಾ. ಯು ಟೇಕ್ ಇಟ್ ಇನ್ ಎ ಪಾಸಿಟಿವ್ ಅಷ್ಟೇ, ಅದೇನಿಲ್ಲ. ಬಟ್ ಅದೇನು ಮಾಡ್ಬೇಕಪ್ಪ ಅಂದ್ರೆ ನೀವು ಅದನ್ನ ನೆಗೆಟಿವ್ ಆಗಿ ತಗೊಳಂಗಿಲ್ಲ. ನೀವೇನು ಮಾಡ್ಬೇಕಪ್ಪ ಅಂದ್ರೆ ನೀವು ನಿಮ್ಮ ಇನ್ಕಮನ್ನು ರೈಸ್ ಮಾಡ್ಕೊಂಡು ಯಾರೋ ಒಬ್ಬರು ಕೆಲಸದವ್ರನ್ನ ಇಟ್ಕೋಬೇಕಾಗ್ತದೆ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ ಪ್ರಸನ್ನ ಕುಮಾರ್ ಮಾತಾಡಿ ಸರ್. ನೋಡಿ ಯಾರೋ ಕಮೆಂಟ್ ಮಾಡಿದಾರೆ, ಅನ್ನಪೂರ್ಣೇಶ್ವರಿಗೆ ನಮಸ್ಕಾರ ಅಂತೇಳಿ. ಹಲೋ, ನಮಸ್ತೆ. ನಮಸ್ಕಾರ ಸರ್, ಹೇಳಿ. ಸರ್, ಈಗ ಕೆಲವು ಕಡೆ ನೀವು ಗುಡ್ ಡೈರೆಕ್ಷನ್ ಬ್ಯಾಡ್ ಡೈರೆಕ್ಷನ್ ಅಂತ ಹೇಳ್ತೀರಾ. ಹೌದು ಸರ್. ಕೆಲವು ಕಡೆ ಅವರ ನಕ್ಷತ್ರ ಜಾತಕದ ಪ್ರಕಾರ ಗುಡ್ ಡೈರೆಕ್ಷನ್ಸ್ ಬ್ಯಾಡ್ ಡೈರೆಕ್ಷನ್ಸ್ ಬರುತ್ತೆ. ಅದಕ್ಕೂ ಹೌದು ಇದಕ್ಕೆ ಏನು ವ್ಯತ್ಯಾಸ ಬರ್ತಾವಾಗ? ಸರ್, ಅದನ್ನೇ ನಾನು ಹೇಳಿದ್ದು. ವಾಸ್ತು ಇಡೀ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು. ಜ್ಯೋತಿಷ, ಸಂಖ್ಯಾಶಾಸ್ತ್ರ ಇನ್ನೊಂದು ಏನಿದ್ರೆ ಅದು ವೈಯಕ್ತಿಕವಾಗಿ ಸಂಬಂಧಪಟ್ಟಿದ್ದು. ಬಟ್ ಜನರಲಿ ನೀವು ನನ್ನ ಹತ್ರ ಬಂದರೆ, ನೀವು ಒಂದು ಸೈಟ್ ತಗೊಂಡಿದ್ದೀರಾ ಅಂದರೆ, ದಕ್ಷಿಣದಲ್ಲಿ ರಸ್ತೆ ಇತ್ತು ಅಂದರೆ ಆದಷ್ಟು ನಾನು ದಕ್ಷಿಣದಲ್ಲೇ ಬಾಗಿಲು ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಏನಾಗಿದೆ ಅಂದರೆ, ನೀವು ನಿಮ್ಮ ಫ್ಯಾಮಿಲಿ ಇದೆ ಅಂತ ತಿಳ್ಕೊಳ್ಳಿ, ನಿಮಗೆ ದಕ್ಷಿಣ ದಿಕ್ಕು ಒಳ್ಳೇದು ಅಂತ ಇದೆ, ನಿಮ್ಮ ಮಗನಿಗೆ ಅದು ಉತ್ತರ ದಿಕ್ಕು ಅಂತ ಒಳ್ಳೇದಿದ್ರೆ ಅವಾಗ ಹಿಂದಿನ ಡೋರ್ ಒಂದು ಇಟ್ಟುಬಿಟ್ರೆ ಮುಗಿದು ಹೋಯ್ತಲ್ಲ ಅಲ್ಲಿ, ಅಷ್ಟೇ. ಓಕೆ, ಪ್ರಾಬ್ಲಮ್ ಏನಿಲ್ಲ. ಓಕೆ, ಥ್ಯಾಂಕ್ ಯು. ಹಾಂ, ಹೊಸೊಬ್ರು ಕೇಳ್ಬೋದಾ? ಹೇಮಾ ಮೇಡಮ್ ಮಾತಾಡಿ. ಮಾತಾಡಿ ಮೇಡಮ್, ಅನ್ಮ್ಯೂಟ್ ಸರ್ ಆಗಿದೆ. ನಮಸ್ತೆ. ಹಾ ಸರ್, ನೀವು ಆಗ್ಲೇ ಇದ್ರಲ್ಲ ಪೂರ್ವದಲ್ಲಿ ಮೇಡಮ್ ಮೇಡಮ್ ಸ್ಟೈನ್ಲೆಸ್ ಸ್ಟೀಲ್ ಬ್ಯಾಂಡ್ ಇದ್ರೆ ವಿಡ್ತ್ ಕಡಿಮೆ ಇದೆ ಒಳ್ಳೇದು ಅಂತ. ಮೇಡಮ್, ನಿಮ್ದು ಬ್ಯಾಂಡ್ ವಿಡ್ತ್ ಕಡಿಮೆ ಇದೆ. ನೀವು ವಿಡಿಯೋ ಆಫ್ ಮಾಡಿ ಮಾತಾಡಿ ಮೇಡಮ್, ಕ್ಲಿಯರಾಗಿ ಕೇಳ್ತಾ ಇಲ್ಲ. ಹಾ ಸರ್, ಕೇಳಿಸ್ತಿದ್ಯಾ ಈಗ? ಹಾಂ, ಈಗ ಕಳಿಸ್ತದೆ, ಹೇಳಿ. ಪೂರ್ವದಲ್ಲಿ ಕಬ್ಬಿಣ ಇರಬಾರ್ದು, ಸ್ಟೈನ್ಲೆಸ್ ಸ್ಟೀಲ್ ಇರ್ಬೇಕಂತ ಹೇಳಿದ್ರಿ. ಹೌದೌದು. ಬಟ್ ನಮ್ದು ಪೂರ್ವದಲ್ಲಿ ಏನಾಗಿದೆ, ಪಾರ್ಕಿಂಗ್ ಫುಲ್ ಕಬ್ಬಿಣದಲ್ಲಿ ಗೇಟ್ ಅಲ್ಲೇ ಮಾಡಿದೀವಿ. ಹಾಂ, ಅದಕ್ಕೆ ಕಲರ್ ಯಾವ್ದು ಅದಕ್ಕೆ ಹೊಡೆದಿದ್ದೀರಾ? ಏನ್ ಪ್ರಾಬ್ಲಮ್ ಹೇಗೆ ಸರ್? ಇಲ್ಲ, ಅದಕ್ಕೆ ಕಲರ್ ಯಾವ್ದು ಹೊಡೆದಿರಾ ಅದು ಕಲರ್ ಇಂಪಾರ್ಟೆಂಟ್. ಗ್ರೇ. ಮೇಡಮ್ ಸಾರಿ ಟು ಇಂಟ್ರಪ್ಟ್. ಈಗ ಗೇಟ್ ಅಂತ ಬಂದಾಗ ನಾವು ಮುಂಚೆ ತರ ಮರದ್ ಮಾಡಿಸ್ಕೊಳಕ್ ಆಗಲ್ಲ. ಬಿಕಾಸ್ ಸೆಕ್ಯೂರಿಟಿ ರೀಸನ್ಸ್ ಅಂತ ಅಂದ್ಬಿಟ್ಟು ಎಲ್ಲರೂ ನಾವು ಕಬ್ಬಣಕ್ಕೆ ಹೋಗ್ತೀವಿ. ಅದು ಪ್ರಾಬ್ಲಮ್ ಅನ್ನೋದಕ್ಕಿಂತ ಈಗ ಸರ್ ಹೇಳ್ತಿದಾರಲ್ಲ, ಸೊ ಕಲರ್ ಬೇಸ್ಡ್ ಸೊಲ್ಯೂಷನ್ ಮಾಡ್ಕೊಂಡಾಗ ದಟ್ ವಿಲ್ ಬಿ ಗುಡ್. ಈಗ ಗೇಟ್ ನಾವು ಈಗ ಪೂರ್ವದ ಯಾವ ಕಲರ್ ಅಂತಂದಾಗ ನಾವು ಗೇಟ್ಗೆ ಆ ಕಲರ್ ನೋಡ್ಸ್ಕೊಂಡ್ರೆ ಅದು. ಅಷ್ಟೇ ಅಷ್ಟೇ ಮೇಡಮ್, ಅಷ್ಟೇ. ಶ್ವೇತಾ ನಾಗರಾಜ್ ಮಾತಾಡಿ ಮೇಡಮ್. ಹಲೋ ಸರ್. ಹೇಳಿ ಮೇಡಮ್. ಸರ್, ಇವಾಗ ನೀವ್ ಅವಾಗ್ಲೇ ಹೇಳ್ತಾ ಇದ್ರಿ ಬಾಡಿಗೆ ಮನೇಲಿ ಇರೋರ್ಗೆ ವಾಸ್ತು ದೋಷ ಇದ್ರೆ ಇದು ಹಾಕೊಳ್ಳಿ ಕಂಬಿ ಕೆಳಗಡೆ ಅಂತ ಹೇಳ್ಬಿಟ್ಟು. ಹಾಂ, ಸೊ ಈಗ ಕೆಲವರಿಗೆ ವಾಸ್ತು ಗೊತ್ತಿರಲ್ವಲ್ಲ ಸರ್, ಮೇಡಮ್ ಅವ್ರೆಲ್ಲಾರು ವಾಸ್ತು ಹಾಕೋಬೋದಾ? ಮೇಡಮ್ ವಾಸ್ತು ಗೊತ್ತಿಲ್ಲ ಅಂದ್ರೆ ವಾಸ್ತು ಗೊತ್ತಿದ್ದವ್ರು ಮಾತ್ರ ಕನೆಕ್ಟ್ ಆಗ್ತಾರೆ, ಒಂದು ನಮಗೂ ನಿಮಗೂ. ಆಮೇಲೆ ನಾನು ಹೇಳ್ತಿದ್ದೀನಿ, ಇದು ಚಾಯ್ಸ್ ಮತ್ತು ಚಾನ್ಸ್ ಇರ್ತದೆ. ಈಗ ಆಯುಷ್ಯ ಮಂಡಲಂ ಯೂಟ್ಯೂಬ್ ಚಾನಲಲ್ಲಿ 70,000 ಪೀಪಲ್ ಇದ್ದಾರೆ. ಆಮೇಲೆ ಅವ್ರದ್ದು ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದು 30,000 ಜನ ಇದ್ದಾರೆ, ವಾಟ್ಸಪ್ಪಲ್ಲಿ ಒಂದು 20,000 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಇಲ್ಲಿ ನಿಮಗೆ ಬಂದಿದ್ದು ಒಂದು 300 and odd 400 and odd ಜನ ಬಂದಿದ್ರು, ಹೌದಾ? ದಟ್ ವಾಸ್ ಯುವರ್ ಚಾನ್ಸ್. ಈಗ ನನಗೆ ಗೊತ್ತಿದ್ದಂಗೆ ಒಂದು 175 200 ಪೀಪಲ್ ಜಾಯ್ನ್ ಆಗಿರ್ಬೋದು ಪೇಡಲ್ಲಿ. ಸೊ ಅವ್ರೇನಾಗಿದೆ ಅಂದರೆ ದೇ ಆರ್ ಟೇಕನ್ ದಿಸ್ ಆಸ್ ಎ ಚಾಯ್ಸ್.
ಈಗ ನಿಮಗೆ ಪರಿಹಾರ ಆಗಬೇಕು ಅಂತಿತ್ತು ಅಂದ್ರೆ ನೀವು ಇಲ್ಲಿ ಜಾಯಿನ್ ಆಗಿದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಹೌದಾ? ಇಲ್ಲ ಅಂದ್ರೆ ನೀವು ಯಾವುದೇ ರೀತಿ ಕನೆಕ್ಟ್ ಆಗಕ್ಕಾಗಲ್ಲ. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ, ಜ್ಯೋತಿಷ ಕೆಲಸ ಮಾಡ್ತದೆ. ಇಲ್ಲಿ ಏನಾಗಿದೆ, ನಿಮ್ ಟೈಮ್ ಬಂದಿದೆ ಪರಿಹಾರ ಆಗ್ಲಿಕ್ಕೆ ನಿಮಗೆ ಅಂದ್ರೆ ದರ್ ಈಸ್ ಸಮ್ ವೇ ದಟ್ ಗಾಡ್ ಹಸ್ ಸೆಂಟ್ ಯು ಆರ್ ಗಿವನ್ ಯು ಸಮ್ ಪರ್ಸನ್ ಟು ಹೆಲ್ಪ್ ಯು ಅಂತ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶ್ರೇಯಸ್ ಮಾತಾಡಿ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಆಯ್ತು, ಮತ್ತೆ ಅನ್ಮ್ಯೂಟ್ ಆಗಿದ್ದು. ಹಲೋ ಹಾ ಹೇಳಿ ಸರ್. ಹಲೋ ಸರ್, ಇದು ಓಪನಿಂಗ್ ಅಂದ್ರಲ್ಲ ನೀವು, ಪಾಸಿಟಿವ್ ನೆಗೆಟಿವ್ ಸೈಡ್. ಹೌದು ಓಪನಿಂಗ್ಸ್ ಅಂದ್ರೆ ಯಾವ್ದು ಇನ್ಕ್ಲೂಡ್ ಆಗುತ್ತೆ? ವಿಂಡೋಸ್, ಡೋರ್ಸ್? ಸರ್. ಸರ್ ನೋ ವಿಂಡೋಸ್. ಓಕೆ. ಗೇಟ್ ಅಂದ್ರೆ ಕಾಂಪೌಂಡಿನ ಆವರಣದಲ್ಲಿ ಗೇಟ್ ಇಂಪಾರ್ಟೆಂಟು. ಹ್ಮ್ 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 ನೆಗೆಟಿವ್ ಸೈಡ್ ಅಲ್ಲಿ ಬರಬಾರ್ದು. ಮನೆ ಎಂಟ್ರೆನ್ಸ್ ನೆಗೆಟಿವ್ ಸೈಡ್ ಅಲ್ಲಿ ಬರಬಾರ್ದು ಅಷ್ಟೇ. ಹ್ಮ್. ಆಮೇಲೆ ನಿಮಗೆ ಅದು ವಿಂಡೋಸ್ ಏನೋ ಏನದು ಪ್ರಾಬ್ಲಮ್ ಇಲ್ಲ. ಮನೆ ಬಾಗ್ಲು ಇದ್ದಂಗೆ ಕಂಬಿ ಇದು ಐರನ್ ಇರಬಾರ್ದು, ವುಡ್ ಇರ್ಬೇಕು ಅಂತ ಇಲ್ಲ, ಅದು ಅಂದ್ರಿ ನೀವು. ಅದ್ಯಾವ್ದು ಸರ್ ಹಂಗಲ್ಲ, ಜನರಲಿ ಪಾಸಿಟಿವ್? ಏನಾಗಿದೆ, ಹಾ ನಿಮ್ಗೆ ಏನಾಗಿದೆ ಅದೇ ಹೇಳ್ದಲ್ಲ, ಈಗ ನಿಮ್ಗೆ ಅಮೃತ್ಸರ್ ಹೇಳಿದ್ರು, ಈಗ ನಿಮ್ಗೆ ಪೂರ್ವದಲ್ಲಿ ಎಂಟ್ರೆನ್ಸ್ ಇದೆ, ಅಲ್ಲೊಂದು ಕಬ್ಬಣದ ಗೇಟ್ ಹಾಕ್ತೀರಾ, ನೋ ಇಶ್ಯೂ. ಅದನ್ನ ಪೇಂಟ್ ನೀವು ಮತ್ತೆ ನೆಗೆಟಿವ್ ಕಲರಿಗೆ ಮಾಡಿದ್ರೆ ಆ ಝೋನಿಗೆ ಅದು ಎಫೆಕ್ಟ್ ಮಾಡ್ತದೆ ಅಷ್ಟೇ ನಿಮ್ಗೆ. ಓಕೆ. ಅದನ್ನ ಆಮೇಲೆ ಕಬ್ಬಣದ ಎಲ್ಲಾ ವಾಲ್ಗೂ ಹಾ ಓಕೆ ಸರ್, ಎಲ್ಲಾ ವಾಲ್ಗುವೆ ವಿಂಡೋಸ್ ಇದ್ದೇ ಇರುತ್ತೆ ಸರ್. ವಿಂಡೋಸ್ ಐರನ್ ಗ್ರಿಲ್ಸ್ ಇದ್ದೇ ಇರುತ್ತೆ. ಹೌದೌದು. ಐರನ್ ಗ್ರಿಲ್ಸ್ಗೂ ಅಕಾರ್ಡಿಂಗ್ ಟು ಡೈರೆಕ್ಷನ್ಸ್ ಬೇರೆ ಬೇರೆ ಕಲರ್ ಆತರ ಸರ್ ಇಲ್ಲ, ನೋಡ್ಬೇಕಾಗುತ್ತಾ? ಆ ತರ ತಪ್ಪ ಮಾಡ್ಬೇಡಿ, ಆಮೇಲೆ ನನಗೆ ಬೇಕಾಗ್ತಾರೆ ಇವ್ರು ಯಾರು ಮರ ವಾಸ್ತು ಹೇಳ್ತಾರೆ ಅಂತ. ಹಂಗೇನಿಂತ ಇಲ್ಲ. ಆತ ಅದಕ್ಕೆ ನಾವೇನ್ ನಂಗೆ ಹೇಳ್ತೀವಿ ಅಂದ್ರೆ, ಸೊ ಯು ಗೋ ಫಾರ್ ವೈಟ್ ಆರ್ ಬ್ಲಾಕ್ ಕಲರ್. ಅದು ಸರ್ ಅದು ಏನಾಗಿದೆ ಗೊತ್ತಾ, ನಮಗದು ಮೇಜರ್ ಆಗಿ ಡಿಫ್ರೆನ್ಸ್ ಮಾಡಲ್ಲ. ಈಗ ಅಷ್ಟು ದೊಡ್ಡ ಗೋಡೆಯಲ್ಲಿ ಒಂದು ಸಣ್ಣ ಕಿಟಕಿ ಇದೆ, ಅದ್ರಲ್ಲಿ ಆ ಕಂಬಿಗಳಿದಲ್ಲ, ಅದು ಮೇಜರ್ ಎಫೆಕ್ಟ್ ಮಾಡಲ್ಲ. ಅಷ್ಟು ಮೇಜರ್ ಸೂಕ್ಷ್ಮ ತುಂಬಾ ಐರನ್ ಇದ್ರೆ, ಆಗಕ್ಕಾಗಲ್ಲ. ಹೌದೌದು. ತುಂಬಾ ಐರನ್ ಇದ್ರೆ ಅಂತ ಹೌದೌದು. ಸರ್. ಮತ್ತೆ ಇದೊಂದು ಪ್ಲಾನ್ ಇದೆ ಸರ್, ಈ ತರ ಮಧ್ಯ ಈ ತರ ಕಟ್ ಆಗಿರ್ತಾರ ಸರ್ ನೋಡಿ, ಇಲ್ಲಿ ಕರೆಕ್ಟ್ ಇಲ್ಲಿ ಸರ್ ರೆಕ್ಟಾಂಗಲ್ ಇದು ಸ್ಕ್ವೇರ್ ತರ ಇಲ್ಲ, ಅದ್ರ ಬಗ್ಗೆ 5th ಏನಂತಾರೆ? ಇದು ಈಸ್ಟ್ ಈ ತರ ಕಟ್ ಆಗಿದೆ, ಇಲ್ಲಿ ಮೇನ್ ಡೋರ್ ಬಂದಿದೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀರಾ? ಇಲ್ಲ, ಅದು ನಂಗೆ 5th ಕ್ಲಾಸಲ್ಲಿ ಅದು ಇದೆ ಸರ್. ಈಗ ಹೌದಾ? ಹ್ಮ್ 5ನೇ ಕ್ಲಾಸಲ್ಲಿ ಅದನ್ನ ಮಾಡ್ತದೆ. ಕಟ್ಸ್ ಅಂಡ್ ಎಕ್ಸ್ಟೆನ್ಷನ್ಸ್ ಅದ್ರ ಬಗ್ಗೆ ಎಲ್ಲ ಇದೆ. ನೋ ಇಶ್ಯೂ, ಡೋಂಟ್ ವರಿ. ಸರ್ ಈಗ ಗೋಡೆಯಲ್ಲಿ ಕಿಟಕಿ ತರ ಅಂದಿದ್ದಕ್ಕೆ ನನ್ಗೊಂದು ಹೊಸ ಅದು ಡೌಟ್ ಬಂದು, ಥಾಟ್ ಬಂತ. ಈಗ ಏನಂದ್ರೆ ರೀಸೆಂಟ್ ಇಯರ್ಸ್ ಗಳಲ್ಲಿ ಕನ್ಸ್ಟ್ರಕ್ಟ್ ಆಗ್ತಿರೋಂತ ಎಲ್ಲಾ ಬಿಲ್ಡಿಂಗ್ ಗಳಲ್ಲೂ ಕೂಡ ಮನೆ ಸ್ಪೆಸಿಫಿಕಲಿ ವೆಂಟಿಲೇಷನ್ ಕೊಡ್ತಾ ಇಲ್ಲ. ಮುಂಚೆ ವೆಂಟಿಲೇಷನ್ ಸಿಕ್ತು, ವೆಂಟಿಲೇಟರ್ ಅಂತಾನೆ ಕೊಡ್ತಾ ಇದ್ರು. ಹೌದೌದು. ಸೊ ಇದು ಏನಾದ್ರು ವಾಸ್ತುಗೆ ಇಂಪ್ಯಾಕ್ಟ್ ಆಗುತ್ತಾ? ಅಂದ್ರೆ ಡೋರ್ ಮೇಲೆ ವೆಂಟಿಲೇಟರ್ ಕೊಡ್ತಿದ್ರಲ್ಲ, ಅದಕ್ಕೆ ಅಲ್ಲಲ್ಲ, ಹೇಳ್ತಾ ಈಗ ಇದ್ದೀನಿ. ಹಾಲ್ ಇರ್ಬೋದು, ರೂಮ್ಸ್ ಇರ್ಬೋದು, ಒಂದು ಭಾಗದಲ್ಲಿ 1 ಅಥವಾ 2 ಅನ್ನೋ ತರ ವೆಂಟಿಲೇಟರ್ಸ್ ಇದ್ದೇ ಇರ್ತಾ ಇತ್ತು. ಹೌದೌದು. ಈಗ ಅಬ್ಸಲ್ಯೂಟ್ಲಿ ಪೂರ್ತಿ ಗೋಡೆನ ಕಟ್ಬಿಡ್ತಾ ಇದಾರೆ ಮೇಲ್ಗಡೆ. ಮೇ ಬಿ ಹಾಟ್ ಏರ್ ಆಚೆಗೆ ಹೋಗೋದಕ್ಕೆ ಅಂತಾನೆ ಇರ್ಬೋದು, ಅಥವಾ ಅವಾಗ ಅದು ಹಾಟ್ ಏರ್ ಆಚೆಗೆ ಹೋಗೋದಕ್ಕೆ ಆಗ್ತಾ ಇತ್ತು. ಬಟ್ ಈಗ ಅದು ಬ್ಲಾಕ್ ಮಾಡಿರೋದ್ರಿಂದ ಇದು ಕೂಡ ವಾಸ್ತುನಲ್ಲಿ ಏನಾದ್ರು ಸಮಸ್ಯೆ ಉದ್ಭವ ಆಗ್ತಾ ಇದೆಯಾ ಇದರಿಂದ? ಹೌದೌದು ಸರ್. ಈಗ ಏನಾಗುತ್ತೆ, ನಮ್ಗೆ ಯಾವತ್ತು ಏರ್ ಮೇಲೇನೆ ಹೋಗುತ್ತೆ ಲೈಟ್ ಇರೋದ್ರಿಂದ ಅಲ್ವಾ, ನಿಮ್ಗೆ ಆ ವೆಂಟಿಲೇಷನ್ ಬೇಕೇ ಬೇಕಾಗತ್ತೆ. ಇಲ್ಲ ಅಂದ್ರೆ ಏನಾಗಿದೆ, ಸಪೋಸ್ ಈಗ ನೀವೊಂದು ಮನೆ ಇದೆ, ನೀವು ಡೋರ್ ಎಲ್ಲ ಹಾಕಿದ್ರೆ ಅಡುಗೆ ಮನೇಲಿರೋ ಒಗ್ಗರಣೆ ಅದೆಲ್ಲ ಬಂತು ಅಂದ್ರೆ ಅದು ಇಡೀ ಮನೆಗೆ ಆವರಿಸ್ಕೊಂಡ್ಬಿಡ್ತದೆ. ಹೌದು. ಅದು ನಿಮಗೆ ಪ್ರಾಬ್ಲಮ್ ಮಾಡ್ತದೆ. ಸೊ ಆಲ್ವೇಸ್ ವೆಂಟಿಲೇಷನ್ ಇಸ್ ಬೆಟರ್. ಆಮೇಲೆ ಇನ್ನೊಂದೇನಾಗಿದೆ ಅಂದ್ರೆ, ನಿಮಗೆ ಫ್ಯಾನ್ ಎಲ್ಲ ಹಾಕಿರ್ತೀರಾ, ಹೀಟ್ ಇರ್ತದೆ, ಅದೆಲ್ಲ ನಿಮಗೆ ಎವಾಪರೇಟ್ ಆಗಿ ವೆಂಟಿಲೇಷನ್ ಇಸ್ ಮಸ್ಟ್ ಅಂಡ್ ಶುಡ್ ಬೆಟರ್. ಅದು ಬಟ್ ಲಿಮಿಟ್ ದಿ ಹೆಲ್ತ್ ಆಫ್ ದಿ ಪೀಪಲ್. ಬಟ್ ವೆರಿ ಅನ್ಫಾರ್ಚುನೇಟ್, ಈಗ ಯಾವ ಇಂಜಿನಿಯರ್ಸ್ ಗಳು ಕೂಡ ವೆಂಟಿಲೇಟರ್ ಗಳನ್ನ ಸಜೆಸ್ಟ್ ಮಾಡ್ತಿಲ್ಲ, ಹಾಕ್ತಾ ಇಲ್ಲ. ಸೊ ಇದಕ್ಕೆ ಅಂದ್ರೆ ನೆಕ್ಸ್ಟ್ ನಮ್ಮ ಕ್ಲಾಸ್ ಗಳಲ್ಲಿ, ಈಗ ನಾಳೆಯಿಂದ ಬರೋಂತ ಪೇಯ್ಡ್ ಕ್ಲಾಸ್ ಅಲ್ಲಿ ಇದಕ್ಕೆ ಏನಾದ್ರು ಸೊಲ್ಯೂಷನ್ ಎಕ್ಸ್ಪೆಕ್ಟ್ ಮಾಡಬಹುದಾ? ಇಲ್ಲ ಸರ್, ನೋ ಸೊಲ್ಯೂಷನ್ ಫಾರ್ ದಟ್. ಅದಕ್ಕೇನಿಲ್ಲ, ಅಲ್ಲಿ ಗೋಡೆ ಓಪನ್ ಮಾಡಿ ವೆಂಟಿಲೇಷನ್ ಹಾಟ್ ಏರ್ ಆಚೆ ಹೋಗೋದು ಕೊಡ್ಲೇಬೇಕು. ಎಸ್ಪೆಷಲಿ ಕಿಚನ್ಸ್ ಅಲ್ಲಿ ಬೇಕೇ ಬೇಕು. ಅದರ್ವೈಸ್ ನಾವೇನ್ ಹೇಳ್ತೀವಿ ಅಂದ್ರೆ, ಈಗ ನಾವೊಂದು ಬೆಡ್ರೂಮ್ ಇತ್ತು ಅಂದ್ರೆ, ಅದು ಹ್ಯೂಮಿಡ್ ಕಂಡೀಷನ್ ಇತ್ತು ಅಂದ್ರೆ ನಿಮ್ಗೆ ಫ್ಯಾನ್ ಎಲ್ಲ ಹಾಕೊಂಡಿರ್ತೀವಿ, ಅದು ಅಲ್ಲೇ ಸುತ್ತರಿಯಕತ್ ಬಿಡ್ತದೆ. ಸೊ ಅದಕ್ಕೆ ನೀವು ವೆಂಟ್ ಔಟ್ ಮಾಡಕ್ಕೆ ಅದು ವೆಂಟಿಲೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಓಕೆ. ಸರಿ ಸರ್, ಇಟ್ಸ್ ಆಲ್ಮೋಸ್ಟ್ 9. ಒಂದು 2 ಕ್ವಶನ್ ತಗೊಂಡು ಕ್ಲೋಸ್ ಮಾಡೋಣ ಸರ್, ಪ್ಲೀಸ್. ಓಕೆ ಸರ್. ಓಕೆ. ಓಕೆ.
ಪ್ರಣೀತ್ ಮಾತಾಡ್ಬೋದಾ ಸರ್? ಯಾ ನಮಸ್ಕಾರ ಗುರುಜಿ ಅವರೇ. ನಮಸ್ಕಾರ. ಬೇಸಿಕಲಿ ಈಗ ರೋಡ್ ಇಟ್ ಅಥವಾ ರೋಡ್ ಶೂಲ ಅಥವಾ ರೋಡ್ ಓಟ ಅಂತ ಹೇಳ್ತೀರಲ್ಲ, ಅದು 100% ಆಫ್ ದಿ ಡೈರೆಕ್ಷನ್ಸ್ ಅಲ್ಲಿ ಇದ್ರೆ ಅದನ್ನ ಪ್ಲಸ್ ಆರ್ ಮೈನಸ್ ಅಂದ್ರೆ ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ ಅಂತ ಅನ್ಕೊಳ್ಬೇಕಾ? ಈಗ ಫಾರ್ ಎಕ್ಸಾಂಪಲ್ ಈಸ್ಟ್ 100% ಇದೆ ರೋಡ್ ಇಟ್, ಸೊ ಅದನ್ನ ಹೆಂಗೆ ನಾವು ಕನ್ಸಿಡರ್ ಮಾಡಬೇಕು? ಸರ್ ಈಗ ಅದು ಕಂಪ್ಲೀಟ್ ಸಪೋಸ್ 30 ಫೀಟ್ ಪ್ಲಾಟ್ ಇದೆ ಅಂದ್ರೆ ಫುಲ್ ಕಂಪ್ಲೀಟ್ 30 feet. 30 ಫೀಟ್ ವಿಡ್ತ್ ರೋಡ್ ಇದೆ ಅಂದ್ರೆ ಇಟ್ ಈಸ್ ಹೌದು. ನಾಟ್ ಹಿಟ್. ಅದನ್ನ ನೀವು ಕನ್ಸಿಡರ್ ಮಾಡಂಗಿಲ್ಲ. ಅದೇನ ಶೂಲ ಆಗದ ಟೀ ಹಿಟ್ ಅಂತ ಹೇಳ್ತಾರೆ. ಅದೇಂತ Okay. ಏನು ಪ್ರಾಬ್ಲಮ್ ಆಗಲ್ಲ ನಿಮಗೆ. Okay, so that won't be a shul at all. ಇಟ್ ವಿಲ್ ಬಿ ನಾಟ್ ಎ ಪ್ರಾಬ್ಲಮ್. ನಿಮ್ಗೆ ಏನಾಗಿದೆ ನೆಗೆಟಿವ್ ಸೈಡ್ ಅಲ್ಲಿ ಬಂದ್ರೆ ಮಾತ್ರ ಅದು ಶೂಲ ಅಷ್ಟೇ ಹಿಟ್. ಅದೇ ನೆಗೆಟಿವ್ ಪರ್ಟಿಕ್ಯುಲರ್ ಇದರಲ್ಲಿ ಮಾತ್ರ ಆ ಪೋರ್ಷನ್ ಝೋನ್ ನಲ್ಲಿ ಅಲ್ಲಿ ಬಂದ್ರೆ ಮಾತ್ರ. ಆ ದಿಕ್ಕಲ್ಲಿ ನಿಮಗೆ ನೆಗೆಟಿವ್ ಸೈಡ್ ಅಲ್ಲಿ ಬಟ್ ಬಂದ್ರೆ 100% ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲೂ 104 ಸೈಡ್ ಅಲ್ಲೂ 100% ಎಲ್ಲಿ ಟೈಮ್ ಆಲ್ ದಿ 4 sides ಇಟ್ ಇಸ್ ನಾಟ್ ಅನ್ ಇಶ್ಯೂ. ಅಲ್ಲ, ಎನಿ ಒನ್ ಆಫ್ ದಿ ಸೈಡ್ 100% ಇದ್ರೂ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ. ಹೌದು, ಆಲ್ ದಿ 4 sides ಇಟ್ ಇಸ್ ಟೋಟಲ್ ಎ ಪ್ರಾಬ್ಲಮ್ ಫಾರ್ ಯು. ಎನಿ ಆಫ್ ದಿ 4 ಸೈಡ್ಸ್ ಆಲ್ಸೋ. ಹೌದೌದು, ಸೌತ್ ಈಸ್ಟ್ ನಾರ್ತ್ ವೆಸ್ಟ್ ಯಾವುದೇ ಇರಲಿ, ದರ್ ಇಸ್ ನಾಟ್ ಅಟ್ ಓಕೆ ಆಲ್. ಓಕೆ ಥ್ಯಾಂಕ್ ಯು. ಓಕೆ ಸರ್. ಓಕೆ, ಕೊನೆಯದಾಗಿ ಪ್ರಫುಲ್ಲ ಮಾತಾಡಿ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಸರ್ ನನ್ನ ಮಗಂದು ಅಪಾರ್ಟ್ಮೆಂಟ್ ಅಲ್ಲಿ ಮನೆ ಇರುತ್ತೆ ಸರ್. ಹಾ ಅವನು ಮನೆ ಡೋರ್ ಇದೆಯಲ್ಲ ಸರ್, ಮೇನ್ ಡೋರು, ನನ್ಗನ್ಸೋ ಪ್ರಕಾರ ಅದು ಪಶ್ಚಿಮ ನೈಋತ್ಯ ಕಡೆ ಇದೆ ಸರ್. ನೀವ್ ಹೇಳಿದಾಗೆ ಕಾಪರ್ ಇದು ಹಾಕ್ಬೋದಾ ಸರ್? ಹಾ ಮೇಡಮ್, ಆ ದಿಕ್ಕಿನ ಮೆಟಲ್ ಹಾಕ್ಬೋದು, ಇಲ್ಲ ಕಾಪರ್ ಹಾಕ್ಬೋದು, ನೋ ಇಶ್ಯೂ. ನೀವ್ ಹೇಳಿದಂಗೆ ಕಾಪರ್ ಇದಕ್ಕೆ ಹೊಡೆದ್ ಬಿಟ್ರೆ ಆಯ್ತಲ್ಲ ಸರ್? ಆಯ್ತು ಆಯ್ತು, ನಿಮಗೆ 200% ರಿಸಲ್ಟ್ ಸಿಗುತ್ತೆ. ಆಮೇಲೆ ನಾನು ಹೇಳೋದೇನಂದ್ರೆ ನಮ್ಮ ರೆಮಿಡೀಸ್ ಎಲ್ಲ ಭಾಳ ಸಿಂಪಲ್ ಇದೆ. ನಂದು USP ಅಂತ ಹೇಳೋದೇನಂದ್ರೆ ನಮ್ಮ ರೆಮಿಡೀಸ್ ಭಾಳ ಸಿಂಪಲ್ ಇದೆ. ನನ್ನ ಮೇಜರ್ ಮೊನ್ನೆ ನಾನು ಹೇಳ್ದಂಗೆ ಸೌತ್ ಆಫ್ರಿಕಾದವ್ರಿಗೆ ಸೊಲ್ಯೂಷನ್ ಕೊಟ್ಟಿದ್ರೆ ಅದು ಹೇಳ್ದಲ್ಲ, ಬರೀ 2,000 ರೂಪಾಯಿ ಅಷ್ಟೇ ಖರ್ಚಾಗಿರೋದು. ಇದೇ ಕಾಪರ್ ವೈರ್ನ ಅವ್ರಿಗೆ ಹಾಕಕ್ಕೆ ಹೇಳಿರೋದು. ಅದು ಬಿಟ್ಟರೆ ಏನೂ ಇಲ್ಲ. ಮತ್ತೆ ನಾನು ಎಷ್ಟೋ ಕಲ್ತ್ರು ನಾನು ಮತ್ತೇನು ಹೊಸದೇನು ಮಾಡಲ್ಲ. ಆಮೇಲೆ ಇದ್ರಲ್ಲಿ ಏನಾಗಿದೆ, ಫಸ್ಟ್ ತಿಂಗು ಪ್ರಾಬ್ಲಮಲ್ಲಿ ಇರ್ತಾರೆ, ಏನೇನೋ ಫ್ಯಾನ್ಸಿ ಥಿಂಗ್ಸ್ ಹೇಳಿ ನಿಮಗೆ ಪ್ರಾಬ್ಲಮ್ ಮಾಡೋ ಏನೂ ಇಲ್ಲ. ಅದರಿಂದ ಏನು ನನಗಂತೂ ಏನೂ ಲಾಭ ಆಗಲ್ಲ. ಸರ್ ಕಾಪರ್ ವೈರ್ಸ್ ಅಂತ ಹೇಳ್ತಿದಲ್ಲ, 4mm ದಟ್ಸ್ ಫೈನ್ ಅಂತ ಹೇಳಿದ್ರೆ 4mm ಫೈನ್. ಇಫ್ ಇನ್ ಕೇಸ್ ನನಗೆ ನನಗೆ ಆಗತ್ತೆ ಅಂತಂದ್ರೆ ಇನ್ನ ದಪ್ಪ ರಾಡ್ಸ್ ತರ ಅದನ್ನು ಯೂಸ್ ಮಾಡಬಹುದಾ? ಯೂಸ್ ಮಾಡ್ಬೋದು ಸರ್, ಬಟ್ ಐಡಿಯಲ್ 4mm. ಅಂದ್ರೆ ಅದರಿಂದ ಇನ್ನು ಜಾಸ್ತಿ ಎನರ್ಜಿ ಈ ತರದ್ ಏನಾದ್ರು ಸಿಗತ್ತಾ ರಿಸಲ್ಟ್ಸ್ಗಳು? ಇಲ್ಲ, ಹಂಗಂತ ಏನಿಲ್ಲ ಸರ್. ಆಮೇಲೆ ನಿಮ್ಗೆ ಇತ್ತೀಚೆಗೆ ಆನ್ಲೈನಲ್ಲಿ ಕಾಪರ್ ಸ್ಟ್ರಿಪ್ ಅಂತಾನೆ ಸಿಗತ್ತೆ ಬೇಕಾರೆ, ಇಷ್ಟು ದಪ್ಪಂದು. ಅದನ್ನ ನೀವು ಆನ್ಲೈನಲ್ಲಿ ತರಿಸ್ಕೋಬಹುದು. ಅದು 3 feet 8 feet ಏನೋ ಇರ್ತದೆ, ಅದನ್ನ ತರಿಸ್ಕೋಬಹುದು ನೋಡಿ. ಪ್ರಾಬ್ಲಮ್. ಓಕೆ, ಲಾಸ್ಟ್ ಕ್ವಶನ್ ಸರ್ ಇವತ್ತಿಗೆ. ಸರ್ ಕುಮಾರ್ ನಾಯ್ಡು ಅಂತ ಇದೆ ಸರ್ ನಿಮ್ಮ ಹೆಸರು. ಅನ್ಮ್ಯೂಟ್ ಕೊಟ್ಟಿದ್ದೀನಿ ನೋಡಿ. ಅನ್ಮ್ಯೂಟ್ ಆಗ್ತಾ ಇಲ್ಲ. ಸರ್ ನಮಸ್ಕಾರ ಸರ್. ಈಗ ಆಗ್ನೇಯದಲ್ಲಿ ನಿನ್ನೆ ನೀಲಿ ಡ್ರಮ್ ಅಲ್ಲಿ ನೀರಿಟ್ರೆ ಸೂಕ್ತ ಅಂತ ಹೇಳಿದ್ರಿ, ಅದು ಅಗ್ನಿ ಸೂಕ್ತ ಇದು ಅಲ್ಲ. ಅಂತೇಳಿ. ಆಗ್ನೇಯದಲ್ಲಿ ಸರ್ ಬೆಂಕಿ ಇರಬೇಕು. ಹೌದು. ನಾವೀಗ ರೈತರು ಸರ್, ಈಗ ಗೋಬರ್ ಗ್ಯಾಸ್ನು ಬೆಂಕಿಗೆ ಸಂಬಂಧಪಟ್ಟಿದ್ದಲ್ವಾ, ಅಲ್ಲಿ ಗೋಬರ್ ಗ್ಯಾಸ್ ಬಿಟ್ಟಿದ್ರೆ ಸೂಕ್ತನಾ? ಸರ್ ಗೋಬರ್ ಗ್ಯಾಸ್ ನಿಮಗೆ ಕಾಣ್ತದ? ಫಸ್ಟ್ ಥಿಂಗ್ ಗುಂಡಿ ಇದೆ ನಿಮಗೆ. ಗುಂಡಿ ಅದೇ ಎಫೆಕ್ಟ್ ಮಾಡ್ತದೆ. ಯಾವುದೇ ಕಾರಣಕ್ಕೂ ಆಗ್ನೇಯದಲ್ಲಿ, ಮನೆ ಆಗ್ನೇಯದಲ್ಲಿ ಗುಂಡಿ ಇತ್ತು ಅಂದ್ರೆ ಮೊದಲನೇದು ಹೆಣ್ಣು ಮಕ್ಕಳ ಹೆಲ್ತ್ಗೆ ಅದು ತೊಂದರೆ ಮಾಡ್ತದೆ. ಆಮೇಲೆ ನಿಮ್ಮ ತಪ್ಪಿಲ್ಲದ್ರೂ ನೀವು ಕೋರ್ಟ್ ಕಚೇರಿ ಹತ್ತುವಂಥ ಚಾನ್ಸಸ್ ಇರ್ತದೆ. ಅನ್ನೆಸೆಸರಿ ಲಿಟಿಗೇಷನ್ ನಿಮ್ಮ ಮೇಲೆ ಬರಬಹುದು. ಆಮೇಲೆ ಎಲ್ಲರಿಗೂ ಆಗ್ಬೇಕಂತಿಲ್ಲ. ನಿಮ್ಮ ಸ್ಟಾರ್ಸ್ ಅಲ್ಲದು ಬರೆದಿತ್ತು, ನೀವು ಅನುಭವಿಸ್ಬೇಕಂತಿದ್ರೆ ಆ ಥರದ ಪ್ರಾಬ್ಲಮ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ. ಥ್ಯಾಂಕ್ ಯು ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಓಕೆ, ಕೆಲವು ಬಹಳಷ್ಟು ಜನಕ್ಕೆ ಅವಕಾಶ ಸಿಕ್ಕಿಲ್ಲ ಡ್ಯೂ ಟು ಟೈಮ್ ಲಿಮಿಟೇಷನ್ಸ್. ಪ್ಲೀಸ್ ಡೋಂಟ್ ಮೈಂಡ್. ನಾಳೆಯಿಂದ ಪೇಯ್ಡ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಹೇಳಿ ಸರ್, ಹೇಳಿ ಕಂಟಿನ್ಯೂ. ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಳೋ ಇಚ್ಛೆ ಇದೆ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಇನ್ ಡೆಪ್ತ್ ನಾಳೆಯಿಂದ ಕ್ಲಾಸಸ್ ಬರುತ್ತೆ. ಸೊ ಹಾಗಾಗಿ ನೀವು ಪೇಮೆಂಟ್ ಮಾಡಿ, ಈಗ ಕೆಲವರು ಈಗಾಗಲೇ ನಾನು ಪೇಮೆಂಟ್ ಮಾಡಿದ್ದೀನಿ, ನನಗೆ
ಲಿಂಕ್ ವಾಟ್ಸಪ್ ಚಾನಲ್ ಅಲ್ಲಿ ನೋಡಿದೀನಿ, ಬೇರೆ ಗ್ರೂಪ್ಸ್ ಅಲ್ಲಿ ನೋಡಿದೀನಿ ಅಂತಂದ್ರೆ ನೀವು ಪಿಂಗ್ ಮಾಡಿ, ಅಂದ್ರೆ ಪೇಮೆಂಟ್ ಸ್ಕ್ರೀನ್ ಶಾಟ್ ಕಳಿಸ್ಕೊಡಿ. ಸೊ ಅದನ್ನ ಚೆಕ್ ಮಾಡಿ ನಾವು ಆಡ್ ಮಾಡ್ಕೊಡ್ತೀವಿ. ಓಕೆ ಸರ್, ಇಲ್ಲ ಅಂದ್ರೆ ನಿಮ್ಗೆ ಇಲ್ಲೇ ಈ ಚಾಟ್ ಅಲ್ಲೇ ನೀವು ಲಿಂಕ್ ಏನಾದ್ರು ಹಾಕಕ್ಕಾಗತ್ತಾ ನೋಡಿ ಸರ್. ಅವ್ರು ಬೇಕಾದ್ರೆ ಅದು ಕಾಪಿ ಮಾಡ್ಕೊಂಡು ಅವ್ರು ಪೇಸ್ಟ್ ಮಾಡ್ಕೊಂಡ್ರೆ ಬರ್ಬೋದು. ಅಲ್ಲ, ವಾಟ್ಸಪ್ ಚಾನಲ್ ಅಲ್ಲಿ ಇರ್ಬೋದು, ಯೂಟ್ಯೂಬ್ ಅಲ್ಲಿ ಎಲ್ಲ ಕಡೆನೂ ಪೇಮೆಂಟ್ ಲಿಂಕ್ ಇದೆ. ಸೊ ಈಗ ಜಸ್ಟ್ ಇನ್ನೊಂದು 2 minutes ಅಲ್ಲಿ ಇದು ಮೀಟಿಂಗ್ ಕ್ಲೋಸ್ ಆಗುತ್ತಲ್ಲ, ಸೊ ಹಾಗಾಗಿ ಅದು ವರ್ಕ್ ಆಗಲ್ಲ. ಸೊ ದಟ್ಸ್ ಓಕೆ ಸರ್. ಫೈನ್. ಆ ರೀತಿ ಮಾಡ್ಬೋದು. ಸರ್, ಎನಿಥಿಂಗ್ ಟು ಸೇ? ಸರ್, ರೆಕಾರ್ಡಿಂಗ್ ಆಫ್ ಮಾಡಿ ಸಾಕು. ಸೊ ಇವತ್ತು ಡೇ 2 ಕಂಪ್ಲೀಟ್ ಆಗಿದೆ ಸರ್ ಇವತ್ತು. ಓಕೆ ಹಾಂ. ಓಕೆ, ಶುಭರಾತ್ರಿ.